ತಪ್ಪಿದ ಭಾರೀ ಅನಾಹುತ ಉತ್ತರ ಕನ್ನಡದ ಹೊನ್ನಾವರದಲ್ಲಿ ಘಟನೆ. ವಿಜಯಪುರ ಜಿಲ್ಲೆಯಲ್ಲಿ ಕಳ್ಳರ ಕರಾಮತ್ತು. ಬಸವನ ಬಾಗೇವಾಡಿಯಲ್ಲಿ ಸರಣಿ ಕಳ್ಳತನ. ರಾತ್ರೋರಾತ್ರಿ 7 ಅಂಗಡಿಗಳಿಗೆ ನುಗ್ಗಿ ಕಳ್ಳರ ಕೈಚಳಕ. ಕಲಬುರಗಿಯಲ್ಲಿ ರೌಡಿ ಶೀಟರ್ ಎನ್ಕೌಂಟರ್. ಬಂಧಿಸಲು ಹೊರಟಿದ್ದಾಗ ಹಲ್ಲೆಗೆ ಮುಂದಾದ ಮಲ್ಲಿಕಾರ್ಜುನ. ಆತ್ಮರಕ್ಷಣೆಗಾಗಿ ಖಾಕಿ ಪಡೆಯಿಂದ ಶೂಟ್ಔಟ್. ಹುಟ್ಟೂರಿನಲ್ಲಿ ಬಿಬಿ ಶಿವಪ್ಪ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆ. ಹಾಸನದ ಕುಂಬರಹಳ್ಳಿಯಲ್ಲಿ ನೀರವ ಮೌನ. ಶೋಕ ಸಾಗರದಲ್ಲಿ ಕೇಸರಿ ಪಡೆ. ಮಾತೆ ಮಹಾದೇವಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ. ರಂಭಾಪುರಿ ಶ್ರೀ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು. ಮಂಡ್ಯ ಜೆಡಿಯು ಜಿಲ್ಲಾಧ್ಯಕ್ಷರಿಂದ ಕಂಪ್ಲೇಂಟ್. ಮಾಠ ಮೀಟ್ ಟೀಮ್ನಲ್ಲಿ ಬಿಎಸ್ವೈ ಯಾಕಿಲ್ಲ? ಒಡೆಯುತ್ತಿರುವ ಸಮುದಾಯ ಕಟ್ಟೋಕೆ ನಾಯಕರ ಸರ್ಕಸ್. ವಿರಕ್ತರ ವಿವಾದವನ್ನ ಪಂಚಪೀಠಗಳು ಒಪ್ತಾವ? ಗುರು ಪರಂಪರೆಯನ್ನ ಶರಣ ಸಂಸ್ಕೃತಿ ಅಪ್ಪಿಕೊಳ್ಳುತ್ತಾ? ಎರಡೂ ಬಣಗಳು ಒಂದಾದ್ರೆ ಸರ್ಕಾರಕ್ಕೆ ಸಂಕಟ ಶುರುವಾಗುತ್ತಾ? ಇದೆ ಇವತ್ತಿನ ವಿಶೇಷ. ಗುರು ಬಸವ. ನಾನು ಚನ್ನವೀರ್ ಸಗರ್ನಾಳ್. ಒಂದೆಡೆ ಗುರು ಮತ್ತು ವಿರಕ್ತ ಪರಂಪರೆ ನಡುವೆ ಕದನವೇ ನಡೀತಾ ಇದೆ. ಮತ್ತೊಂದು ಕಡೆ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಅನೇಕ ಸಚಿವರು ಲಿಂಗಾಯತ ಪ್ರತ್ಯೇಕ ಧರ್ಮವೇ ಆಗಬೇಕು ಅಂತ ಹಠ ಹಿಡಿದುಕೊಳ್ತಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಮಾತ್ರ ವೀರಶೈವ ಲಿಂಗಾಯತ ಧರ್ಮವೇ ಇರಲಿ ಅಂತ ಪ್ರತಿಪಾದನೆ ಮಾಡ್ತಾ ಇದೆ. ತನ್ನ ಈ ಹಿಂದಿನ ನಿಲುವಿಗೆ ಅದು ಬದ್ಧವಾಗಿದೆ. ಮತ್ತೊಂದೆಡೆ ಬಿಜೆಪಿ ಎಲ್ಲಾ ಮಠಾಧೀಶರನ್ನ ಒಗ್ಗೂಡಿಸುವಂತ ಹಾಗೂ ಏಕಾಭಿಪ್ರಾಯ ಸಂಗ್ರಹಕ್ಕೆ ಒಂದು ಪ್ರಯತ್ನವನ್ನ ಆರಂಭಿಸಿದೆ. ಒಂದೊಮ್ಮೆ ಎರಡೂ ಬಣಗಳು ಒಗ್ಗೂಡಿದ್ರೆ ಸಮಸ್ಯೆ ಬಗೆಹರಿಯುತ್ತಾ? ಈ ಬಗ್ಗೆ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ತಿಳಿಯೋಣ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬರೋಣ. ರಿಪೋರ್ಟ್ ಆದ ಬಳಿಕ ನನ್ನ ಸ್ಟುಡಿಯೋದಲ್ಲಿ ಈಗ ಗಣ್ಯ ಅತಿಥಿಗಳು ಕೂಡ ಇದ್ದಾರೆ. ಅವ್ರ ಜೊತೆ ಕೂಡ ಚರ್ಚೆನೆ ಮಾಡ್ತೇನೆ. ಯಾವ ನಿಟ್ಟಿನಲ್ಲಿ ವೀರಶೈವ ಮತ್ತು ಲಿಂಗಾಯತ ಅನ್ನುವಂಥದ್ದು ಏನು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ, ಇದನ್ನ ಪರಿಹರಿಸುವ ಬಗೆ ಹೇಗೆ ಅನ್ನೋದನ್ನು ಕೂಡ ನಾನು ಚರ್ಚೆಯನ್ನ ಮಾಡ್ತೇನೆ. ಈಗ ಒಂದು ರಿಪೋರ್ಟ್ ನೋಡ್ಕೊಂಬರೋಣ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರವಾಗಿ ತಡವಾದರೂ ಬಿಜೆಪಿ ಅಖಾಡಕ್ಕೆ ಇಳಿದಿದೆ. ಬಿಜೆಪಿ ನಾಯಕರು ವಿವಿಧ ಮಠಾಧೀಶರನ್ನ ಭೇಟಿ ಮಾಡ್ತಿದ್ದಾರೆ. ಭೇಟಿ ಮಾಡಿ ಒಮ್ಮತ ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಜಗದೀಶ್ ಶೆಟ್ಟರ್, ವಿ ಸೋಮಣ್ಣ, ಸುತ್ತೂರು ಶ್ರೀಗಳ ಹಾಗೂ ಸಿದ್ದಗಂಗಾ ಶ್ರೀಗಳ ಜೊತೆ ಈಗಾಗಲೇ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ವಿವಿಧ ಮಠಾಧೀಶರನ್ನು ಭೇಟಿ ಮಾಡಿ ಒಮ್ಮತ ಮೂಡಿಸಲು ಪ್ರವಾಸ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಇತ್ತ ಬಿಜೆಪಿ ಕಾಂಗ್ರೆಸ್ ತಂತ್ರಕ್ಕೆ ವಿಲವಿಲ ಒದ್ದಾಡುತ್ತಿದ್ದ ಬಿಜೆಪಿ ಕೊನೆಗೂ ತಿರುಗೇಟು ನೀಡಲು ಸಜ್ಜಾಗಿದೆ. ಆದರೆ ಈ ಬಾರಿ ವಿ ಸೋಮಣ್ಣ ಮತ್ತು ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ಗೆ ಸ್ವಾಮೀಜಿಗಳ ಓಲೈಕೆ ಜವಾಬ್ದಾರಿ ವಹಿಸಲಾಗಿದೆ. ಬಿಎಸ್ವೈ ಈ ಟೀಮ್ನಲ್ಲಿ ಇಲ್ಲದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಹಾಗೆ ಹೈಕಮಾಂಡ್ ನಿರ್ಧಾರವೋ ಇಲ್ಲವೇ ಬಿಎಸ್ವೈ ಅವರೇ ಭೇಟಿಯಿಂದ ಹಿಂದೆ ಸರಿದಿದ್ದಾರೋ ಎಂಬ ಕುತೂಹಲ ಹಾಗೆ ಇದೆ. ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ನ ಕೆಲವು ಸಚಿವರು ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಕು ಎಂದು ವಾದಿಸುತ್ತಿದ್ದರೆ, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಅವರು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ನಾವು ಒತ್ತಾಯಿಸುತ್ತೇವೆ. ಎರಡೂ ಧರ್ಮಗಳು ಬೇರೆ ಬೇರೆಯಲ್ಲ ಎಂದು ವೀರಶೈವ ಮಹಾಸಭಾ ಸ್ಪಷ್ಟನೆ ನೀಡಿದೆ. ದಾವಣಗೆರೆಯಲ್ಲಿ ಅವರು ಸ್ಪಷ್ಟನೆ ನೀಡಿದ್ದಾರೆ. ಹೀಗಾಗಿ ಪ್ರತ್ಯೇಕ ಧರ್ಮ ವಿಚಾರ ಮತ್ತಷ್ಟು ಸಂಕೀರ್ಣತೆ ಪಡೆದುಕೊಂಡಂತಾಗಿದೆ. ಅಖಿಲ
ಭಾರತ ವೀರಶೈವ ಮಹಾಸಭಾ ಸಹ ಎಲ್ಲ ಸ್ವಾಮೀಜಿಗಳನ್ನ ಒಂದುಗೂಡಿಸಿ ಸಮಾಜದಲ್ಲಿ ಒಗ್ಗಟ್ಟು ಮೂಡಿಸಲು ಸನ್ನದ್ಧವಾಗಿದೆ. ಈ ಹಿನ್ನೆಲೆಯಲ್ಲೇ ವೀರಶೈವ ಲಿಂಗಾಯತ ಬೇರೆ ಬೇರೆಯಲ್ಲ ಎಂಬ ವಾದಕ್ಕೆ ಅಂಟಿಕೊಂಡಿದ್ದು ಸಿಎಂಗೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಸ್ಥಾಪನೆಗೆ ಶಿಫಾರಸು ಮಾಡಲು ನಿರ್ಧರಿಸಿದೆ. ಹೀಗಾಗಿ ಕಾಂಗ್ರೆಸ್ ಹಾಗೂ ಸರ್ಕಾರ ಇಕ್ಕಟ್ಟಿಗೆ ಸಿಲುಕುವ ಪ್ರಸಂಗ ಎದುರಾಗಿದೆ. ಇಷ್ಟಾದರೂ ಸಚಿವ ಎಂಬಿ ಪಾಟೀಲ್ ಈ ಹಿಂದೆ ತಾವು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಪ್ರಸ್ತಾಪಕ್ಕೆ ಸಹಿ ಮಾಡಿದ್ದು ತಪ್ಪು ಎಂಬ ವಾದಕ್ಕೆ ಅಂಟುಕೊಂಡಿದ್ದಾರೆ. ಬಿಜೆಪಿ ನಾಯಕರು ಹಾಗೂ ವೀರಶೈವ ಮಹಾಸಭಾ ಸಮುದಾಯವನ್ನ ಒಡೆಯದಂತೆ ಸ್ವಾಮೀಜಿಗಳ ಮೊರೆ ಹೋಗಿದೆ. ಎಲ್ಲ ಮಠಾಧೀಶರನ್ನು ಒಗ್ಗೂಡಿಸಿ ಏಕ ಅಭಿಪ್ರಾಯಕ್ಕೆ ಬರುವ ಯತ್ನ ನಡೆಸಿವೆ. ಆದರೆ ವೈದಿಕ ಆಚರಣೆ, ಅಶ್ವಾರೋಹಣ ಸೇರಿದಂತೆ ಇತರ ಹಿಂದೂ ಪರಂಪರೆಯನ್ನು ಅನುಸರಿಸುವ ಪಂಚಪೀಠಗಳ ಗುರು ಪರಂಪರೆಯನ್ನ ಬಸವದಳ ಹಾಗೂ ವಿರಕ್ತ ಮಠಗಳು ಒಪ್ಪುತ್ತಿಲ್ಲ. ವಿರಕ್ತ ಮಠಗಳು ಬಸವಣ್ಣನೇ ಧರ್ಮ ಸಂಸ್ಥಾಪಕ ಎಂದು ಹೇಳುತ್ತಿದ್ದು ಗುರು ಪರಂಪರೆಯನ್ನ ಒಪ್ಪಿಕೊಳ್ಳಲು ತಯಾರಿಲ್ಲ. ಇನ್ನು ಪಂಚಾಚಾರ್ಯರೇ ವೀರಶೈವ ಧರ್ಮದ ಸ್ಥಾಪಕರು, ಬಸವಣ್ಣ ಅವರ ಅನುಯಾಯಿ, ಧರ್ಮ ಪ್ರವರ್ತಕ ಎನ್ನುತ್ತಿವೆ. ಬಸವಣ್ಣನನ್ನ ಧರ್ಮ ಸ್ಥಾಪಕ ಎಂದು ಒಪ್ಪಿಕೊಳ್ಳಲು ಗುರು ಪರಂಪರೆಯವರು ಒಪ್ಪಿಕೊಳ್ಳಲು ತಯಾರಿಲ್ಲ. ಹೀಗಾಗಿ ಬಿಜೆಪಿ ನಾಯಕರಿಗೆ ಇವರೆಲ್ಲರನ್ನ ಒಗ್ಗೂಡಿಸಲು ಸಾಧ್ಯವೇ ಎಂಬ ಪ್ರಶ್ನೆಯೂ ಉದ್ಭವಿಸಿದೆ. ಒಂದೊಮ್ಮೆ ಇವೆರಡು ಬಣಗಳು ಒಂದಾಗಿ ವಿರಕ್ತರು ಹಾಗೂ ಪಂಚಪೀಠಗಳು ವೀರಶೈವ ಲಿಂಗಾಯತವೇ ಇರಲಿ ಎಂದರೆ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವುದು ಖಚಿತ. ಸುಖ ಸುಮ್ಮನೆ ವಿವಾದ ಎಬ್ಬಿಸಿದ ಅಪಖ್ಯಾತಿ ಕಾಂಗ್ರೆಸ್ ಸರ್ಕಾರ ಹಾಗೂ ಲಿಂಗಾಯತ ಸಚಿವರಿಗೆ ಅಂಟಿಕೊಳ್ಳಲಿದೆ. ಹಾಗಾಗಿ ಪ್ರತ್ಯೇಕ ಧರ್ಮ ವಿಚಾರ ರಾಜ್ಯದ ಜನರಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸುತ್ತಲೇ ಇದೆ. ಬ್ಯೂರೋ ರಿಪೋರ್ಟ್, ಸಮಯ ನ್ಯೂಸ್. ವೀರಶೈವ ಮತ್ತು ಲಿಂಗಾಯತ ಏನು ಇದು ಒಳಬೇಗುದಿಗೆ ಒಳಗಾಗಿದೆ. ಈ ಒಂದು ಸಮುದಾಯ ಒಡೆಯುವಂತಹ ಪ್ರಯತ್ನ ನಡೆಸಲಾಗ್ತಾ ಇದೆ. ಹಾಗಾದ್ರೆ ಒಡೆಯುವಂತಹ ಪ್ರಯತ್ನವನ್ನ ಮಾಡಿದಂತವ್ರು ಯಾರು? ಇದು ಸುಮಾರು ಒಂದು ತಿಂಗಳುಗಳಿಂದ ಚರ್ಚೆ ವಿಷಯವಾಗಿದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನಾವು ಇವೆರಡೂ ಸಮಾಜಗಳನ್ನ ಒಂದುಗೂಡಿಸುವಕ್ಕೆ ಸಾಧ್ಯತೆ ಇದೆಯಾ? ಒಂದು ಆಗದಿದ್ರೆ ಯಾವ ರೀತಿಯಾಗಿ ಪರಿಣಾಮವನ್ನು ಎದುರಿಸಬೇಕಾಗತ್ತೆ? ಹಾಗಾದ್ರೆ ವೀರಶೈವ ಮತ್ತು ಲಿಂಗಾಯತ ಪ್ರತ್ಯೇಕ ಅಂದ್ರೆ ಯಾವ ರೀತಿಯಾಗಿ ವಾದವನ್ನ ಮಂಡನೆ ಮಾಡಬಹುದು? ಎರಡೂ ಒಂದೇ ಆದ್ರೆ ಯಾವ ರೀತಿಯಾಗಿ ನಾವು ಚರ್ಚೆಯನ್ನ ತಗೊಂಡು ಹೋಗಬೇಕಾಗತ್ತೆ? ಅದರಲ್ಲೂ ಕೂಡ ರಾಜಕೀಯ ವ್ಯಕ್ತಿಗಳು, ಧರ್ಮದ ಮುಖಂಡರು, ಈ ಒಂದು ವೀರಶೈವ ಮತ್ತು ಲಿಂಗಾಯತ ಮುಖಂಡರುಗಳು ಏನ್ ಹೇಳ್ತಾರೆ? ಈಗ ಗುರು ಪರಂಪರೆ ಒಂದ್ ಕಡೆ ಇದೆ, ಶರಣ ಸಂಸ್ಕೃತಿ ಒಂದ್ ಕಡೆ ಇದೆ, ಇನ್ನು ವೀರಶೈವ ಮಹಾಸಭಾ ಒಂದ್ ಕಡೆ ಇದೆ, ಇನ್ನು ಲಿಂಗಾಯತ ಮಠಮಾನ್ಯಗಳು ಒಂದ್ ಕಡೆ ಇದೆ, ವಿರಕ್ತರು ಒಂದ್ ಕಡೆ ಇದ್ದಾರೆ. ಹಾಗಾದ್ರೆ ಏನ್ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ? ಯಾರು ಯಾವ ರೀತಿಯಾಗಿ ಈ ವಿಚಾರವಾಗಿ ಮಾತನಾಡಿದ್ದಾರೆ ಮೊದಲಿಗೆ ನೋಡ್ಕೊಂಡು ಬರೋಣ, ನಂತರ ಚರ್ಚೆಯನ್ನು ಶುರು ಮಾಡ್ತೇನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ, ಸಂವಿಧಾನಿಕ ಪೂರ್ವದಲ್ಲಿ ಏನು ಲಿಂಗಾಯತ ಧರ್ಮ ಅಸ್ತಿತ್ವದಲ್ಲಿರಬೇಕು. ನಾನು ವೀರಶೈವ ಮಹಾಸಭೆಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ಹಿಂದೆ ಆದಂಥ ತಪ್ಪುಗಳು, ಅದು ನಾನಾಗಲಿ, ನಾನು ಮಾಡಿದ್ದು ಕೂಡ ಸಹಿ ಮಾಡಿದ್ದು ತಪ್ಪು. ವೀರಶೈವ ಮಹಾಸಭಾ ಕೂಡ ಅದು ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ ಅನ್ನೋದು ತಪ್ಪು. ಇನ್ನು ಮುಂದೆ ತಾವು ಏನು ಮನವಿಯನ್ನು ಅರ್ಪಿಸ್ತೀರಿ ರಾಜ್ಯ ಸರ್ಕಾರಕ್ಕಾಗ್ಲಿ, ಕೇಂದ್ರ ಸರ್ಕಾರಕ್ಕಾಗ್ಲಿ, ಅಥವಾ ಯಾವುದೇ ಒಂದು ಅಥಾರಿಟಿಗಾಗ್ಲಿ, ತಾವು ಸಬ್ಮಿಟ್ ಮಾಡುವಾಗ, ಮನವಿ ಅರ್ಪಿಸುವಾಗ ಲಿಂಗಾಯತ್ ಸ್ವತಂತ್ರ ಧರ್ಮ ಅಂತ ಅನ್ನೋದು ಆಗಬೇಕು. ಒಂದು ಪ್ರಮುಖ ನಂಬರ್ 1. ಎರಡನೇದಾಗಿ ನಮ್ಮ ಎಲ್ಲ ಪೂಜಾ ಮಠಾಧೀಶರನ್ನ, ಬಸವ ಪರ್ವ ಮಠಾಧೀಶರು, ನಾನು ಉಲ್ಲೇಖ ಮಾಡಿದ್ದೀನಿ ಯಾರ್ಯಾರು ಮಠಾಧೀಶರನ್ನ ಮತ್ತು ಇನ್ನಿತರನ್ನು ಕೂಡ, ಅವ್ರನ್ನೂ ಕೂಡ ಆಹ್ವಾನ ಮಾಡಬೇಕು. ಮತ್ತು ಖ್ಯಾತ ಸಂಶೋಧಕರಾದಂಥ ಮಹದೇವಪ್ಪನವರು, ರಾಜೀವ್ರವರು, ನಿವೃತ್ತ IAS ಅಧಿಕಾರಿಗಳಂತ ನಮ್ಮ ಶಿವಾನಂದ ಜಾಮದಾರ್ ಅವರು, ಅದೇ ರೀತಿ ವೀರಶೈವ ಸಿದ್ಧಾಂತಗಳನ್ನ ಪ್ರತಿಪಾದಿಸಿರುವಂಥ ಏನು ಪಂಚಪೀಠಾಧೀಶರಿದ್ದಾರೆ ಅವ್ರನ್ನ, ಹಾಗೂ ಅಲ್ಲಿರುವಂಥ ಯಾರು ವಿದ್ವಾಂಸರಿದ್ದಾರೆ ಅವರೆಲ್ಲರನ್ನ ಕೂಡಿಸಿ ಎಲ್ಲರ ಸಹಮತವನ್ನು ಪಡೆದುಕೊಂಡು ಒಂದೇ ವೇದಿಕೆಗೆ ತಂದು ಅವರೆಲ್ಲರಿಗೂ ಒಪ್ಪಿಸಿ ಇದು ಲಿಂಗಾಯತ್ ಸ್ವತಂತ್ರ ಧರ್ಮ ಆಗಬೇಕು, ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಅದನ್ನ ನಾನು ವೀರಶೈವ ಮಹಾಸಭೆಗೆ ನಾನು ಮನದಟ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದು ಚರ್ಚೆಯಾಗಿ ಈಗ ಈ ಬೀದಿ ರಂಪಾಟಗಳೇನು ನಡೆದಿದ್ದಾವೆ ಅದು ಬಹುಶಃ ಸಮಾಜಕ್ಕೆ, ಬಸವಣ್ಣವರಿಗೆ, ಲಿಂಗಾಯತ ಧರ್ಮಕ್ಕೆ, ಲಿಂಗಾಯತ ಧರ್ಮದಲ್ಲಿ ಸೇರಿಕೊಂಡ ವೀರಶೈವರಿಗೂ ಕೂಡ ಅದು ಶೋಭೆ ತರುವಂತದ್ದಲ್ಲ.
ನಾವು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಮತ್ತು ಎಲ್ಲರೂ ಒಪ್ಪಲೇಬೇಕಾಗ್ತದೆ. ಇದು ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಹೇಳಿದ್ರೆ ಅದಕ್ಕೆ ನಾವು ಪಂಚಪೀಠಾಧಿಪತಿಗಳನ್ನು ಒಳಗೊಂಡು ಇನ್ನಿತರ ಎಲ್ಲರನ್ನೂ ಚರ್ಚೆ ಮಾಡಿ ಅವ್ರಿಗೆ ಇದೆಲ್ಲಾ ವಾಸ್ತವಾಂಶಗಳನ್ನ ಮಂದಟ್ಟು ಮಾಡಿಕೊಂಡು ಅವ್ರದ್ದು ಏನಾದ್ರೂ ಹೇಳುವುದಂತದ್ದಿದ್ರೆ ಕೇಳುವಂತದ್ದು ಅದನ್ನು ಕೂಡ ಕೇಳಿಕೊಂಡು ಒಂದು ಅಂತಿಮವಾದಂತ ಸತ್ಯಾಸತ್ಯತೆಯ ಐತಿಹಾಸಿಕ ಸತ್ಯ ಏನು ಲಿಂಗಾಯತ ಸ್ವತಂತ್ರ ಧರ್ಮ ಅನ್ನೋದ ನಿರ್ಣಯ ಕೈಗೊಳ್ಬೇಕು ಅಂತ ಅನ್ನೋದನ್ನ ಆ ಪತ್ರದಲ್ಲಿ ಹೇಳಿದೀನಿ. ಆ ಪತ್ರ ಕಾಪಿ ಕೊಟ್ಟಿದ್ದೀನಿ. ಆ ಪತ್ರವೇ ಎಲ್ಲವನ್ನ ಮಾತಾಡ್ತದೆ. ನಮ್ಮ ಸುಶೀಲ್ ಅವ್ರ ಸಿಂಧೆಗೆ ಸ್ವಲ್ಪ ಹತ್ರ ಯಾರು ಎಂ ಬಿ ಪಾಟೀಲ್ ಅವ್ರು ಅಲ್ಲಿದ್ದಲ್ಲಿ ಹತ್ರ ಅಲ್ಲ, ಅವರು ಎಲೆಕ್ಷನ್ನಾಗೆ ಸಹಾಯ ಮಾಡೋದು ಮತ್ತೊಂದು ಮುಗಿದೊಂದು ಅವರು ಚೆನ್ನಾಗಿದೆ. ಅವರು ನಮ್ಮ ಜೊತೆ ಬಂದರು. ಅವರು ಎಲ್ಲರೂ ಕೂಡ ವೀರಶೈವ ಲಿಂಗಾಯತರಿಗೆ ಕೊಡಬೇಕು ಅಂತ ನಾವು ಪ್ರತಿಪಾದನೆ ಮಾಡಿದ್ದು. ಅವಾಗ ನಮ್ಮ ಕರ್ನಾಟಕ ಮಂತ್ರಿಗಳೆಲ್ಲರನ್ನು ಹೋಗಿದ್ವಿ, ಕೇಳಿದ್ವಿ. ಅವರೆಲ್ಲರೂ ಖುಷಿಯಿಂದ ಅವಳು ಯಾವುದು ಆಗ್ಬೋದು ಅಂತೇಳ್ಬಿಟ್ಟು ಪ್ರತ್ಯೇಕ ಧರ್ಮ ಮಾಡೋಕೆ ಅಂತೇಳಿ ಎಲ್ಲರೂ ರೆಕಮೆಂಡ್ ಮಾಡಿ ಲೆಟ್ರ್ ಕೊಟ್ಟರು. ಅವನ್ನ ಇವರಿಗೆ ಕೊಟ್ವಿ, ನಮ್ಮ ಸುಶೀಲಾ ಸಿಂಧೆಯವರಿಗೆ. ಆಮೇಲೆ ಸೋನಿಯಾ ಗಾಂಧಿ ಅವ್ರನ್ನ ಕಂಡಿದ್ವಿ. ಅವರು ಕೂಡ ನಮಗೆ ಲೆಟ್ರ್ ರಿಪ್ಲೈ ಮಾಡ್ಯಾರ. ವೀರಶೈವ ಮಹಾಸಭೆ ಐತೆ ಲೆಟ್ರು, ನಿಮ್ಮ ರೆಪ್ರೆಸೆಂಟೇಷನ್ ಬಂದಿದೆ, ಸೂಕ್ತ ಐತೆ, ನಾನು ಹೋಮ್ ಮಿನಿಸ್ಟ್ರಿ ಕಳಿಸ್ಕೊಡ್ತಾ ಇದ್ದೇನೆ ಅಂತ. ಹೋಮ್ ಮಿನಿಸ್ಟ್ರಿ ಕಳಿಸನ್ನಿತಾನೆ ಐತೆ. ಅದೇ ಅವಾಗ ಏನಪ್ಪ ಸರ್ಕಾರ ಹೋಗ್ಬಿಡ್ತಿಲ್ಲ, ಆವಾಗಲೇ ಆಗೋಕೆ ಪ್ರತ್ಯೇಕ ಧರ್ಮ ಅಂತೇಳಿ. ಪ್ರತ್ಯೇಕ ಧರ್ಮದ ಅಂದ್ರೆ ಏನಪ್ಪ, ಸ್ವಲ್ಪ ಬಡವರಿಗೆಲ್ಲ ಸಹಾಯಕತೆ ಅಷ್ಟೇ, ಸಹಾಯಕತೆ ಅಂತ ಮಾಡಿದ್ವಿ. ಇನ್ನು 40 ವರ್ಷದ ಕೆಳಗಿಂದ ಪ್ರಯತ್ನ ಮಾಡ್ಕೊಂತ ಬಂದಾರ. ಈಗ ನಾನು ಬಂದ ಮೇಲೇನಲ್ಲ, ಹಿಂದಿನ ಅಧ್ಯಕ್ಷರುಗಳದಾರು 40 ವರ್ಷ ಕೆಳಗೆ ಮಾಡಿದ್ದಾರೆ. ಆಮೇಲೆ ಇಬ್ಬರು ಅಧ್ಯಕ್ಷರು ಟ್ರೈ ಮಾಡಿದ್ದಾರೆ. ಅವಾಗ ಖಂಡ್ರೆ ಅವರು ಇತ್ತೀಚೆಗೆ, ನಾವು ಅವ್ರ ಜೊತೆ ಆದಮೇಲೆ ಈ ಗೊಂದಲ ನಿರ್ಮಾಣ ಮಾಡಿದಂಥವರೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇವತ್ತು ಲಾ ಆ್ಯಂಡ್ ಆರ್ಡರ್ ಇರ್ಬೋದು ಮತ್ತು ಇನ್ನೂ ಹಲವಾರು ಜ್ವಲಂತ ಸಮಸ್ಯೆ ಇದೆ, ಭ್ರಷ್ಟಾಚಾರ ಪ್ರಕರಣ, ಇವೆಲ್ಲವನ್ನು ಸೈಡ್ಲೈನ್ ಮಾಡಿ ಜನರ ಒಂದು ಮನಸ್ಸನ್ನು ಬೇರೆ ಕಡೆಗೆ ಸೆಳೆಯುವಂಥ ದೃಷ್ಟಿಕೋನದಿಂದ ಈ ಎಲ್ಲ ಇಶ್ಯೂಗಳನ್ನು ರೇಕಪ್ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದೆ. ಇದು ಕೇವಲ ರಾಜಕಾರಣದ ಸಲುವಾಗಿ ಇವರು ಮಾಡ್ತಾ ಇದ್ದಾರೆ. ಇಲೆಕ್ಷನ್ ಇನ್ನೊಂದು 5-6 ತಿಂಗಳಿದೆ. ಅಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡೋದು, ಬಹುಶಃ ಅವರು ಮುಖ್ಯಮಂತ್ರಿಯಾಗಿ ಮೊದಲೇ ವರ್ಷನೇ ಇದೆಲ್ಲ ಅವ್ರ ಬಗ್ಗೆ ವಿಚಾರ ಮಾಡಿದರೆ, ಗಂಭೀರವಾಗಿ ಚಿಂತನೆ ಮಾಡಿದರೆ ಬಹುಶಃ ಇದಕ್ಕೊಂದು ಏನಾದರೂ ತಾರ್ಕಿಕ ಹಂತವನ್ನು ಮಾಡ್ಬೋದಾಗಿತ್ತು. ಅದನ್ನು ಮಾಡಲಾರ್ದೇ ಕೊನೆಗಳಲ್ಲಿ ಈ ರೀತಿಯಾದಂಥ ವಿಚಾರಗಳನ್ನು ನಾನು ಕೇಂದ್ರಕ್ಕೆ ಪ್ರಸ್ತಾವ ಮಾಡ್ತೀನಿ ಮತ್ತೊಂದು ಅನ್ನುವಂಥ ಮುಖಾಂತರ ಗೊಂದಲ ನಿರ್ಮಾಣ ಮಾಡುವಂಥ ಕೆಲಸ ಮತ್ತು ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದು ಸರಿಯಾದಂಥದ್ದಲ್ಲ. ಮತ್ತು ಇದರ ಬಗ್ಗೆ ಇವತ್ತು ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಸ್ವತಂತ್ರ ಧರ್ಮ ಆಗಬೇಕು ಅನ್ನುವಂಥದ್ರ ಬಗ್ಗೆ ಮತ್ತೊಂದು ವಿಚಾರದ ಬಗ್ಗೆ ಅದು ಎಲ್ಲ ನಮ್ಮ ಸಮಾಜದ ಎಲ್ಲ ಹಿರಿಯರು ಕುಂತು ಮತ್ತು ಮಠಾಧೀಶರು ಕುಂತು ಒಂದು ಕಡೆ ಸೇರಿ ಒಂದು ಕಾನ್ಸೆನ್ಸ್ ಆದಂಥ ಒಂದು ಸರ್ವಾನುಮತವಾದ ಒಂದು ಅಭಿಪ್ರಾಯ ಹೊರಹೊಮ್ಮುವಂಥದ್ದು ಆದಾಗ ಅದಕ್ಕೆ ಇನ್ನೂ ಹೆಚ್ಚು ಪರಿಣಾಮ ಸಿಗಲಿಕ್ಕೆ ಸಾಧ್ಯ. ಸಮಾಜದ ಒಗ್ಗಟ್ಟನ್ನು ಕೈಕೊಂಡು ಹೋಗ್ಬೇಕಂತ ನಾನು ಎಲ್ಲರೂ ವಿನಂತಿ ಮಾಡ್ತೀನಿ. ಎಲ್ಲ ಮಠಾಧೀಶರಲ್ಲಿ ಈ ರೀತಿ ಬೀದಿಯಲ್ಲಿ ನಿಂತು ಪರಸ್ಪರ ದೋಷಾರೋಪಣೆ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಬದಲಿ ಎಲ್ಲ ಮಠಾಧೀಶರು ಒಂದು ಕಡೆ ಸೇರಲಿ, ತಮ್ಮ ಅಭಿಪ್ರಾಯ ಭಿನ್ನಾಭಿಪ್ರಾಯ ಏನಿದೆ ಒಂದು ವೇದಿಕೆಯಲ್ಲಿ, ಸಮಾಜದ ಒಂದು ವೇದಿಕೆಯಲ್ಲಿ ಕುಂತು ಚರ್ಚೆಯನ್ನು ಮಾಡಲಿ. ಈ ರೀತಿ ಬೀದಿ ರಂಬಾಟ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ನಾನು ಮಠಾಧೀಶರಲ್ಲಿ ವಿನಂತಿ ಮಾಡ್ತೀನಿ ಮತ್ತು ಹಿರಿಯರಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲರೂ ಒಂದು ಕಡೆ ಸೇರಿ ಸಂಘಟನಾತ್ಮಕವಾಗಿ ಒಂದು ಯುನೈಟೆಡ್ ಸರ್ವಾನುಮತ ಒಂದು ಅಭಿಪ್ರಾಯ ಹೊರಹೊಮ್ಮಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು ಮತ್ತು ಸಮಾಜದಲ್ಲಿ ಒಗ್ಗಟ್ಟು ಮೂಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಇವತ್ತು ಯಾರೋ ಒಬ್ಬರು ವ್ಯಕ್ತಿಗಳ ಹೆಸರು, ಸ್ವಾಮಿಗಳ ಹೆಸರು ನಾನು ತೆಗೆದುಕೊಳ್ಳೋದಿಲ್ಲ. ಎಲ್ಲ ಸ್ವಾಮೀಜಿಯವರು ಮತ್ತು ಮಠಾಧೀಶರು ಒಂದು ಕಡೆ ಸೇರಿ ಎಲ್ಲರೂ ಅವರು ನಮಗೆ ಮಾರ್ಗದರ್ಶನ ಮಾಡಬೇಕು. ವೀರಶೈವ ಧರ್ಮದಲ್ಲಿ ಕುಲ, ಜಾತಿ ಇವುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಆ ವ್ಯಕ್ತಿಯ ಗುಣ ಮತ್ತು ನಡತೆಗಳನ್ನು ಕಂಡು ಸ್ವಾಮೀಜಿಗಳು ಮತ್ತು ರಾಜಕೀಯ ನಾಯಕರು ಕೂಡ ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ ನಾವು. ಯಾಕಂತಂದ್ರೆ ಇಲ್ಲಿ ಯಾವುದು ಕೂಡ ಲಿಂಗಾಯತ ಶ್ರೇಷ್ಠ, ವೀರಶೈವ ಶ್ರೇಷ್ಠ, ಲಿಂಗಾಯತ ಬೇರೆ, ವೀರಶೈವ ಬೇರೆ ಅನ್ನುವಂಥ ವಿಚಾರವನ್ನ ಬದಿಗೊತ್ತಿ ನಾವು ಮಾತಾಡೋದಾದ್ರೆ ಗುರು ಪರಂಪರೆಯ ಪೀಠದ ಘನತೆ, ಗಾಂಭೀರ್ಯ ಎಂಥದ್ದು. ಇವತ್ತು ನಾವು ಯಾವ ನೆಲದಲ್ಲಿ ನಿಂತ್ಕೊಂಡು ನಾವು ಏನನ್ನ ಮಾತಾಡ್ತಾ ಇದ್ದೀವಿ? ಎಲ್ಲೋ ಒಂದು ಕಡೆ ಇಡೀ ಧರ್ಮವನ್ನ, ಇಡೀ ಮನುಕುಲದ ಒಳಿತಿಗಾಗಿ ಹೋರಾಟ ಮಾಡಿದಂತ ಮಹನೀಯರುಗಳ ಆತ್ಮಗಳಿಗೆ ನಾವು ಅವಮಾನವನ್ನು ಮಾಡ್ತಾ ಇದ್ದೀವಾ? ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ. ಯಾಕಂತಂದ್ರೆ ವೀರಶೈವ ಧರ್ಮಕ್ಕೆ ಸಹಸ್ರ ವರ್ಷಗಳ ಒಂದು ಇತಿಹಾಸ ಇದೆ ಅನ್ನುವಂಥದ್ದನ್ನ ನಾವು ಅಲ್ಲುಗೊಳೆಯೋಕ್ಕಾಗೋದಿಲ್ಲ.
ಯಾಕಂದ್ರೆ ಹರಪ್ಪ ಮೆಹೆಂಜೋದಾರ ಸಂಸ್ಕೃತಿಯನ್ನ ನಾವು ಉಲ್ಲೇಖವಾಗಿ ಇಟ್ಕೊಳ್ಳೋದಾದ್ರೆ ಅವತ್ತಿನ ಕಾಲದಿಂದಲೂ ಕೂಡ ವೀರಶೈವರು ಇದ್ರು ಅನ್ನುವಂಥದ್ದು. ಇನ್ನು ಬಸವಣ್ಣವ್ರನ್ನ ನಾವು ಯಾವ ಕಾಲಕ್ಕೂ ಕೂಡ ಬಿಟ್ಕೊಡೋಕ್ಕಾಗಲ್ಲ ಮತ್ತು ಅವರನ್ನ ನಾವು ಕಡೆಗಣಿಸಕ್ಕೂ ಕೂಡ ಆಗಲ್ಲ. ಯಾಕಂದ್ರೆ ಧರ್ಮವನ್ನ ಉದ್ಧಾರ ಮಾಡಿದಂತ ಮಹಾ ಜಗದೋದ್ಧಾರಕ ಬಸವಣ್ಣ. ಹಾಗಿದ್ದಾಗ ಇವೆರಡೂ ಕೂಡ ಒಂದು ದೇಹಕ್ಕೆ ಯಾವ ರೀತಿಯಾಗಿ ಎರಡು ಕಣ್ಣುಗಳು ಇರ್ತವೆ ಅದೇ ರೀತಿಯಾಗಿ ವೀರಶೈವ ಮತ್ತು ಲಿಂಗಾಯತ ಅಂತ ನಾನು ಭಾವಿಸ್ಬೇಕಾಗತ್ತೆ. ಎರಡು ಕಣ್ಣಿದ್ದಂತೆ. ಈಗ ಅಪ್ಪ ಅಮ್ಮನನ್ನ ನಾವು ಬೇರ್ಪಡಿಸಕ್ ಆಗುತ್ತಾ? ಅಪ್ಪ ಬೇರೆ ಅಮ್ಮ ಬೇರೆ ಅಂತ ಕರೆಯೋಕ್ಕಾಗತ್ತಾ? ಎರಡನ್ನೂ ನಾವು ವಾದವನ್ನ ಮಂಡಿಸಬಹುದು. ಅಪ್ಪ ಬೇರೆ ಅಂದ್ರೆ ಬೇರೆ, ಅಮ್ಮ ಬೇರೆ ಅಂದ್ರೂ ಬೇರೆ. ಅಪ್ಪ ಅಮ್ಮ ಒಂದೇ ಅಂದ್ರೂ ಕೂಡ ಎರಡು ಕೂಡ ಒಂದೇ ಆಗುತ್ತೆ. ಯಾಕಂದ್ರೆ ವೀರಶೈವ ಮತ್ತು ಲಿಂಗಾಯತ ಅನ್ನುವಂಥದ್ದು ಕೂಡ ಅಪ್ಪ ಅಮ್ಮ ಇದ್ದ ಹಾಗೆ ಈ ಒಂದು ಸಮುದಾಯಕ್ಕೆ, ಈ ಒಂದು ಸಮಾಜಕ್ಕೆ. ಇದನ್ನ ನಾವು ಯಾರು ಕೂಡ ನಾವು ಅಲ್ಲಗಳೆಯೋ ಹಾಗಿಲ್ಲ. ಹಾಗಿದ್ದ ಪಕ್ಷದಲ್ಲಿ ಯಾಕೆ ಇಂಥ ಒಂದು ವಿವಾದವನ್ನ ಹುಟ್ಟು ಹಾಕಲಾಯಿತು? ಇದರ ಹಿಂದೆ ಏನು ಉದ್ದೇಶ ಇರಬಹುದು? ರಾಜಕೀಯ ಗಿಮಿಕ್ ಇರಬಹುದಾ? ಈ ಒಂದು ರಾಜಕೀಯ ಕಾರಣಕ್ಕಾಗಿ ಈ ಧರ್ಮ ಮತ ಜಾತಿಗಳನ್ನ ಈ ರೀತಿ ಒಡೆಯೋದು ಎಷ್ಟು ಸರಿ? ಎಸ್, ಈ ಬಗ್ಗೆ ಚರ್ಚೆ ಮಾಡ್ತಾನೆ. ನಮ್ಮ ಜೊತೆ ಈಗ ಇಬ್ಬರು ಗಣ್ಯರು ಸ್ಟುಡಿಯೋದಲ್ಲಿ ಆಹ್ವಾನವನ್ನು ಮಾಡಿದ್ದೇನೆ. ಮೊದಲಿಗೆ ಆಪ್ ಮುಖಂಡರಾಗಿರುವಂತ ಬಸವರಾಜ್ ಮುದಿಗೌಡರಿದ್ದಾರೆ. ಮುದಿಗೌಡರವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇನ್ನು ಸಾಮಾಜಿಕ ಹೋರಾಟಗಾರರಾಗಿರುವಂತ ರಾಜಗೋಪಾಲ್ ಅವರಿದ್ದಾರೆ. ರಾಜಗೋಪಾಲ್ ಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮುದಿಗೌಡರ ಜಿ, ನಾನು ನಿಮ್ಮಿಂದ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇನೆ. ಏನು ಕಳೆದ ಅನೇಕ ದಿನಗಳಿಂದ ಈ ಒಂದು ಚರ್ಚೆ ಆರಂಭವಾಗಿದೆ. ಲಿಂಗಾಯತ ಮತ್ತು ವೀರಶೈವ ಇವೆರಡು ಬೇರೆ ಬೇರೆ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಈಗ ಇತ್ತೀಚಿನ ಅಪ್ಡೇಟ್ಸ್ ಎಲ್ಲ ಎರಡು ಕೂಡ ಒಂದೇ, ಲಿಂಗಾಯತ ಬೇರೆ ಅಲ್ಲ, ವೀರಶೈವ ಬೇರೆ ಅಲ್ಲ, ಎರಡು ಕೂಡ ಒಂದೇ, ಒಗ್ಗೂಡಿಸಿಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಾಗಿದೆ ಅಂದ್ರೆ ಮಾತೆ ಮಹಾದೇವಿಯವರ ಒಂದು ದಾರಿ ಬೇರೆ, ಈ ಕಡೆ ಪಂಚಾಚಾರ್ಯ ಜಗದ್ಗುರುಗಳ ದಾರಿ ಇನ್ನೊಂದು ಕಡೆ ಇದೆ. ಇದ್ರ ಮಧ್ಯದಲ್ಲಿ ರಾಜಕಾರಣ ಒಳ ಹೊಕ್ಕಿಬಿಟ್ಟಿದೆ. ಹೀಗಾಗಿ ನಾವು ಇದರಿಂದ ಹೊರಗೆ ಬರಬೇಕಾಗಿದೆ, ಈ ಒಂದು ವಿವಾದದಿಂದ ಬಿಡಿಸಬೇಕಾಗಿದೆ. ಯಾಕೆಂದ್ರೆ ಒಂದು ಮುಳ್ಳಿನ ಕಂಟಿಯ ಮೇಲೆ ನಾವು ಬಟ್ಟೆಯನ್ನ ಹಾಕಿದ್ದೇವೆ. ಸೊ ಅದನ್ನ ಬಿಡಿಸಬೇಕು ಅಂತಂದ್ರೆ ಬಹಳ ಜಾಣ್ಮೆಯಿಂದ ಬಿಡಿಸಬೇಕಾಗುತ್ತೆ. ಇಲ್ಲ ಅಂದ್ರೆ ಯಾರಿಗ ನಷ್ಟ ಹೇಳಿ, ಬಟ್ಟೆ ಹರಿದೋಗುತ್ತೆ ಅಂತ ಒಂದು ಸದ್ದಿಗ್ಧ ಸ್ಥಿತಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಏನ್ ಹೇಳ್ತಿರ್ತಾವು? ಅದು ನೀವು ಉದಾಹರಣೆ ಕೊಟ್ರಲ್ಲ, ತುಂಬಾ ಒಳ್ಳೆ. ಇದು ನಮ್ಮ ಸೊಸೈಟಿಯ ಒಂದು ಫ್ಯಾಬ್ರಿಕ್ ಏನಿದೆ, ಆ ಫ್ಯಾಬ್ರಿಕ್ ನ ಡಿಸ್ಟ್ರಾಯ್ ಮಾಡಕ್ಕೆ ಇವತ್ತು ಏನು ರಾಜಕಾರಣ ಅದರಲ್ಲಿ ಸೇರ್ಕೊಂಡಿರ್ಬೋದು, ಅಥವಾ ವಿಪರ್ಯಾಸ ಅನ್ನುವಂತ ಕೆಲವು ಮಠಾಧೀಶರು ಸೇರಿ ತಮ್ಮ ಅಸ್ತಿತ್ವದ ಒಂದು ಉಳುವಿಗಾಗಿ ಜನರನ್ನ ವಿಭಜನೆ ಮಾಡಕ್ಕೆ ಹೊರಟಿದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ. ಯಾಕಂದ್ರೆ ಲಿಂಗಾಯತ ಧರ್ಮ ಅಥವಾ ಬಸವಣ್ಣನವರ ಅವರ ಹೇಳಿಕೆಗಳನ್ನ ನೀವು ಪಾಲಿಸ್ತಾ ಇರೋರು, ಅವರು ಯಾವತ್ತು ಯಾವುದನ್ನು ಒಡೆದು ಇದು ಬೇರೆ ಅದು ಬೇರೆ ಅಂತ ಮಾಡಿದವರಲ್ಲ. ಎಲ್ಲ ಸಮಾನವಾಗಿ ನಾವು ನಡ್ಕೊಳ್ಳೋಣ, ಅದು ಸಮಾನತೆ ಹರಿಕಾರರವರು ಅಲ್ವಾ. ಇದ್ದದ್ದ ವರ್ಣ ಪದ್ಧತಿ ಮತ್ತು ಅವನ್ನೆಲ್ಲ ಬೇರೆ, ನೀವು ಮೇಲ್ನವರು ಕೆಳಗ್ನವರು ಅಂತ ಏನು ಸಮಾಜ ನಡೀತಾ ಇತ್ತು ಅದನ್ನ ನಾವು ನಿಂದಿರಿಸಿ ಎಲ್ಲರೂ ಸೇರಿ ಕೆಳಗ್ನವರು ಮೇಲ್ನವರು ಒಂದು ಸೇರ್ಕೊಂಡು ನಾವು ಅವನ್ಯಾರವ ಅನ್ನದಿರಯ್ಯ, ಅವ ನಮ್ಮವ ಅಂತ ಹೇಳಪ್ಪ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಈ ಸಮಾಜಕ್ಕೆ ತಿಳುವಳಿಕೆ ಹೇಳಿ ಲಿಂಗಾಯತ ಧರ್ಮ ಅಂತ ಇವ್ರು ಸೃಷ್ಟಿಸಿರ್ಬೋದು. ಅದು ಲಿಂಗ ಕಟ್ಕೊಂಡ್ರು ಲಿಂಗಾಯತ ಒಂದು ಐಡೆಂಟಿಟಿ ಬೇಕು, ಒಂದು ಯಾರೋ ಏನೋ ಶುರು ಮಾಡ್ಕೊಂಡ್ರು, ಅದರಿಂದ ಶುರು ಆಗಿದ್ದು. ಆದ್ರೆ ಬಸವಣ್ಣನವ್ರು ಯಾರು ಹೇಳಿಲ್ಲ ಇವ ಬೇಡ ಅಂತ ಹೇಳಿ, ಇವ ಲಿಂಗಾಯತ ಅಲ್ಲ ಅಂತ ಯಾರಿಗೂ ಹೇಳಿಲ್ಲ. ಇಂದಿನವರೆಗೂ ಆ ಪ್ರತಿ ನಡೀತಾ ಬಂದಿದೆ. ಯಾರೇ ಲಿಂಗಾಯತ ಧರ್ಮ ಸ್ವೀಕಾರ ಮಾಡ್ಬೇಕಂದ್ರೆ ಅದು 2 ಸೆಕೆಂಡಿನ ಕೆಲಸ. ಅವ್ನು ಯಾವುದೇ ತರಹದ ವಿಧಿವಿಧಾನಗಳನ್ನ ದಾಟಿ ಬರ್ಬೇಕು ಅಥವಾ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಇಲ್ಲ. ನಾನು ಲಿಂಗಾಯತ ಅಂದ್ರೆ ಎಲ್ಲರನ್ನ ಸಮಾನತೆಗೆ ನೋಡ್ಕೊಳ್ಳೋನೇ ಲಿಂಗಾಯತ. ಅಂದ್ರೆ ಇದನ್ನ ಮೇಲೆ ಲಿಂಗವನ್ನ ಯಾವನು ಧರಿಸ್ತಾರೆ ಮತ್ತು ಸಮಾನತೆ ತತ್ವದಲ್ಲಿ ಯಾರಿಗೆ ಒಂದು ನಂಬಿಕೆ ಇರುತ್ತೆ ಅವರು ಎಲ್ಲರೂ ಕೂಡ ಲಿಂಗಾಯತರು ಅನ್ನುವಂಥದ್ದು ಸರಳ ಸೂತ್ರವನ್ನ ಬಸವಣ್ಣವರು ಧರಿಸೋದನ್ನು ಕಂಪಲ್ಸರಿ ಅಂತ ಹೇಳಿಲ್ಲ ಅವರು, ಬರೀ ಪಾಲನೆ ಮಾಡಿ ಅಂತ ಹೇಳಿದ್ರು. ದಯೆ ಧರ್ಮ ಅಂತ ನೋಡ್ಕೊಳ್ಳಿ, ಕಾಯಕವೇ ಕೈಲಾಸ ಅನ್ನಿ. ಅದು ಬಿಟ್ಟು ಬೇರೆ ಯಾವುದೇ ತರಹದ ವಿಭಜನೆ ಮೇಲೆ ಕೆಳಗೆ ಮಾಡಬೇಡಿ, ಅವ್ರು ಬೇರೆ ಇವ್ರು ಬೇರೆ ಅಂತ ಮಾಡಬೇಡಿ, ಎಲ್ಲರನ್ನು ಸೇರ್ಕೊಂಡು ನಾವು ಬೆಳೆಸೋಣ ಅಂತ ಒಂದು ಸುಂದರ ಕಾನ್ಸೆಪ್ಟ್ ಸರ್. ಅದೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅವರು ಬಸವಣ್ಣನವರು ನಮ್ಮ ಸಂಸಾರಕ್ಕೆ ಕೊಟ್ಟಿದ್ದು. ಅದರಲ್ಲಿ ಈಗಿನ ಮಠಾಧೀಶರು ಬಂದು ಅದನ್ನ ಸಂಕುಚಿತವಾಗಿ ಇದು ನಮ್ದು ಇಷ್ಟೇ ಗುಂಪು, ಬಸವಣ್ಣನವರು ಹೇಳುದು ವಿಶ್ವಮಾನವನಾಗಿ ವಿಶ್ವಗುರುವಾಗಿ ಬೆಳೆಯೋಣ ಅಂತ ಅವರು ಬಂದಂತ ವಿಷಯ. ಇವರು ಅಲ್ಲ ಕಾಂಟ್ರವರ್ಸಿ ಇರೋದು ಏನು ಅಂತಂದ್ರೆ ಈ ಒಂದು ಲಿಂಗಾಯತ ಧರ್ಮನೇ ಬೇರೆ, ವೀರಶೈವ ಧರ್ಮನೇ ಬೇರೆ ಅಂತ ವಾದವನ್ನು ಮಂಡಿಸ್ತಾ ಇದ್ದಾರೆ. ಒಂದು. ಎರಡನೇದು, ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿದಂತವರು
ಬಸವಣ್ಣನವರು ಅಂತ ಬಲವಾಗಿ ವಾದವನ್ನ ಮಂಡಿಸೋದಕ್ಕೆ ಇವತ್ತು ಸ್ವತಃ ಎಂ ಬಿ ಪಾಟೀಲ್ರು ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ 2013ರಲ್ಲಿ ಇದೇ ಎಂ ಬಿ ಪಾಟೀಲ್ರು ಸುಶೀಲ್ ಕುಮಾರ್ ಸಿಂಧೆ ಅವರು ಕೇಂದ್ರ ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ರು. ಏನಂತ, ವೀರಶೈವ ಲಿಂಗಾಯತ ಒಂದು ಧರ್ಮವನ್ನ ಸ್ಥಾಪನೆ ಮಾಡಬೇಕು ಅಥವಾ ಅದಕ್ಕೆ ಶಿಫಾರಸು ಬೇಕು ಕೇಂದ್ರದಿಂದ ಅನ್ನುವಂಥದ್ದು ಕೇಂದ್ರಕ್ಕೆ. ಸೊ ಈಗ ಅದೇ ಎಂ ಬಿ ಪಾಟೀಲ್ ರವರು ಇವತ್ತು ಉಲ್ಟಾ ಹೊಡೆದಿದ್ದಾರೆ. ಏನು ಅಂತಂದ್ರೆ, ಇಲ್ಲ 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 ಅಲ್ಲ, ಅವತ್ತು ನನಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ, ಆ ಕೊಟ್ಟಿದ್ದು ಪತ್ರವನ್ನು ಕೊಟ್ಟಿದ್ದು ನಿಜ ಇರಬಹುದು, ಬಟ್ ನನ್ನ ಅಭಿಪ್ರಾಯದಲ್ಲಿ ಇವತ್ತು ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂತ ಹೇಳಿಕೆಗಳನ್ನ ಅವ್ರು ಕೊಡ್ತಾ ಇದ್ದಾರೆ. ಇವರು 108 ಉದಾಹರಣೆ ಡಾಕ್ಯುಮೆಂಟ್ ಇವಾಗ ಕೊಡ್ತಾ ಇದಾರಲ್ಲ, ನನಗೆ ಒಂದು ಡಾಕ್ಯುಮೆಂಟ್ ತೋರಿಸ್ಬಿಡ್ಲಿ ಎಲ್ಲಿ ಬಸವಣ್ಣನವ್ರು ಹೇಳಿರ್ಬೇಕು ಇದನ್ನ ಒಂದು ಬೇರೆ ಧರ್ಮ ಅಂತ ಸ್ಥಾಪಿಸಿ ಅಲ್ಲಿಗೆ ನಾನು ಅನ್ಕೊಂಡಿರೋ ಗುರಿ ತಲುಪದಂಗ ಆಗುತ್ತೆ ಅನ್ನುವಂತ ಒಂದು ಡಾಕ್ಯುಮೆಂಟ್ ಇವ್ರು ತೋರಿಸ್ಲಿ. ಸರ್, ಇವರು ತಮ್ಮ ರಾಜಕೀಯ ಗಿಮ್ಮಿಕ್ಕಿಗಾಗ್ಲಿ, ತಮ್ಮ ಹೆಸರುಗಳಲ್ಲಿ ಬರೋಕ್ಕಾಗ್ಲಿ, ತಮ್ಮ ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಬೇಕಾದಂಥ ಸೃಷ್ಟಿಗಳನ್ನ ಮಾಡಿಕೊಂಡು ಅದ್ರ ಜೊತೆಗೆ ಕೆಲವೊಂದಿಷ್ಟು ಮಠಾಧೀಶರನ್ನ ಸೇರಿಸ್ಕೊಂಡು ಅಥವಾ ಅವ್ರು ಏನೋ ಒಂದು ತಮ್ಮ ಅಸ್ತಿತ್ವದ ಹೋರಾಟಕ್ಕಾಗಿ ಅವ್ರು ಏನೋ ಒಂದು ಕೇಳ್ಕೊಂಡಿರೋದನ್ನ ಅದನ್ನೇ ಎತ್ಕಟ್ಟಿ, ಸಿದ್ದರಾಮಯ್ಯನವರು ನನಗೆ ವಿಪರ್ಯಾಸ ಅನ್ಸುತ್ತೆ ಸಿದ್ದರಾಮಯ್ಯನವರು ಮಾಡಿದ್ದು. ವೀರಶೈವ ಅದು ಎರಡೂ ಅವರ ಪಕ್ಷದ ಸಚಿವರೇ ಮತ್ತು ಅವರು ರಾಜಕೀಯದಲ್ಲಿರೋರು, ಯಾರು ಧರ್ಮ ಗುರುಗಳಲ್ಲ. ಒಬ್ರು ಶಿವಶಂಕರಪ್ಪನವರು, ಒಬ್ರು ಎಂ ಬಿ ಪಾಟೀಲ್ರು, ಇಬ್ರು ಬಂದ್ಬಿಟ್ಟು ಚೀಫ್ ಮಿನಿಸ್ಟರ್ಗೆ ಅಪ್ರೋಚ್ ಮಾಡಿ ಇದನ್ನ ಬೇರೆ ಬೇರೆ ಮಾಡಬೇಕು ಅಂತ ಕೇಳಿದ್ರೆ, ನೀವು ಫಸ್ಟ್ ಡಿಸೈಡ್ ಮಾಡ್ಕೊಂಡು ಬಂದ್ರಪ್ಪ, ನಾನು ಆಮೇಲೆ ಏನ್ ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಈ ವಿವಾದದ ಕಿಡಿ ಹೊತ್ತಿದ್ರು ಅನ್ನುವಂತ ಆರೋಪ ಅವ್ರ ಮೇಲಿದೆ. ಅದೇನೇ ಇರಲಿ, ಈಗ ನಾವು ನ್ಯೂಟ್ರಲ್ ಆಗಿ ಯೋಚನೆ ಮಾಡೋದಾದ್ರೆ ಸಿದ್ದರಾಮಯ್ಯನವರು ಹೇಳಿದ್ದು ತಪ್ಪು ಸರಿ ಅನ್ನುವಂಥದ್ದನ್ನ ಪಕ್ಕಕ್ಕಿಡೋಣ. ಈಗ ಇಬ್ಬರು ವ್ಯಕ್ತಿಗಳು ಒಂದೇ ಧರ್ಮದ ಬಗ್ಗೆ ಬಂದಂತ ಸಂದರ್ಭದಲ್ಲಿ ನೋಡಿ, ನಿಮ್ಮಲ್ಲೇ ಭಿನ್ನಾಭಿಪ್ರಾಯ ಇದೆ, ನೀವು ಸರಿ ಮಾಡ್ಕೊಂಡು ಬನ್ನಿ, ನೀವು ಕುತ್ಕೊಂಡು ಅಂತ ವಿಚಾರ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ನಾನು ಅದನ್ನ ಹೇಳ್ತಾ ಇರೋದು, ಅವ್ರು ಹೇಳಬೇಕಾಗಿದ್ದು ತಲೆಗೆಲೆ ಕಟ್ಟಿದೆ ಅನ್ರಪ್ಪ, ನೀವಿಬ್ರು ಕೂಡ್ಬಾಳಿ ಅಂತ ಹೇಳೋದ್ ಬಿಟ್ಟು ನೀವಿಬ್ರು ಜಗಳಾಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಬನ್ನಿ, ನಾನು ಅದ್ರ ಪ್ರಕಾರ ಹೋಗ್ತೀನಿ ಅಂತ ಹೇಳೋದು ಸರಿನಾ? ಇದೊಂದು ಸ್ಟೇಟ್ಸ್ಮೆಂಟ್ ಮಾಡುವಂತ ಕೆಲಸನಾ? ಅಂದ್ರೆ ಜವಾಬ್ದಾರಿ ಇದೆಯಾ? ಕಿಡಿಯನ್ನು ಹೊತ್ತಿದ್ದಾರೆ ತಾವು ಅಂತ ಹೇಳ್ತಾ ಇದ್ರಿ ಸರ್. ಅವ್ರು ಅವಕಾಶ ಹುಡುಕ್ತಾ ಇದ್ದಾರೆ. ಎಸ್ ರಾಜಗೋಪಾಲ್ ಜಿ, ತಮ್ಮ ಅಭಿಪ್ರಾಯದಲ್ಲಿ ಏನು ಮಂಡನೆ ಮಾಡಕ್ ಹೋಗ್ತಾ ಇದ್ರಿ? ಯಾಕಂದ್ರೆ ವೀರಶೈವ ಮತ್ತು ಲಿಂಗಾಯತ ವಿಚಾರವಾಗಿ ಏನ್ ಹೇಳ್ತಿರ್ತಾವು ಸರ್? ವೀರಶೈವ ಮತ್ತು ಲಿಂಗಾಯತ ಧರ್ಮದ ಬಗ್ಗೆ ಹೇಳೋದಾದ್ರೆ, ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಅವರು ಸ್ಥಾಪನೆ ಮಾಡಿದಂಥದ್ದು ಲಿಂಗಾಯತ ಧರ್ಮ. ಲಿಂಗಾಯತ ಧರ್ಮ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಈಗ ನಿಮ್ಗೆ ಗೊತ್ತಿರೋ ಹಾಗೆ ವೀರಶೈವ ಧರ್ಮ ಇನ್ನಿತರ ಧರ್ಮಗಳನ್ನು ಹಿಡ್ಕೊಂಡು, ಮೂಲತಃ ಬಸವಣ್ಣನವರು ಬ್ರಾಹ್ಮಣ ಜಾತಿಗೆ ಸೇರಿದವರು. ಆ ಎಲ್ಲ ಧರ್ಮಗಳನ್ನ ಬಂಡೆದ್ದು, ವೈದಿಕ ಧರ್ಮವನ್ನ ಬಂಡೆದ್ದು ಅವೈದಿಕವಾಗಿ ಸ್ಥಾಪನೆ ಮಾಡಿದಂತ ಧರ್ಮನೇ ಲಿಂಗಾಯತ ಧರ್ಮ. ಆದ್ರೆ ಬಸವಣ್ಣವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅಂತ ಎಲ್ಲಿ ಆಧಾರ ಇದೆ? ಸರ್ ಎಲ್ಲರಿಗೂ ಗೊತ್ತಿದೆ ಸರ್. ಒಂದ್ ನಿಮಿಷ ಸರ್, 800 ವರ್ಷ ಹಳದ್ ಕೇಳಿ ಸರ್, ಒಂದ್ ನಿಮಿಷ ಸರ್, ಹೇಳ್ತೀವಿ, ಅದಕ್ಕೆಲ್ಲ ಉತ್ತರಗಳು ಕೊಡ್ತೀನಿ. ಇದು ವೀರಶೈವರು ಕೂಡ ಇದೇ ರೀತಿಯಾದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು 12ನೇ ಶತಮಾನದಲ್ಲಿ ಬಸವಣ್ಣವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿರುವಂತ. ಹಾಗಾದ್ರೆ ಗುರು ಪರಂಪರೆ ಇರುವಂತವ್ರು, ವೀರಶೈವದಲ್ಲಿ ಇರುವಂತವ್ರು, ಪಂಚಾಚಾರ್ಯರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಇಲ್ಲ ಬಸವಣ್ಣವರು ಧರ್ಮವನ್ನು ಸ್ಥಾಪನೆ ಮಾಡಿಲ್ಲ, ಅದು ತಪ್ಪು ಸಂದೇಶ ರವಾನೆ ಆಗುತ್ತೆ. ವೀರಶೈವ ಅನ್ನುವಂಥದ್ದು ಸಹಸ್ರ ವರ್ಷಗಳ ಇತಿಹಾಸ ಇದೆ ಸರ್. ವೀರಶೈವ ನಾನು ಹೇಳ್ತಾ ಇದ್ದೀನಿ ಸರ್. ಸರ್ ಕೇಳಿ, ಹೌದು ಸರ್, ಇದೆ ಸರ್, ವೀರಶೈವ ಇದೆ, ಲಿಂಗಾಯತ ಧರ್ಮ ಅಂತ ಅವ್ರು ಹೇಳ್ತಾರೆ. ಪ್ರಭು ಮಾದಾರ ಚೆನ್ನಯ್ಯ, ಅಕ್ಕಮಹಾದೇವಿ 770 ಏನು ಈ ಸಮಾಜವನ್ನ ಒಂಥರ ಏನು ವೈದಿಕ ಸಮಾಜವನ್ನ ವಿರೋಧ ಬಂದು ಇವರೆಲ್ಲ ಬಸವಣ್ಣನವರ ಜೊತೆ ಸೇರ್ಕೊಂಡು ಲಿಂಗಾಯತ ಧರ್ಮ ಕಟ್ಟಿದವರು. ವೀರಶೈವ ಸಮಾಜ ಬಂದು ಅದು ಒಂದು ವೈದಿಕ ಸಮಾಜ, ಅದು ಒಂದು ಆಚರಣೆಗಳು ಮಾಡ್ಕೊಂಡು ಬಂದಿದೆ. ಈ ಲಿಂಗಾಯತ ಧರ್ಮದಲ್ಲಿ ಯಾವ ಆಚರಣೆಗಳಿಲ್ಲ. ಬಸವಣ್ಣನವರು ಏನ್ ಹೇಳ್ತಾರೆ ಅಂದ್ರೆ, ಇವೆಲ್ಲ ಧರ್ಮಗಳನ್ನು ವಿರೋಧಿಸಿ ಈ ಕಡೆ ಬಂದಿದ್ದಾರೆ. ಅಲ್ಲಿ ನೋಡಿ, ಜಾತಿ ಮಧ್ಯೆ ಎಷ್ಟೊಂದು ವೀರಶೈವ ಆಗ್ಲಿ, ಬ್ರಾಹ್ಮಿನ್ಸ್ ಆಗ್ಲಿ, ಬೇರೆ ಬೇರೆ ಜಾತಿಗಳಲ್ಲಿ ಅವ್ರದೇ ಆದಂತ ರೂಲ್ಸ್ಗಳಿದ್ವು. ಆದ್ರೆ ಇವರು ಬಸವಣ್ಣನವರು ಪ್ರಸ್ತಾಪಿಸಿದೇನಪ್ಪ ಅಂತ ಹೇಳಿದ್ರೆ, ಎಲ್ಲಾ ಜಾತಿಗಳು, ಎಲ್ಲಾ ಮಾನವರು ಒಂದೇ ಅಂತ ಹೇಳಿದ್ರು. ಆದ್ರೆ ಈಗಿರೋ ಧರ್ಮಗಳು ಏನಿದಾವ, ಹಾಗಾದ್ರೆ ವೀರಶೈವರು ಎಲ್ಲಾ ಜಾತಿಗಳು ಬೇರೆ ಬೇರೆ, ಹೌದೌದು, ಅವ್ರದೊಂದು ರೂಲ್ಸ್ ಗಳಿದಾವೆ ಸರ್. ಆದ್ರೆ ಬಸವಣ್ಣನವರು ಎಲ್ಲಾರನ್ನ ಸಮಾನತವಾಗಿ ನೋಡಿದವರು. ಆದ್ರೆ ವೀರಶೈವರು ಇವತ್ತು ಎಲ್ಲಾರನ್ನ ಸಮಾನವಾಗಿ ನೋಡಲ್ಲ. ಅವ್ರದೇ ಆದ ಜಾತಿ, ಅವ್ರದೇ ಆದ ರೂಲ್ಸ್ ಗಳಿದಾವೆ. ಅವ್ರ ಜೊತೆ ಸೇರಂಗಿಲ್ಲ, ಇವ್ರ ಜೊತೆ ಸೇರಂಗಿಲ್ಲ, ಅದು ಊಟ ತಿನ್ನಂಗಿಲ್ಲ, ಇದು ತಿನ್ನಂಗಿಲ್ಲ, ಇವೆಲ್ಲ ರೂಲ್ಸ್ ಗಳು ಮಾಡ್ಕೊಂಡಿದ್ದಾರೆ. ಆದ್ರೆ ಬಸವಣ್ಣನವರು ಅವ್ಯಾವು ಮಾಡ್ಕೊಂಡಿಲ್ಲ. ಎಲ್ಲಾರು ನೋಡಿ, ಕೆಳ ಜಾತಿ ಮೇಲ್ಜಾತಿಯವರ ಮಧ್ಯಗಳಲ್ಲಿ ಸಾಮರಸ್ಯವನ್ನು ಉಂಟು ಮಾಡಿ ಮಧ್ಯದಲ್ಲಿ ಲಿಂಗಾಯತ ಧರ್ಮ ನಿಮ್ ಪ್ರಕಾರ ಬಸವಣ್ಣವರು ಸ್ಥಾಪನೆ ಮಾಡಿರುವಂತದ್ದು ಯಾವುದೇ ಜಾತಿ ಭೇದ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ರಿ, ಮತ್ತು ಆಚರಣೆಗಳು ಕೂಡ ಬಸವಣ್ಣವರ ಧರ್ಮದ ಪ್ರಕಾರ ನಡೀತಾ ಇದ್ರಿ ಅಂತ ಹೇಳ್ತಾ ಇದ್ರಿ. ಅವೈದಿಕ ಧರ್ಮ ಲಿಂಗಾಯತ ಧರ್ಮ. ಓಕೆ, ಆ ಬಗ್ಗೆ ಚರ್ಚೆ ಮಾಡ್ತೀನಿ. ಅದಕ್ಕೂ ಮುನ್ನ ಒಂದು ಶಾರ್ಟ್ ಬ್ರೇಕ್.
ಜನಪ್ರಿಯ ನಾಯಕರಾದ ಸನ್ಮಾನ್ಯ ಶ್ರೀ ಬಿಜೆಡ್ ಜಮೀರ್ ಖಾನ್ ರವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ಮಿಸ್ಬುರ್ ಮುಕ್ರಾಮ್, ಸೋಹೆಲ್ ಶರೀಫ್ ಮತ್ತು ಅಭಿಮಾನಿ ಬಳಗ. ಅನ್ನದಾತನ ಕಣ್ಣೀರು ಒರೆಸಲು ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದ್ದ ಸಮಯ ನ್ಯೂಸ್ ಆನ್ ದ ಸ್ಪಾಟ್ ಸಾಲ ಮನ್ನಾದಂತಹ ವಿನೂತನ ಕಾರ್ಯಕ್ರಮ ಮಾಡಿ ರಾಜ್ಯಾದ್ಯಂತ ಪ್ರಶಂಸೆಗೆ ಒಳಗಾಗಿ ಈಗ ಇದೇ ರೀತಿ ಮತ್ತೊಂದು ಮಹೋನ್ನತ ಸಾಮಾಜಿಕ ಬದಲಾವಣೆಗೆ ಸಮಯ ನ್ಯೂಸ್ ಮುಂದಡಿ ಇಡ್ತಾ ಇದೆ. ಇದು ಕೂಡ ಮಾಧ್ಯಮ ಲೋಕದಲ್ಲೇ ಮೊಟ್ಟ ಮೊದಲ ಹಾಗೂ ವಿಭಿನ್ನ ಪ್ರಯತ್ನ. ರಾಜ್ಯದಲ್ಲಿ ಲೆಕ್ಕವಿಲ್ಲದಷ್ಟು ಜನ ಒಂದಿಲ್ಲೊಂದು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾನೇ ಇದ್ದಾರೆ. ತಂದೆಗೆ ಹಾರ್ಟ್ ಆಪರೇಷನ್, ತಾಯಿಗೆ ಮೊಣಕಾಲಿನ ಶಸ್ತ್ರಚಿಕಿತ್ಸೆ, ದುಡಿಯುವ ಮಗನಿಗೆ ಶುಗರ್, ಬಿಪಿ, ಮಗಳಿಗೆ ಕಣ್ಣಿನ ಸಮಸ್ಯೆ, ಹೀಗೆ ಹಲವಾರು ರೋಗಗಳಿಂದ ಬಳಲದೇ ಇರುವ ಕುಟುಂಬವೇ ಇಲ್ಲ. ಶ್ರೀಮಂತರು ಮಾತ್ರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೇಗಾದ್ರೂ ಚಿಕಿತ್ಸೆ ಪಡೆದು ಗುಣಮುಖರಾದ್ರೆ ಸಾಕ. ಬಡವರ ಪಾಡೇನು? ಎಷ್ಟೇ ಸರ್ಕಾರಿ ಯೋಜನೆಗಳು ಬಂದ್ರು, ಎಷ್ಟೇ ವಿಮೆಗಳು ಲಭ್ಯವಿದ್ರು ಬಡ ಜನ ಚಿಕಿತ್ಸೆಗಾಗಿ ಅಲೆದಾಡೋದು, ಪರದಾಡೋದು ತಪ್ಪಿಲ್ಲ. ಹೀಗೆ ಪರದಾಡ್ತಾ ಇರುವಂತಹ ರಾಜ್ಯದ ಜನರಿಗೆ ನೆರವು ನೀಡಲು ಸಮಯ ನ್ಯೂಸ್ ಮುಂದಾಗಿದೆ. ಇಲ್ಲಿ ಯಾವ ಬಡವನು ಚಿಕಿತ್ಸೆ ಸಿಕ್ಕಿಲ್ಲ, ಚಿಕಿತ್ಸೆಗೆ ಹಣವಿಲ್ಲ ಅನ್ನೋ ಕಾರಣಕ್ಕಾಗಿ ಬೀದಿಯ ಹೆಣವಾಗಬಾರದು. ಕರ್ನಾಟಕವನ್ನ ರೋಗ ಮುಕ್ತ ರಾಜ್ಯವನ್ನಾಗಿಸಲು ಸಮಯ ನ್ಯೂಸ್ ಪಣ ತೊಟ್ಟಿದೆ. ಅದಕ್ಕಾಗಿ ಚಿಕಿತ್ಸೆಗಾಗಿ ಕೈ ಚಾಚುವ ಪ್ರತಿ ವ್ಯಕ್ತಿಗೂ ಆನ್ ದ ಸ್ಪಾಟ್ ಹಣ ಸಂದಾಯವಾಗಲಿದೆ. ಇದು ಸಮಯ ನ್ಯೂಸ್ನ ಮತ್ತೊಂದು ಐತಿಹಾಸಿಕ ಅಭಿಯಾನ. ಗುರುಬಸವ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಲಿಂಗಾಯತ ಧರ್ಮ ಮತ್ತು ವೀರಶೈವ ಎರಡೂ ಬೇರೆ ಬೇರೆ ಅಲ್ಲ ಅನ್ನುವಂಥದ್ದು. ಎರಡೂ ಕೂಡ ಕಣ್ಣಿದ್ದ ಹಾಗೆ. ಯಾವುದೇ ಒಂದು ಕಣ್ಣಿಗೆ ಗಾಯ ಆದ್ರೂ ಕೂಡ ಇನ್ನೊಂದು ಕಣ್ಣಲ್ಲಿ ಕೂಡ ನೀರು ಬರಲೇಬೇಕು. ಅಂತ ಒಂದು ಸಂದರ್ಭದಲ್ಲಿ ನೀವು ಯಾಕೆ ಬೇರೆ ಬೇರೆ ಅಂತ ಭಿನ್ನ ಭಾವದಿಂದ ನೋಡ್ತಾ ಇದ್ದೀರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆಯಾಗಿದೆ. ಎಸ್ ರಾಜಗೋಪಾಲ್ ಅವರೇ, ತಾವು ಮಾತಾಡ್ತಾ ಇದ್ರಿ, ಬಸವಣ್ಣವರು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿದ್ರು, ವೀರಶೈವ ವಿರುದ್ಧ ಅವರು ಬಂದಿದ್ರು ಅನ್ನುವಂತ ಮಾತನ್ನು ಕೂಡ ತಾವು ಹೇಳ್ತಾ ಇದ್ರಿ. ಹೇಗ್ ಮಂಡಿಸ್ತೀರಿ ಈ ವಿಚಾರವನ್ನ? ಹೌದು ಸರ್, ಇವತ್ತು ನೋಡಿ, ವೀರಶೈವರು ಇವತ್ತು ಬಸವಣ್ಣನವರನ್ನು ಒಪ್ಕೊಳ್ಳಂಗಿಲ್ಲ. ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದವರು ಬಸವಣ್ಣನವರು. ಹಾಗಂತ ಹೇಳಿದ್ಮೇಲೆ ಇವತ್ತು ಲಿಂಗಾಯತ ಮತ್ತು ವೀರಶೈವ ಹೇಗೆ ಒಂದು ಆಗಕ್ಕಾಗುತ್ತೆ? ಇವತ್ತು ವೀರಶೈವ ಮತ್ತು ಲಿಂಗಾಯತ ಒಂದು ಆಗೋದಾದ್ರೆ ಇವತ್ತು ಇವರು ಬಸವಣ್ಣನನ್ನೇ ಒಪ್ಕೊಳ್ಳಲ್ಲ ಅಂದ್ಮೇಲೆ ಹೇಗೆ ಒಂದಾಗುತ್ತೆ? ಒಂದು ಧರ್ಮ ಹೇಗಾಗುತ್ತೆ? ಈಗ ಕೀಟ್ಲೆ ಅವರು, ನಮ್ಮ ಕನ್ನಡದ ನಿಘಂಟು ಬರೆದವರು ಕೀಟ್ಲೆ ಅವರು ಅವರ ಒಂದು ನಿಘಂಟಿನಲ್ಲೇ ಹೇಳ್ತಾರೆ ಲಿಂಗಾಯತ ಧರ್ಮ ಬೇರೆ. ಕಿಟ್ಟಲ್ ಅವರು ಹೇಳ್ತಾರೆ ಲಿಂಗಾಯತ ಧರ್ಮನೇ ಬೇರೆ ಅಂತ ಹೇಳಿದ್ದಾರೆ. ಈವನ್ ಬ್ರಿಟಿಷ್ ಗವರ್ಮೆಂಟ್ ಅಲ್ಲೂ ನೀವು ನೋಡ್ಬೋದು, ಬ್ರಿಟಿಷ್ ಗವರ್ಮೆಂಟ್ ಅಲ್ಲೂ ಹೇಳ್ತಾರೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಂತ ಉಲ್ಲೇಖ ಇದೆ. ಎಲ್ಲಿದೆ ಇನ್ನು ಸ್ವತಂತ್ರ ಧರ್ಮ? ಪ್ರಜಾವಾಣಿ ಪೇಪರ್ ಅನ್ನುವಂಥದ್ದು ಇದೆಯಲ್ಲ, ಇದೆಲ್ಲ ನಮ್ಮ ಭಾವನೆಗಳು. ಸುಪ್ರೀಂ ಕೋರ್ಟ್ ಹೇಳಿದೆ, ಹಿಂದೂ ಧರ್ಮದ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಅದೇಂದ್ರೆ ಅದೊಂದು ಜೀವನ ವಿಧಾನ ಅನ್ನುವಂಥದ್ದು. ಸರ್, ಲಿಂಗಾಯತ ಧರ್ಮ ಅಂತ ಅವ್ರು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಅದನ್ನ ಈಗ ಗವರ್ಮೆಂಟ್ ಆಸ್ ಪರ್ ರೂಲ್ಸ್ ಪ್ರಕಾರ ಇವ್ರು ಕೇಳ್ತಾ ಇದ್ದಾರೆ ಸಾಂವಿಧಾನಿಕವಾಗಿ. ವೀರಶೈವ ಧರ್ಮ ಏನು ಹಿಂದೂ ಧರ್ಮದ ಒಂದು ಭಾಗ. ಚಿದಾನಂದ ಮೂರ್ತಿಯವರ ಪ್ರಕಾರ ನಾನು ಮಾತಾಡ್ತಾ ಇರುವಂತದ್ದು ವೀರಶೈವ ಧರ್ಮಕ್ಕೆ ಸನಾತನವಂತ ಒಂದು ಹಿನ್ನೆಲೆ ಇದೆ ಅನ್ನುವಂಥದ್ದು. ಹಾಗಾದ್ರೆ ಬಸವಣ್ಣವರು ವೀರಶೈವ ಧರ್ಮವನ್ನ ವಿರೋಧಿಸಿದ್ರು ಅನ್ನುವಂತ ಮಾತನ್ನ ಹೇಳ್ತೀರಿ ನೀವು. ವೀರಶೈವ ಧರ್ಮವನ್ನು ಯಾವತ್ತೂ ಕೂಡ ಬಸವಣ್ಣವರು ವಿರೋಧಿಸಿಲ್ಲ. ಕಲ್ಪನೆ ಬೇಡ, ಅಲ್ಲ ಕ್ಲಿಯರ್ ಮಾಡೋಣ ಅದನ್ನ. ವೀರಶೈವ ಧರ್ಮವನ್ನ ಬಸವಣ್ಣವರು ಯಾವತ್ತೂ ಕೂಡ ವಿರೋಧ ಮಾಡಿಲ್ಲ, ಅದರಲ್ಲಿ ನೋ ಡೌಟ್. ವೀರಶೈವ ಧರ್ಮದಲ್ಲಿರುವಂತಹ ಕೆಲವೊಂದು ಮೂಢನಂಬಿಕೆಗಳು, ಕಂದಾಚಾರಗಳನ್ನ ಕಿತ್ತೊಗೆಯುವ ಪ್ರಯತ್ನವನ್ನ ಬಸವಣ್ಣನವರು ಮಾಡಿದ್ರು. ಅದಕ್ಕೆ ವೀರಶೈವರು ಕೂಡ ಅವತ್ತು ಸಾಥ್ ನೀಡಿದ್ರು. ಯಾಕಂದ್ರೆ ಬಸವಣ್ಣವರು ನಮ್ಮ ಧರ್ಮವನ್ನ ಉದ್ಧಾರವನ್ನು ಮಾಡಕ್ ಬಂದಿದ್ದಾರೆ, ಮಾಡ್ಲಿ ಅಂತ ಅವರು ಸೈಲೆಂಟ್ ಆಗಿ ಉಳ್ಕೊಂಡ್ರು. ಯಾವಾಗ ಬಸವಣ್ಣವರು ವಚನಗಳ ಮೂಲಕ ಸರಳ ರೀತಿಯಲ್ಲಿ ಜನಗಳಿಗೆ ಮನದಟ್ಟ ಆಗುವ ರೀತಿಯಲ್ಲಿ ವಚನಗಳನ್ನ ಬರೆದ್ರು, ಅದು ಪ್ರಖ್ಯಾತಿಯನ್ನು ಗಳಿಸಿದ್ರು. ಎಲ್ಲಿವರೆಗೂ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಕೂಡ ಬಸವಣ್ಣನವರು ಬಹಳಷ್ಟು ಫೇಮಸ್ ಆಗಿಬಿಟ್ರು. ಈಗ ಒಂದು ಪಕ್ಷ ಇರುತ್ತೆ, ಒಂದು ಪಕ್ಷವನ್ನು ಹುಟ್ಟು ಹಾಕಿದವರು ಹಿಂದೆ ಯಾರೋ ಇರ್ತಾರೆ. ನಂತರ ಬಂದಂತವ್ರು ಯಾರೋ ಜನಪ್ರಿಯ ಒಂದು ಮುಖ್ಯಮಂತ್ರಿನೋ ಜನಪ್ರಿಯ ರಾಜಕಾರಣಿ ಆಗ್ಬಿಡ್ತಾರೆ. ನಂತರ ಇಲ್ಲ ಅವರೇ ಸ್ಥಾಪನೆ ಮಾಡಿದ್ರು ಅಂತ ಹೇಳಕ್ ಬರೋದಿಲ್ಲ. ಹಿಂದೆ ಯಾರು ಕೆಲಸ ಮಾಡಿರ್ತಾರೆ ಅವ್ರನ್ನ ಅಲ್ಲಗಳೆಯೋಕ್ ಆಗೋದಿಲ್ಲ. ಹಾಗೆ ಬಸವ ಪೂರ್ವದಲ್ಲಿ ಕೂಡ ವಚನ ರಚನೆಕಾರರು ಇದ್ರು. ಜೇಡರ ದಾಸಿಮೇನ ಆದಿಯಾಗಿ ಹಿಂದೆ ಎಷ್ಟೊಂದು ಜನ ಇದ್ರು, ಎಷ್ಟೊಂದು ಜನ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಬಸವಣ್ಣನವರ ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಅವರ ಯೋಚನೆಗಳು ಜನರಿಗೆ ಬಹು ಬೇಗನೆ ತಲುಪುತ್ತವೆ. ಈ ಹಿನ್ನೆಲೆಯಲ್ಲಿ ನಮ್ಮಂತವ್ರೆಲ್ಲ ತಿಳುವಳಿಕೆ ಇಲ್ಲದೆ ಇರುವಂತವ್ರು ಏನ್ ಮಾಡಿದ್ವಿ ಅಂತಂದ್ರೆ, ಬಸವಣ್ಣವರೇ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅನ್ನುವಂತ ಅಭಿಪ್ರಾಯಕ್ಕೆ ನಾವು ಜೋತು ಬಿದ್ದಿವಿ.
ಹಾಗಂತ ವೀರಶೈವ ಪರಂಪರೆಯನ್ನ ನಾವು ಅಲ್ಲಗಳೆಯೋಕ್ಕಾಗೋದಿಲ್ಲ. ಎಸ್ ಬರ್ತೇನೆ ಮುದಿಗೌಡ್ರು ಹೇಳಿ. ರಾಜಗೋಪಾಲ್ ಅವ್ರು ಹೇಳಿದ್ರು ಇದು ವೀರಶೈವ ಬೇರೆ, ಬಸವಣ್ಣನವ್ರು ಧರ್ಮ, ಲಿಂಗಾಯತ ಧರ್ಮ ಅದು ಬೇರೆ ಅಂತ ಹೇಳ್ಬಿಟ್ಟು. ಎಲ್ಲಿ ನಡೀತಾ ಇದೆ ಆ ಥರ? ಯಾರು ನೀವು ಸರಳವಾಗಿ ನನ್ನ ಜೀವನ ನಡೆಸ್ಕೊಂಡು ಹೋಗ್ತೀನಿ, ನನಗೆ ಬೇಕಾದಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀನಿ, ಮತ್ತೆ ಕೆಲವೊಂದರಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಅಂದ್ರೆ ನಿಮ್ಮನ್ನು ಯಾರು ತಡೀತಾ ಇದ್ದಾರೆ ಇವತ್ತು? ವೀರಶೈವರು ಬಂದ್ಬಿಟ್ಟು ನೀನು ಯಾಕೆ ಹಂಗಿದ್ಯಾ, ನೀನು ಹಿಂಗೆ ಆಗು ಅಂತ ಯಾರು ಹೇಳ್ತಾ ಇದ್ದಾರಾ? ಎಷ್ಟೋ ವೀರಶೈವರು ಇದು ವೈದಿಕ ವಿಚಾರ ಇದ್ದವರು ಸಹಿತ ಇದನ್ನ ಇವತ್ತು ಸಿಂಪ್ಲಿಫೈ ಆಗಿ ಅವ್ರು ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ನಾವು ಅನುಸರಿಸೋಣ ಅಂತ ಜನರು ಅನುಸರಿಸ್ತಾ ಇದ್ದಾರೆ. ಸರ್, ಈ ನಮ್ಮ ಸೊಸೈಟಿಯಲ್ಲಿ, ಕಲ್ಚರಲ್ಲಿ ಈ ನಾವು ಸೇರ್ಕೊಂಡು ಬಾಳೋದು, ಈಗ ಎಷ್ಟೋ ಲಿಂಗಾಯತರು ನಾವು ದೀಪಾವಳಿ ಮಾಡೋದಿಲ್ವಾ, ಗಣೇಶ ಚೌತಿ ಮಾಡೋದಿಲ್ವಾ, ನಾಗರ ಪಂಚಮಿ ಪೂಜೆ ಮಾಡೋದಿಲ್ವಾ? ಇದು ಯಾವುದು ಬಸವಣ್ಣವ್ರ ಪ್ರಕಾರ ಬೇಡ ಅಂತ ಹೇಳಿದವರು. ಒಂದು ವರ್ಷದಲ್ಲಿ ಬಸವಣ್ಣವರು ಹೇಳಿದ್ದಾರೆ, ಕಲ್ಲು ನಾಗರ ಕಂಡರೆ ಹಾಲ ನೆರೆಯವರಂಬರಯ್ಯ, ದಿಟದ ನಾಗರ ಬಂದರೆ ಕೊಲ್ಲೆಂಬುವರಯ್ಯ, ಉಣ್ಣದ ಲಿಂಗಕ್ಕೆ ಬೋನವ ಪಿಡಿಯವರು, ಉಂಬ ಜಂಗುಮ ಬಂದರೆ ಹೊರನಡಿ ಅನ್ನುವರು. ಅಂದ್ರೆ ಬಸವಣ್ಣವರು ವಿಚಾರದಲ್ಲಿ ಕಲ್ಲು ನಾಗರ ಹಾವುಗಳಿಗೆ ನಾವು ಹಾಲನ್ನು ಇರ್ತೀವಲ್ಲ, ಅದು ಬೇಡ, ಇನ್ನುವಂತವ್ರಿಗೆ ಹಾಲನ್ನು ಕೊಡಿ ಅಂತ ಬಸವಣ್ಣ ಹೇಳಿದ್ರು. ಆದ್ರೆ ಇವತ್ತು ನಿಮ್ಮ ಪ್ರಕಾರ ಲಿಂಗಾಯತ ಧರ್ಮವನ್ನೇ ಅಪ್ಪಿಕೊಂಡಿರುವಂತವ್ರು ಎಷ್ಟು ಜನ ಬಸವಣ್ಣವರ ವಚನಗಳನ್ನ ಪಾಲನೆ ಮಾಡ್ತೀವಿ? ನಾಗರ ಪಂಚಮಿಯಲ್ಲಿ ಕಲ್ಲು ದೇವರಿಗೆ ಕಲ್ಲು ನಾಗರಗಳಿಗೆ ನಾವು ಹಾಲನ್ನು ಎರಿಲಿಲ್ವಾ? ಮಾಡಿದವರೆಲ್ಲ ಲಿಂಗಾಯತರಲ್ಲ ಅಂತ ಹಂಗಂದ್ರೆ ಅವರೆಲ್ಲ ಲಿಂಗಾಯತರಲ್ಲ? ಎಸ್ ರಾಜಗೋಪಾಲ್, ಅದಕ್ಕೆ ನಾವು ನಾನು ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಅದಕ್ಕೆ ಈ ವಿಚಾರದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಜನರು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಯಾಕೆ ಈ ಸಮಸ್ಯೆ ಬಂದಿದೆ? ನಾವು ಬೇರೆ ಬೇರೆ ಅನ್ನೋದು ಮೊದಲು ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು, ಬೇರೆನಲ್ವ? ಅಥವಾ ಇದನ್ನ ಯಾರು ಮಧ್ಯ ಬಂದ್ಬಿಟ್ಟು ನಮ್ಮಲ್ಲಿ ಒಡಕ್ ಹುಟ್ಟಿಸಿ ನಮ್ಮನ್ನ ಬೇರೆ ಬೇರೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಆಳ್ಕೆ ಮಾಡಕ್ ನೋಡ್ತಾ ಇದ್ದಾರಾ ಅನ್ನುವಂಥ ವಿಚಾರನ ನಾವು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತಿಲ್ಲಿ ಬಂದಿರೋದು ಲಿಂಗಾಯತರು ಏನು ತಮ್ಮ ಧರ್ಮ ನಡೆಸ್ಕೊಂಡು ಹೋಗ್ತಾ ಇದಾರೆ ಅವರು, ಅಥವಾ ವೀರಶೈವರು ಬಂದ್ಬಿಟ್ಟು ಇದು ಹಂಗೆ ಅದು ಹಿಂಗೆ ಅಂತ ಹೇಳಿ ಯಾರು ಮಾಡ್ತಾ ಇಲ್ಲ. ಇವತ್ತು ನಾನು ಮುಖ್ಯ ಪ್ರಶ್ನೆ ನನಗೆ ಬಂದಿರೋದು ಅಂದ್ರೆ, ಶಾಮನೂರು ಶಿವಶಂಕರಪ್ಪನವರು ಒಬ್ಬ ರಾಜಕೀಯ ವ್ಯಕ್ತಿ, ಅವ್ರಿಗೂ ಧಾರ್ಮಿಕವಾಗಿ ಯಾವುದೇ ಸಂಬಂಧ ಇಲ್ಲ. ಅವರು ಒಂದು ಧರ್ಮದ ಇರ್ಬೋದು, ಆದ್ರೆ ಅವ್ರು ಯಾಕೆ ಇವತ್ತು ಸಭೆ ಮುಖಂಡ್ರು? ಅಲ್ಲೊಬ್ರು ಧರ್ಮಗುರುಗಳು ತಾನೇ ಕೂತ್ಕೋಬೇಕಿತ್ತು, ಇದನ್ನ ನಡೆಸ್ಕೊಂಡು ಹೋಗೋರು ತಾನೇ ಕೂತ್ಕೋಬೇಕಿತ್ತು. ರಾಜಕೀಯ ಮಾಡೋರು ಅಲ್ಲಿ ಕೂತ್ಕೊಂಡಿರೋದ್ರಿಂದಾನೇ ಈ ತರ ಅವಘಡಗಳು ಧಾರ್ಮಿಕ ವಿಷಯದಲ್ಲಿ ಹುಟ್ಟುತ್ತಾ ಇರೋದು. ಧರ್ಮಕ್ಕೂ ರಾಜಕೀಯಕ್ಕೂ ನಾವು ಯಾವಾಗ್ಲೂ ದೂರ ಇಡಬೇಕು. ಯಾಕಂದ್ರೆ ಈ ವಿಪರ್ಯಾಸ ಯಾವ ತರ ಆಗಿದೆ ಅಂದ್ರೆ, ಒಬ್ಬ ಭ್ರಷ್ಟ ನಾಯಕರಾದಂತ ಯಡಿಯೂರಪ್ಪನವರು ಇವತ್ತು ನಾನು ಲಿಂಗಾಯತ್ ನಾಯಕ ಅಂತ ಹೇಳ್ಕೊಂಡು ಹೇಳ್ತಾನೆ, ನನಗೆ ಅಸಹ್ಯ ಆಗುತ್ತೆ. ನಾನು ಲಿಂಗಾಯತ್ ಅಂತ ಹೇಳ್ಕೊಳಕ್ ಅಸಹ್ಯ ಆಗುತ್ತೆ. ನನಗೆ ಲಿಂಗಾಯತ್ ನಾಯಕರು ಇಂಥವ್ರು ಬೇಕಾ? ರಾಜಕೀಯದವ್ರು ಯಾಕೆ ಬೇಕಲ್ಲಿ? ಸೊ ಈ ಪ್ರಶ್ನೆಗಳನ್ನ ಜನರು ನಾವು ಕೇಳ್ಕೊಂಡ್ರೆ ನಮಗೆ ಅರ್ಥ ಆಗುತ್ತೆ. ಅಯ್ಯೋ, ನನ್ನ ಮನೆ ಪಕ್ಕದವನು ಇವನು ವೀರಶೈವನ ಲಿಂಗಾಯತ್ನ ಅಂತ ನಾನು 2 ಸರ್ತಿ ಯೋಚನೆ ಮಾಡಿಲ್ಲ ಸ್ವಾಮಿ. ಅವನ ಮನೆಗೆ ನಾನು ಪೂಜೆಗಳಿಗೆ ಹೋಗ್ತೀನಿ, ನನ್ನ ಮನೆಗೆ ಅವ್ನು ಬರ್ತಾನೆ, ಸತ್ಯನಾರಾಯಣ ಪೂಜೆ ಕರೆದ್ರೆ ನಾನು ಹೋಗ್ತೀನಿ, ಪ್ರಸಾದ ತಿಂದು ಬರ್ತೀನಿ. ಅವನು ನಮ್ಮ ಮನೆಗೆ ಬಂದ್ಬಿಟ್ಟು ಲಿಂಗ ಪೂಜೆ ನಡೀತಾ ಇರ್ಬೇಕಾದ್ರೆ ಕೈ ಮುಗಿದು ವಿಭೂತಿ ಹಚ್ಕೊಂಡು ಮನೆಗೆ ಹೋಗ್ತಾನೆ. ಈ ತರ ಇರುವಂತ ವ್ಯವಸ್ಥೆಯಲ್ಲಿ ಇವಾಗ ನಾವು ಗುಂಪು ಕಟ್ಕೊಂಡು ನಾನ್ ಬೇರೆ ನೀನ್ ಬೇರೆ, ಅದು ಏನು ಹಿಂದೂ ಮುಸಲ್ಮಾನ ಕ್ರೈಸ್ತ ಏನು ಕಮ್ಮಿ ಆಗಿತ್ತಾ? ಇವಾಗ ಬಂದ್ಬಿಟ್ಟು ವೀರಶೈವರು ಬೇರೆ ಇದು ಬೇರೆ ಅಂತ ಹೇಳಿ ಇವ್ರೇನ್ ಹುಟ್ಟಿಸ್ತಾ ಇದ್ದಾರೆ. ಅದಕ್ಕೆ ಮುಖ್ಯವಾಗಿ ನಾನು ಅನ್ಕೊಳ್ಳೋದು ಏನು, ಬಿಜೆಪಿಯವರ ಒಂದು ಫ್ರಂಟ್ ಸ್ಟೆಪ್ ಇತ್ತು, ಧರ್ಮಗಳನ್ನ ಒಡೆದ್ಬಿಟ್ಟು ಅಲ್ಪಸಂಖ್ಯಾತರು ಮತ್ತು ಇವ್ರ ಮೇಲೆ ಒಂದು ಒಡಕು ಹುಟ್ಟಿಸಿ ಅದನ್ನ ಬೆಳೆಸಬೇಕು. ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಅಲ್ಲಲ್ಲ, ಈಗ ಬಿಜೆಪಿ ಅವರು ವಿಚಾರಕ್ಕೆ ಬರೋದಾದ್ರೆ, ಬಿಜೆಪಿ ಅವರು ಈಗ ಏನ್ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ? ಇಷ್ಟು ದಿವಸ ಮೌನಕ್ಕೆ ಶರಣಾಗಿದ್ರು ಅವರು. ಯಾಕಂತಂದ್ರೆ ರಾಜಕೀಯ ಲೆಕ್ಕಾಚಾರ ಅನ್ನೋದೊಂದು, ಇಲ್ಲಿ ವೀರಶೈವ ಅನ್ನುವಂತ ಲಿಂಗಾಯತ ಅನ್ನುವಂತ ಒಂದು ಜೇನುಗೂಡಿಗೆ ಕಲ್ಲಿಸುದು ನಾವು ಕಚ್ಚಿಸಿಕೊಳ್ಳೋಣ, ಇದರಿಂದ ಮುಂಬರುವ ಚುನಾವಣೆಯಲ್ಲಿ ಇದರ ಒಂದು ದುಷ್ಪರಿಣಾಮ ನಮ್ಮ ಮೇಲೆ ಆಗಬಹುದು ಅನ್ನುವಂತ ಎಚ್ಚರಿಕೆ ಹೆಜ್ಜೆ ನೀಡ್ತಾ ಇದ್ರು. ಯಾಕಂದ್ರೆ ಅವರ ಹೈಕಮಾಂಡ್ ಆಗಿರುವಂತಹ ಅಮಿತ್ ಶಾ ಆಗಿರ್ಬೋದು, ಮೋದಿ ಅವರಾಗಿರ್ಬೋದು, ಅವ್ರು ಹೇಳಿದ್ರು ಈ ವೀರಶೈವ ಲಿಂಗಾಯತ ಅನ್ನುವಂತ ವಿಚಾರಕ್ಕೆ ಬಂದ್ರೆ ನೀವು ಸದ್ಯಕ್ಕೆ ಮೌನ ಮುರಿಬೇಡಿ, ತುಟಿ ಪಿಟ್ಟು ಕನ್ಬೇಡಿ, ಸುಮ್ಮನೆ ಇರಿ ಅಂತ ಹೇಳಿದ್ರು. ಈಗ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಏನು ಬಿಜೆಪಿ ನಾಯಕರು. ಈಗ ವೀರಶೈವ ಮತ್ತು ಲಿಂಗಾಯತ ಅನ್ನುವಂಥದ್ದು ಎರಡೂ ಕೂಡ ಬೇರೆ ಬೇರೆ ಅಲ್ಲ, ಇವೆರಡು ಒಂದೇ ಅನ್ನುವಂತ ಸ್ಟ್ಯಾಂಡ್ ಅನ್ನ ಬಿಜೆಪಿ ಅವರು ತಗೊಂಡಿದ್ದಾರೆ. ಇದು ಒಳ್ಳೇದಾ ಅಥವಾ ನೀವು ಇದಕ್ಕೆ ಸಹಮತ ಕೊಡ್ತೀರಾ ಅಥವಾ ಇಲ್ವಾ? ನೀವು ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಈಗ ಏನಾಗಿದೆ ಅಂತ ಅಂದ್ರೆ, ಯಡಿಯೂರಪ್ಪನವರು ಒಂಥರ ಮುಂದುವರಿತಾ ಇದ್ರು, ನಾನು ಲಿಂಗಾಯತ ಲೀಡರ್ ಅಂತ. ಕಾಂಗ್ರೆಸ್ ನಲ್ಲಿ ಹೇಳ್ಕೊಳಕ್ಕೆ ಆತರ ಯಾರು ಇರಲಿಲ್ಲ. ಲಿಂಗಾಯತರು ಒಂದು ಮೇಜರ್ ವೋಟ್ ಬ್ಯಾಂಕ್ ಕರ್ನಾಟಕದಲ್ಲಿ ನೋಡಿದಾಗ. ಅಲ್ಲಿ ಸಿದ್ದರಾಮಯ್ಯನವರು ಒಂದು ಪೊಲಿಟಿಕಲ್ ಮಾಸ್ಟರ್ ಸ್ಟ್ರೋಕ್ ಆಡಿದ್ರು, ಅದರಲ್ಲಿ ವಿಭಜನೆ ಹುಟ್ಟಿಸ್ಬಿಟ್ರು. ಈಗ
ಯಡಿಯೂರಪ್ಪನವರು ಯೋಚನೆಯಲ್ಲಿದ್ದಾರೆ, ನಾನು ವೀರಶೈವ ಲೀಡರ್ ಅಂತ ಹೇಳ್ಕೋಬೇಕು, ಲಿಂಗಾಯತ್ ಲೀಡರ್ ಅಂತ ಹೇಳ್ಕೋಬೇಕು, ಫಸ್ಟ್ ಹಿಂದೂ ಲೀಡರ್ ಅಂತ ಹೇಳ್ಕೋಬೇಕು, ಅದರಲ್ಲೇ 3 ಭಾಗ ಆಗ್ಬಿಡ್ತು. ಈಗ ಬಿಜೆಪಿ ಅವರು ಬ್ಯಾಕ್ ಫುಟಿಗೆ ಬಂದ್ಬಿಟ್ರು. ಅದು ಮಾಸ್ಟರ್ ಸ್ಟ್ರೋಕ್ ಸಿದ್ದರಾಮಯ್ಯನವರು ಪೊಲಿಟಿಕಲಿ ಆಡಿರೋದು. ಅಂದ್ರೆ ಏನು ಚೆಂಡನ್ನ ಬಿಸಾಕಿದ್ರು ಕಾಂಗ್ರೆಸ್ನವರು, ವಾಪಸ್ ಈಗ ಅವರು ಅಂಗಳದಲ್ಲೇ ಬಂದ್ ಬಿದ್ದಿದೆ ಈಗ ಚೆಂಡು ಅನ್ನುವಂಥದ್ದು. ಯಾಕಂದ್ರೆ ಈಗ 2 ಭಿನ್ನಾಭಿಪ್ರಾಯ ಕಾಂಗ್ರೆಸ್ ನಲ್ಲೇ ಉಂಟಾಗ್ತಾ ಇದೆ. ಒಂದು ವೀರಶೈವ ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಇನ್ನು ಅದೇ ಸಂಪುಟದ ಸಹೋದ್ಯೋಗಿ ಆಗಿರುವಂತಹ ಎಂ ಬಿ ಪಾಟೀಲ್ರು ಲಿಂಗಾಯತ ಧರ್ಮವೇ ಬೇರೆ, ವೀರಶೈವ ನಾವು ಹೊಂದಾಣಿಕೆ ಇಲ್ಲ ಅನ್ನುವಂತ ಅದು ಯಾಕೆ ಆಗ್ತಾ ಇದೆ ಅಂದ್ರೆ ಇವ್ರೇನೋ ನಾನು ಮಾಸ್ಟರ್ ಸ್ಟ್ರೋಕ್ ಮಾಡಿದೆ ಅಂತ ಅನ್ಕೊಂಡ್ರು. ಆದ್ರೆ ಜನರ ಜೊತೆ ಸುತ್ತಾಡ್ಬೇಕಾದ್ರೆ ಜನರಲ್ಲಿ ಕೇಳ್ತಾ ಇರೋದು ಯಾರಿಗಪ್ಪ ಬೇಕು ಲಿಂಗಾಯತರು ನೀವು ವೀರಶೈವರು ಅಂತ. ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ, ನಮಗೆ ಮಳೆ ಇಲ್ಲ, ಬೆಳೆ ಬಂದಿಲ್ಲ, 3 ವರ್ಷ ಆಯ್ತು, ನಮಗೆ ಡ್ರೌಟ್ ಇದೆ. ನೀವು ಸರ್ ಹಳ್ಳಿಗಳಲ್ಲಿ ಹೋಗಿ ಕೇಳಿದ್ರೆ ಇವತ್ತು ಕೇಳಿ ಒಬ್ಬ ರೈತ ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾನೆ, ಅವ್ನು ಹೋಗಿ ಕೇಳಿ ನೀನ್ ಲಿಂಗಾಯತ ಬೇಕಾ ನಿನ್ಗೆ ವೀರಶೈವ ಬೇಕಾ ಅಂತೇಳಿ ಸಚಿವರು ಹೋಗಿ ನನ್ಗೊಂದು ಗೈಡೆನ್ಸ್ ಕೊಡಪ್ಪ ಅಂದ್ರೆ, ಸ್ವಾಮಿ ನನಗೆ ಮಳೆ ಇಲ್ಲ, ಅದಕ್ಕೇನಾದ್ರು ಒಂದು ಲೆಟರ್ ಕೊಡ್ತೀರಾ ನೋಡಿ ಅಂತ ಕೇಳ್ತಾನ ಅವನು. ಅದನ್ನ ಇವತ್ತು ಅವ್ರಿಗೆ ಅರ್ಥ ಆಗ್ಬಿಟ್ಟು ನಾನು ಅನ್ಕೊಳ್ತಾ ಇದಾರೆ, ಓ ಇದನ್ನ ನಾವು ಇಲ್ಲಿ ತಪ್ಪಾಗಿದೆ ನಮ್ಮ ಪೊಲಿಟಿಕಲ್ ಗೇಮ್ ಅಂತ ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಂಡು ಅದರಲ್ಲಿ ಏನಾರು ಈಗ ಒಂದು ಬೇರೆ ದಾರಿ ಹುಡುಕ್ಬೇಕು ಅಂತ ಹುಡುಕ್ತಾ ಇದ್ದಾರೆ. ಅದನ್ನ ಬಿಜೆಪಿ ಅವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಬೇರೆ ಬೇರೆ ಅಲ್ಲ, ಯಾಕಂದ್ರೆ ಬೇರೆ ಬೇರೆ ಮಾಡ್ಬಿಟ್ರೆ ಅವ್ರಿಗೆ ಸಂಕಟ ಅಂತ ಹೇಳ್ಬಿಟ್ಟು ಶೆಟ್ರು ಆಮೇಲೆ ನಮ್ಮ ಸೋಮಣ್ಣ ಅವರು ಸೇರ್ಬಿಟ್ಟು ಇಲ್ಲ ನೀವೆಲ್ಲ ಒಂದೇ ಅಂತ ಇವತ್ತು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಮುಚ್ಚಿಟ್ಬಿಟ್ಟು ಮೇಲೆ ಒಂದು ಸರಿ ಮಾಡಕ್ ಹೊರಟಿದ್ದಾರೆ ಅನ್ನುವಂತ ತಾವು ಮಾತನ್ನ ಹೇಳ್ತಾ ಇದ್ರಿ. ಚರ್ಚೆ ಮಾಡ್ತೀನಿ. ಈಗ ಇನ್ನೊಬ್ರು ವೀರಶೈವ ಮುಖಂಡರು ಮತ್ತು ಮಾಜಿ ಸಚಿವೆಯೂ ಆಗಿರುವಂತಹ ಲೀಲಾದೇವಿ ಆರ್ ಪ್ರಸಾದ್ ಅವರು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಲೀಲಾದೇವಿ ಆರ್ ಪ್ರಸಾದ್ ಅವರೇ ನಮಸ್ಕಾರ. ನಾವು ಮಾತಾಡ್ತಾ ಇದ್ದೀವಿ ಲಿಂಗಾಯತ ಮತ್ತು ವೀರಶೈವ ಇವೆರಡೂ ಬೇರೆ ಬೇರೆ ಅಲ್ಲ, ಎರಡು ಒಂದೇ ಅನ್ನುವಂಥ ವಿಚಾರವನ್ನ ನಾವು ಜನತೆಯ ಮುಂದೆ ಇಡಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಸರ್ಕಾರದ ಸಂಪುಟದಲ್ಲಿರುವಂತವರು ಸಹೋದ್ಯೋಗಿಗಳಾಗಿರುವಂತಹ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ರು ಲಿಂಗಾಯತ ಧರ್ಮನೇ ಬೇರೆ ವೀರಶೈವನೇ ಬೇರೆ, ಇವೆರಡೂ ಕೂಡ ಒಂದಾಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯದಲ್ಲಿ ಏನ್ ಹೇಳ್ತಿರ್ತಾವು? ದಯವಿಟ್ಟು ನಾನು ಮಾತು ಕೇಳ್ತೀರಾ? ಹೇಳಿ ಮೇಡಮ್. ಈಗ ನಾವು ಬೆಂಗಳೂರಿನಲ್ಲಿರ್ತಕ್ಕಂಥ ನಮ್ಮ ಸಂಘ ಸಂಸ್ಥೆಗಳು ಸ್ನೇಹ ಇದೆ, ಕದಳಿ ಇದೆ, ಅಕ್ಕಮಹಾದೇವಿ ಸಮಾಜ ಇದೆ, ಒಂದು 20 ಸಂಘ ಸಂಸ್ಥೆ ಇದೆ. ನಾವೇನ್ ತೀರ್ಮಾನ ಮಾಡಿದ್ದೇವೆ, ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ತೀರ್ಮಾನ ಮಾಡ್ಕೊಂಡು ಆಮೇಲೆ ಪಬ್ಲಿಕ್ ಹೇಳೋಣ ಅಂತ ತೀರ್ಮಾನ ಮಾಡಿದ್ದೇವೆ ನಿನ್ನೆ ದಿವಸ. ಸ್ವಲ್ಪ ಸಮಯ ಕೊಡಿ ನಮಗೆ, ನಾವು ಒಗ್ಗಟ್ಟಾಗಿ ಒಂದೇ ಹೇಳೋಣ ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಆ ಸಮಯ ಬಂದಾಗ ನಾನು ನಿಮ್ಗೆ ತಿಳಿಸ್ತೇನೆ, ನಾವೆಲ್ಲ ಒಟ್ಟಿಗೆ ಬರ್ತೀವಿ. ಈಗ ಡ್ಯಾಮೇಜ್ ಕಂಟ್ರೋಲ್ ಆಗೋದು ಹೇಗೆ ಅಂತ, ಡ್ಯಾಮೇಜ್ ಆಗ್ತಾನೆ ಇದೆಯಲ್ಲ, ದಿನಕ್ಕೊಬ್ಬರು ನಾಯಕರು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಈಗ ಮಾದೇವರು ಒಂದ್ ಕಡೆ ಹೇಳಿಕೆ ನೀಡ್ತಾ ಇದ್ದಾರೆ, ಇನ್ನು ಪಂಚಾಚಾರ್ಯ ಪೀಠದ ರಂಭಾಪುರಿ ಶ್ರೀಗಳು ಮತ್ತೊಂದು ಕಡೆ ಹೇಳಿಕೆ ನೀಡ್ತಾ ಇದ್ದಾರೆ, ಇನ್ನು ಸಿದ್ದರಾಮಯ್ಯವ್ರ ಸಂಪುಟದಲ್ಲಿರುವಂತಹ ಶಾಮನೂರು ಶಿವಶಂಕರಪ್ಪನವರು ಅವರು ಒಂದ್ ಕಡೆ ಹೇಳ್ತಾರೆ. ಇವೆಲ್ಲ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಿ? ಯಾಕಂದ್ರೆ ಜನ ಪ್ಯಾನಿಕ್ ಆಗ್ತಾ ಇದ್ದಾರೆ. ಜನ ನಾನು ಲಿಂಗಾಯತನ ವೀರಶೈವ ಅನ್ನುವಂಥದ್ದು ಕನ್ಫ್ಯೂಷನ್ ಆಗ್ತಾ ಇದ್ದಾರೆ. ಇದಕ್ಕೆ ಯಾರು ಕಾರಣ? ಇದನ್ನ ನಿಲ್ಲಿಸಬೇಕಲ್ವಾ? ಎಸ್, ಸಂಪರ್ಕ ಕಡಿತಗೊಂಡಿದೆ ಅಂತ ಅನ್ಸುತ್ತೆ. ಲೀಲಾದೇವಿ ಆರ್ ಪ್ರಸಾದ್ ಅವರು ಒಳ್ಳೆ ಮಾತನ್ನು ಹೇಳಿದ್ರು. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಏನು ನೀವು ಒಂದು ಅಭಿಪ್ರಾಯಕ್ಕೆ ಬರಬೇಡಿ, ನಾವು ನಮ್ಮ ಮುಖಂಡರ ಜೊತೆ ಚರ್ಚೆನೆ ಮಾಡ್ತೀವಿ ಅನ್ನುವಂಥದ್ದು. ಇನ್ನು ಚರ್ಚೆ ಹಂತದಲ್ಲಿದೆ ಇದು ಅನ್ನುವಂಥದ್ದು. ನಾವು ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ಲಿಂಗಾಯತ ಮತ್ತು ವೀರಶೈವ ಅನ್ನುವಂಥದ್ದು ಡಿಫ್ರೆನ್ಶಿಯೇಟ್ ಮಾಡಕ್ ಹೋಗ್ಬೇಡಿ, ಎರಡೂ ಕೂಡ ಒಂದೇ. ನಾನು ಹೇಳಿದೆ ಆಗ್ಲಿಂದನೂ ಕೂಡ, ಅಪ್ಪ ಬೇರೆನಾ ಅಮ್ಮ ಬೇರೆ ಅಂತ ಕೇಳಕ್ ಆಗೋದೇ ಇಲ್ಲ. ಬೇರೆ ಅಂದ್ರೆ ಬೇರೆ, ಉಂಟು ಅಂದ್ರೆ ಒಂದೇ ಅಂದ್ರೆ ಒಂದೇ. ಯಾಕಂದ್ರೆ ಅಪ್ಪ ಅಮ್ಮನ ನಾವು ವಿಭಜನೆ ಮಾಡಕ್ ಆಗೋದಿಲ್ಲ. ಅಂತ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ವೀರಶೈವ ಮತ್ತು ಲಿಂಗಾಯತ ಧರ್ಮಗಳಿದಾವೆ. ಇವೆರಡರ ಉದ್ದೇಶ ಏನಾಗಿದೆ? ಸಮಾನತೆಯನ್ನ ಸಾರೋದು. ಬಸವಣ್ಣವರು ಏನ್ ಹೇಳಿದ್ರು? ಸರ್ವ ಜಾತಿಗಳನ್ನ ವರ್ಗಗಳನ್ನ ಕಿತ್ತೆಸಿದ್ರು. ಅವರು ಬೇರು ಸಮೇತ ಕಿತ್ತೆಸದು ಮಾನವ ಕುಲ ಒಂದೇ ಅನ್ನುವಂತ ಸಂದೇಶವನ್ನ ಸಾರಿದ್ರು. ವೀರಶೈವ ಧರ್ಮದ ಉದ್ದೇಶವೂ ಕೂಡ ಅದೇ ಆಗಿತ್ತು. ಮಹಾಮಾನವತಾವಾದತ್ವ ವೀರಶೈವ ಧರ್ಮದಲ್ಲಿದೆ. ಎಲ್ಲೋ ಒಂದ್ ಕಡೆ ಹಿಂದೆ ಏನು ಶೈವ ಆಗಮನ, ಏನು ಪುರೋಹಿತಶಾಹಿ ವರ್ಗದವರು ಏನು ಒಂದು ಶೋಷಣೆಯನ್ನ ನಡೆಸ್ತಾ ಇದ್ರು ಅಂತ ಏನು ಹೇಳಲಾಗ್ತಾ ಇದೆ, ಅದರ ವಿರುದ್ಧ ಧ್ವನಿ ಎತ್ತಿದ್ದು ವೀರಶೈವ ಧರ್ಮ. ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ವೀರಶೈವ ಧರ್ಮ ಹಿಂದೂ ಧರ್ಮ ಆಗಿದ್ರು ಕೂಡ, ಹಿಂದೂ ಧರ್ಮವನ್ನು ಅನುಸರಿಸಿಕೊಂಡು ಬಂದ್ರು ಕೂಡ ಸ್ವತಃ ವೀರಶೈವ ಧರ್ಮವೇ ಅವಮಾನಕ್ಕೊಳಗಾಗಿದೆ. ನಿಮಗೊಂದು ಉದಾಹರಣೆಯನ್ನು ಕೊಡ್ತೇನೆ. ಆಂಧ್ರ ಪ್ರದೇಶದಲ್ಲಿ 1924ರಲ್ಲಿ ನಡೆದಿರುವಂತಹ ಘಟನೆ. ಇವತ್ತೇನು ನೀವು ಚರ್ಚೆ ಮಾಡ್ತಾ ಇದ್ರಿ, 1924ರಲ್ಲಿ ಒಂದು ಚರ್ಚೆ ನಡೆಯುತ್ತೆ. ಏನು? ಬ್ರಾಹ್ಮಣಕ್ಕೆ ಸೇರಿದಂತ ಒಂದಿಷ್ಟು ಅರ್ಚಕರು, ಪುರೋಹಿತರು ಏನ್ ಮಾಡ್ತಾರೆ, ಶಿವನಿಗೆ ಅರ್ಚನೆ ಮಾಡೋದಕ್ಕೆ ಒಂದು ವರ್ಗದವರಿಗೆ ಅಂದ್ರೆ ವೀರಶೈವರಿಗೆ ಅವಕಾಶವನ್ನ ಕೊಡೋದಿಲ್ಲ. ವೀರಶೈವರು ಕೂಡ ಶೂದ್ರರು ಅಂತ ಹೇಳ್ತಾರೆ. ಸೊ ಆಗ ಅವರು ಅವಮಾನಕ್ಕೊಳಗಾಗಿರುವಂತ ವೀರಶೈವರು ಏನ್ ಮಾಡ್ತಾರೆ ಅಂದ್ರೆ ಸ್ಮಾರ್ತರು, ನಾನು ಹೇಳೋದು ಯಾರು ಇವರು ದಲಿತರು ಅಂತ ಹೇಳ್ತಾ ಇರುವಂತವರು ಸ್ಮಾರ್ತರು. ಆಗ ಅವ್ರು ಏನ್ ಮಾಡ್ತಾರೆ, ಈ ಒಂದು ಅವಮಾನವನ್ನ ಸಹಿಸಿಕೊಳ್ಳಲಾಗದೆ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಕೋರ್ಟ್ ಮೊರೆ ಹೋಗಿದ್ರು ಅವತ್ತು. ಎಸ್, ಈಗ ಪ್ರಭುದೇವರು ಸಿಕ್ಕಿದ್ದಾರೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಲಿಂಗಾಯತ ನಾಯಕರು. ಪ್ರಭುದೇವರೇ ಮಾತಾಡಿ. ನಾವು ವೀರಶೈವ ಲಿಂಗಾಯತದ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಇವೆರಡೂ ಕೂಡ ಬೇರೆ ಬೇರೆ ಅಲ್ಲ,
ಒಗ್ಗಟ್ಟಿನಿಂದ ಹೋಗೋದೇ ನಮ್ಮ ಈಗ ಧರ್ಮ ಆಗ್ಬೇಕು ಅನ್ನುವಂಥದ್ದು ನಾವು ಹೇಳ್ತಾ ಇದ್ದೇವೆ. ಏನ್ ಹೇಳ್ತೀರಿ ಪ್ರಭುದೇವ್ರೆ? ಸರ್, ನಾನು ಅದಕ್ಕೆ ಸಹಮತ ಇದೆ. ಆದ್ರೆ ಒಂದೇನು ಅಂದ್ರೆ ಈ ಆಳವಾದ ಅಧ್ಯಯನ ನಾನು ಮಾಡಿಲ್ಲ. ನಾನು ಅಷ್ಟು ಜ್ಞಾನಿ ಅಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ. ಪ್ರಭುದೇವ್ರೆ, ಇಲ್ಲಿ ಆಳವಾದ ಅಧ್ಯಯನ ಬೇಡವೇ ಬೇಡ. ಈಗ ಮಾನವ ಕುಲ ಒಂದೇ ಅನ್ನುವಂಥದ್ದು, ಸರ್ವಧರ್ಮ ಸಹಿಷ್ಣುತೆ ನಮ್ಮ ಒಂದು ಧ್ಯೇಯ ಆಗಿದೆ. ಅದರಲ್ಲಿ ವೀರಶೈವರು ಅಂತರೂ ಬಹಳ ಉನ್ನತವಾದಂತಹ ಧ್ಯೇಯವನ್ನು ಹೊಂದಿದಂತವ್ರು, ಏನಂದ್ರೆ ಸಮಾನತೆಯನ್ನು ಸಾಧಿಸುವಂತವ್ರು. ಅಂಥದ್ರಲ್ಲಿ ಲಿಂಗಾಯತ ಮತ್ತು ವೀರಶೈವ ಇದರಲ್ಲಿ ನಾವು ಕುಲವನ್ನು ಹುಡುಕ್ತಾ ಇದ್ದೇವಲ್ಲ, ಕುಲಗಳನ್ನೆಲ್ಲ ಜಾತಿಗಳನ್ನ ಕಿತ್ತೊಗೆಯಕ್ಕೆ ಪ್ರಯತ್ನ ಮಾಡಿದಂತ ಬಸವಾದಿ ಶರಣರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ದಂಗ ಆಗಲ್ವಾ? ಏನ್ ಹೇಳ್ತಿರ್ತಾವು? ಸರ್, ನನ್ನ ಅಭಿಪ್ರಾಯದಲ್ಲಿ ಲಿಂಗಾಯತರು ಅಂದ್ರೆ ಯಾರು ಲಿಂಗವನ್ನ ದೇಹದ ಮೇಲೆ ಧರಿಸಿದ್ದಾರೆ, ನಿಷ್ಠೆಯಿಂದ ಇದ್ದಾರೆ, ಅವರು ಲಿಂಗಾಯತರಾಗ್ತಾರೆ. ಯಾರಾದ್ರೂ ಆ ಲಿಂಗವನ್ನ ಧರಿಸದೇ ಇದ್ರೆ ಅವರು ಬೇರೆ ಯಾರಾದ್ರೂ ಅನ್ಕೋಬಹುದು, ಇನ್ಕ್ಲೂಡಿಂಗ್ ವೀರಶೈವ ಅಂತಾನು ಹೇಳ್ಕೋಬಹುದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹಳ ಅದ್ಭುತವಾದಂತಹ ಮಾತನ್ನ ಹೇಳಿದ್ರು. ನಾನು ಹೇಳ್ತಾ ಇದ್ದೆ ಆಗ್ಲೇನೆ, ವೀರಶೈವ ಧರ್ಮದಲ್ಲಿ ಅಂದ್ರೆ ಹಿಂದೆ ಪುರೋಹಿತಶಾಹಿ ವರ್ಗದವರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ವೀರಶೈವರಿಗೆ ಅವಮಾನವನ್ನು ಮಾಡ್ತಾರೆ ಅನ್ನುವಂಥದ್ದು, ಇದರ ವಿರುದ್ಧ ಧ್ವನಿಯನ್ನೆತ್ತಾರೆ. ಅವತ್ತು ನಿಜಾಮನ ಕಾಲದಲ್ಲಿ ಕೂಡ ಇಂಥ ಒಂದು ಕೂಗು ಎದ್ದಿರುತ್ತೆ. ಆಗ ನಿಜಾಮ, ಹೈದರಾಬಾದ್ನ ನಿಜಾಮ ಒಂದು ಕಮಿಟಿಯನ್ನ ನೇಮಕ ಮಾಡ್ತಾನೆ. ಮಾಡಿ ಏನಿದೆ ಈ ರೀತಿಯಾಗಿ ಇವರಿಗೆ ಶಿವಲಿಂಗವನ್ನ ಅರ್ಚನೆ ಮಾಡುವಂಥದ್ದು, ಪೂಜೆ ಪುನಸ್ಕಾರ ಮಾಡೋದಕ್ಕೆ ಇವರಿಗೆ ಅವಕಾಶ ಕೊಡೋದಿಲ್ಲ ಅಂತ ಇವರು ಪುರೋಹಿತಶಾಹಿ ಅಥವಾ ಬ್ರಾಹ್ಮಣರಾದಂತವ್ರು ಹೇಳ್ತಾ ಇದ್ದಾರೆ. ಇದು ಸರಿನಾ ತಪ್ಪಾ ಅನ್ನುವಂಥದ್ದು ಒಂದು ಸಮಿತಿಯನ್ನು ರಚನೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ. ಆಗ ಇಲ್ಲ ಇವರು ಕೂಡ ಮಾಡಬಹುದು ಅನ್ನುವಂತ ಕಮಿಟಿ ರಿಪೋರ್ಟ್ ಕೊಡುತ್ತೆ. ಆಗ ಮತ್ತೆ ಆ ಬ್ರಾಹ್ಮಣರು ಏನ್ ಮಾಡ್ತಾರೆ, ಅವರು ಇಲ್ಲ ಅವಕಾಶ ಕೊಡಲ್ಲ ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗುತ್ತೆ. ಅಂದ್ರೆ ಅವತ್ತಿನಿಂದ ಕೂಡ ಈ ಒಂದು ಹೋರಾಟ ಮುಂದುವರ್ಕೊಂಡು ಬಂದಿದೆ. ಎಲ್ಲೂ ಕೂಡ ವೀರಶೈವ ಧರ್ಮ ಅನ್ನುವಂಥದ್ದು ಏನಿದೆಯಲ್ಲ, ಇದು ಇನ್ನೊಂದು ವರ್ಗದ ವಿರೋಧಿ ಆಗ್ಲಿ, ಜಾತಿಯ ವಿರೋಧಿ ಯಾವತ್ತೂ ಕೂಡ ಕೆಲಸ ಮಾಡಿಲ್ಲ ಇವರು. ಅಂದ್ರೆ ಇವರು ಕೂಡ ಶೋಷಿತರಾಗಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವರು ಸಿಡಿದು ಹೊರಗೆ ಬಂದ್ರು. ಅಂದ್ರೆ ಹಿಂದೂ ಧರ್ಮದ ಒಂದು ಭಾಗನೇ. ಚಿದಾನಂದ ಮೂರ್ತಿ ಅವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ನಾವು ಸಮಾನತೆಯೇ ನಮ್ಮ ಧ್ಯೇಯ ಅಂತ ಹೇಳ್ಕೊಂಡಿರುವಂತಹ ವೀರಶೈವರು ಇವತ್ತು ಲಿಂಗಾಯತರು ಬೇರೆ ವೀರಶೈವರು ಬೇರೆ ಅನ್ನುವಂಥದ್ದು ಸರಿಯಲ್ಲ ಅನ್ನುವಂಥದ್ದು. ಸರ್, ಅದು ಒಂದು ಹಿರಿಯರು ಹೇಳಿದ ಮಾತು ನನಗೆ ಜ್ಞಾಪಕ ಬರುತ್ತೆ. ನಾವು ಇದ್ದಂಗೆ ನಮ್ಮ ದೇವ್ರು ಇರ್ತಾರೆ ಅಂತ. ದೇವ್ರಿದ್ದಂಗೆ ನಾವು ಇರೋದಿಲ್ಲ. ನಮ್ಮ ಸಂಕುಚಿತ ಭಾವನೆ ಇದ್ರೆ ನಮ್ಮ ದೇವರಿಗೂ ಸಂಕುಚಿತ ಭಾವನೆ ಇರುತ್ತೆ. ನಮ್ಗೆ ಇದು ಸರಿ ಇದು ತಪ್ಪು ಅಂತ ಇದ್ರೆ ನಮ್ಮ ದೇವರು ಅದೇ ತರ ಅಂತ ನಾವು ಭಿನ್ನಿಸ್ತೀವಿ. ಈ ತರ ಬೆಳೆದಿರೋ ವಿಷಯಗಳನ್ನ ಬಸವಣ್ಣನವರು 800 ವರ್ಷಗಳ ಹಿಂದೆನೆ ಇದನ್ನ ನಾವು ಸಡಲೀಕರಿಸಬೇಕು. ಮತ್ತು ಏನ್ ಕಂಪೌಂಡ್ಗಳಿದಾವೆ ಆ ಕಂಪೌಂಡ್ಗಳನ್ನ ಒಡೆದು ಇದನ್ನ ಒಂದು ಸಮಾನತೆಯ ಒಂದು ಮೈದಾನ ಆಗ್ಬೇಕು. ಒಂದು ಧಾರ್ಮಿಕ ವಿಚಾರಗಳ ಅವರು ಅನುಭವ ಮಂಟಪದಲ್ಲಿ ವಿಚಾರಗಳ ಚರ್ಚೆಗಳು ಬಂತಿರೋದು ಇವನ್ ಒಳಗಿಟ್ಕೊಳ್ಳೋಣ ಇವನ್ ಹೊರಗಿಟ್ಕೊಳ್ಳೋಣ ಅಂತ ಅಲ್ಲ. ಇದನ್ನ ಯಾವ ರೀತಿಯಾಗಿ ಒಂದು ಪ್ರಸನ್ನ ಮುಖದಿಂದ ನಾವು ಯಾವ ರೀತಿ ಧರ್ಮಗಳನ್ನ ಬೆಳೆಸ್ಕೊಂಡು ಜನರ ಉದ್ಧಾರಕ್ಕಾಗಿ ಇದನ್ನ ಯಾವ ರೀತಿ ನಾವು ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಅವ್ರು ಹೇಳ್ಕೊಟ್ಟಂತ ವಿಷಯ. ಇವತ್ತು ಬಂದು ನಾವು ಅದೇ ವಿಷಯನ ಉಲ್ಟಾ ಮಾಡಿ ಇದಕ್ಕೆ ಕಂಪೌಂಡ್ ಕಟ್ಟಕ್ ಟ್ರೈ ಮಾಡ್ತಾ ಇದೀವಿ. ಇದು ಬೇರೆ ಅದು ಬೇರೆ. ನಮ್ಮ ಮಧ್ಯದಲ್ಲಿ ಗೋಡೆಗಳು ಬೇಡ, ಕಂದಕಗಳು ಬೇಡ ಅಂತ ತಾವು ಹೇಳ್ತಾ ಇದ್ರಿ. ಎಸ್, ಈಗ ಮತ್ತೊಬ್ರು ಗೆಸ್ಟ್ ನಮ್ಮ ಜೊತೆ ಪ್ಯಾನಲ್ ಜಾಯ್ನ್ ಆಗಿದ್ದಾರೆ. ಅವರು ಜೆಡಿಎಸ್ ನಾಯಕರಾಗಿರುವಂತಹ ಪ್ರಸಾದ್ ಗೌಡ ಅವರು. ಪ್ರಸಾದ್ ಗೌಡ್ರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ತೆಗೆದುಕೊಂಡಿರುವಂತಹ ವಿಚಾರ ಏನಂತಂದ್ರೆ ವೀರಶೈವ ಮತ್ತು ಲಿಂಗಾಯತ ಅನ್ನುವಂಥದ್ದು ಬೇರೆ ಬೇರೆ ಅಲ್ಲ, ಒಂದೇ, ಒಟ್ಟಾಗಿ ಹೋಗೋಣ ಅನ್ನುವಂಥದ್ದು. ಯಾಕಂದ್ರೆ ಬಿಜೆಪಿ ನಾಯಕರು ಕೂಡ ಈಗ ಜ್ಞಾನೋದಯ ಆಗಿದೆ. ಅವರು ಕೂಡ ಮೌನವನ್ನು ಮುರಿದಿದ್ದಾರೆ. ಈಗ ವಿ ಸೋಮಣ್ಣವರು ಮತ್ತು ಬಿ ಶೆಟ್ಟರ್ ಅವರು ಕೂಡ ನೇತೃತ್ವದಲ್ಲಿ ಮಠಮಾನ್ಯಗಳನ್ನ ಅಥವಾ ಅವರ ಸ್ವಾಮೀಜಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಈ ಒಂದು ಗೊಂದಲವನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ನೀವು ವಿಚಾರ ಮಾಡ್ಕೊಂಡು ಬನ್ನಿ, ಜಿಜ್ಞಾಸೆಯನ್ನ ಏನಿದೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ಬನ್ನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ಶಾಮನೂರು ಶಿವಶಂಕರಪ್ಪನವರು ಹೇಳ್ತಾರೆ ವೀರಶೈವ ಮತ್ತು ಲಿಂಗಾಯತ ಒಂದೇ ಅನ್ನುವಂಥದ್ದು. MB ಪಾಟೀಲ್ ಹೇಳ್ತಾ ಇದ್ದಾರೆ ಇಲ್ಲ ಲಿಂಗಾಯತ ಧರ್ಮ ಬೇರೆ, ನಾನು ಬಹಿರಂಗ ಚರ್ಚೆಗೆ ಬರ್ತಾ ಇದ್ದೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಗೊಂದಲ ಮತ್ತೆ ಏರ್ಪಡ್ತಾ ಇದೆ. ಸೊ ಇದು ಗೊಂದಲವನ್ನ ಬಗೆಹರಿಸುವಂತ ಪ್ರಯತ್ನವನ್ನ ಪ್ರತಿಯೊಬ್ರು ಕೂಡ ಮಾಡಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗಳಿಗೆ ನಾವು ಉತ್ತರವನ್ನು ಏನಂತ ಕೊಡ್ಬೇಕು? ಮಕ್ಕಳು ಕೇಳ್ತೇವೆ ನಾನು ವೀರಶೈವನ ಲಿಂಗಾಯತ ಅಂತ, ಏನ್ ಹೇಳ್ಬೇಕಾಗುತ್ತೆ ಅವಾಗ ನಾವು? ಇಲ್ಲ, ಇವತ್ತು ನಾವು ಇದೇ ವೇದಿಕೆಯಲ್ಲಿ ಈಗ ಒಂದು 2-3 ದಿವಸದಿಂದ ನಾವು ಚರ್ಚೆ ಮಾಡಿದ್ವಿ. ಆವಾಗ ಚಿದಾನಂದ ಮೂರ್ತಿಯವರು ನಮ್ಮ ಚರ್ಚೆಗೆ ಅವರು ಕೂಡ ಮೊದಲನೇ ಇದರಲ್ಲೇ ಪ್ರಾಸ್ತಾವಿಕವಾಗಿ ಎಲ್ಲನೂ ಹೇಳಿದರು. ಅವರು ಸಂಶೋಧಕರಾಗಿ ಒಂದು ಲಿಂಗಾಯತ ಮತ್ತು ವೀರಶೈವರು ಎರಡೂ ಒಂದೇ ಅನ್ನೋದನ್ನ ಪುರಾವೆಗಳ ಮುಖಾಂತರ ಹೇಳಿದ್ರು. ಇಷ್ಟಾದರೂ ಕೂಡ ನಾವು ಕೂಡ ನಮಗೆ ಗೊತ್ತಿರುವಂಥದ್ದನ್ನು ನಾವು ಅಧ್ಯಯನ ಮಾಡ್ಕೊಂಡು ಬಂದಿದ್ದನ್ನು ಕೂಡ ಅವತ್ತು ಚರ್ಚೆಯಲ್ಲಿ ನಾವು ಭಾಗವಹಿಸಿ ಹೇಳಿದ್ವಿ. ಆದರೆ ಇಷ್ಟಾದರೂ ಕೂಡ ಇಲ್ಲಿ
ಲಿಂಗಾಯತ ಮುಖಂಡರು ವೀರಶೈವ ಮುಖಂಡರುಗಳು ಅಂತ ಹೇಳಿ ಎರಡೂ ಒಂದೇ. ಆದರೆ ಲಿಂಗಾಯತ ಬೇರೆ ವೀರಶೈವ ಬೇರೆ. ಈ ಒಂದು ಚರ್ಚೆಗೆ ನಾಂದಿ ಆಡಿದ್ದೇ ಮೊದಲನೇ ತಪ್ಪು. ಯಾಕೆ ಅಂತ ಅಂದ್ರೆ ಇವತ್ತಿನ ಒಂದು ಸಮಾಜದಲ್ಲಿ ಇವತ್ತು ಪ್ರಸ್ತುತವಾಗಿ ನಮ್ಮ ರಾಜ್ಯ ಅತ್ಯಂತ ಭೀಕರ ಬರಗಾಲವನ್ನ ಎದುರಿಸ್ತಾ ಇದೆ, ಮತ್ತೆ ಬೇಕಾದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಈ ಒಂದು ಹೊತ್ತಿನಲ್ಲಿ ಅದರ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಜನಗಳಿಗೆ ನಾವು ಚರ್ಚೆಯನ್ನ ಮಾಡೋದ್ರ ಮುಖೇನ ಅವರಿಗೆ ಒಂದು ನ್ಯಾಯವನ್ನು ಒದಗಿಸಬಹುದಾಗಿತ್ತು. ಆದರೆ ಇವತ್ತು ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಇವತ್ತು ಈ ಚರ್ಚೆಗಳು ನಮ್ಮ ಇದೆಲ್ಲ ಹೋಗ್ತಾ ಇದೆ. ಮತ್ತೆ ಎಲ್ಲೋ ಒಂದ್ ಕಡೆ ಮುಖಂಡರುಗಳು ಸುಳ್ಳು ಹೇಳ್ತಾ ಇದ್ದಾರೆ. ಬಸವಣ್ಣನವರು ಅವತ್ತೇ ಹೇಳಿದ್ರು, ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಕೂಡಲ್ಲ ಸಂಗಮನ್ನ ಒಲಿಸುವ ಪರಿ ಅಂತ ಹೇಳ್ಬಿಟ್ಟು ಇವರು ಲಿಂಗಾಯತ ಮುಖಂಡರಾಗಿದ್ದವರು, ವೀರಶೈವ ಮುಖಂಡರಾಗಿದ್ದವರು. ಅವತ್ತು ಆ ಮಹಾನುಭಾವ 12ನೇ ಶತಮಾನದಲ್ಲಿ ಇಂತಹ ದೊಡ್ಡ ದೊಡ್ಡ ಒಂದು ವಚನಗಳನ್ನ ಹೇಳಿದ್ನಲ್ಲ, ಅವತ್ತೇ ಹೇಳಿದ್ರು ಬಸವಣ್ಣನವರು, ಇವನಾರವ ಅನ್ನಿದಿರಯ್ಯ, ಇವ ನಮ್ಮವ ಅನ್ನಿರಯ್ಯ. ಯಾವತ್ತು ಹೇಳಿದ್ದು ಮಾತ್ರ 12ನೇ ಶತಮಾನದಲ್ಲಿ 800-900 ವರ್ಷಗಳ ಹಿಂದೆ ಸಮಾಜದಲ್ಲಿರುವಂತಹ ಕೆಳವರ್ಗದ ಜನರನ್ನು ಕೂಡ ನಾನು ಒಂದು ಮುಖ್ಯವಾಹಿನಿಗೆ ತರ್ತೀನಿ ಅಂತ ಹೊರಟಂತಹ ಆ ಬಸವಣ್ಣನ ಕಲ್ಪನೆಯಲ್ಲಿ ಒಂದು ವೇಳೆ ಆತನ ಆತ್ಮ ಏನಾದರೂ ಇವರುಗಳ ಮಧ್ಯೆ ಓಡಾಡ್ತಿದ್ರೆ ಅಳುತ್ತೆ. ಇವತ್ತು ಅಂಥ ಒಂದು ಪರಿಸ್ಥಿತಿ ಒಳಗಡೆ ಇವತ್ತು ನಾಯಕರುಗಳು ಅವರವರ ಒಂದು ಈ ಯಾರ್ದ ಒಂದು ಇದನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಈ ಶಿಕ್ಷಣ ಸಂಸ್ಥೆಯವರ ಒಂದು ಇದಿರ್ಬೋದು, ತಮ್ಮ ರಾಜಕೀಯ ಇದನ್ನೆಲ್ಲ ವೀರಶೈವ ಬಸವಣ್ಣವರನ್ನ ತಂದು ತಾವು ಬೇಳೆಯನ್ನು ಬೇಯಿಸ್ಕೊತಾ ಇದ್ದಾರೆ ಅಂತ ತಾವು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇಂತಹ ನಾಯಕರುಗಳಿಗೆ ಯಾವ ರೀತಿಯಾಗಿ ಪಾಠವನ್ನು ಕಲಿಸಬೇಕು, ನಂಬರ್ 1. ಆಮೇಲೆ ಈಗ ಏನು ಡ್ಯಾಮೇಜ್ ಆಗ್ತಾ ಇದೆ ಇದನ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು. ನಾಯಕರು ಕೂಡ ಇವತ್ತು ಸರ್ಕಸ್ ನಡೆಸ್ತಾ ಇದ್ದಾರೆ, ರಾಜಕೀಯ ಲೆಕ್ಕಾಚಾರದಲ್ಲಿ ತೊಡಗಿರುವಂತಹ ನಾಯಕರು. ಈಗ ಯಡಿಯೂರಪ್ಪನವ್ರ ವಿಚಾರಕ್ಕೆ ಬಂದ್ರೆ ಈ ಒಂದು ಟೀಮ್ ನಲ್ಲಿ, ಗುರು ಟೀಮ್ ನಲ್ಲಿ ಯಡಿಯೂರಪ್ಪನವರು ಯಾಕಿಲ್ಲ? ಯಾಕಂದ್ರೆ ಯಡಿಯೂರಪ್ಪನವ್ರಿಗೆ ಈಗ ಸಂದಿಗ್ಧ ಪರಿಸ್ಥಿತಿ ಬರುತ್ತೆ. ಈಗ ಏನು ಅಂದ್ರೆ ನೀವು ಹಿಂದೂನ ವೀರಶೈವನ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ RSS ಕಚೇರಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಈಗ ಹಿಂದೇನು ಕೂಡ ಚರ್ಚೆ ಆಯಿತು, RSS ಕಚೇರಿನಲ್ಲಿ ಬಸವಣ್ಣವ್ರ ಫೋಟೋ ಇಡಕ್ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಹೀಗಾಗಿ ಮೌನಕ್ಕೆ ಶರಣಾಗಿದ್ರು. ಹಾಗಾದ್ರೆ ಇವತ್ತು ಶೆಟ್ಟರ್ ಅವರು ಮತ್ತು ವಿ ಸೋಮಣ್ಣವರು ಮಠಮಾನ್ಯಗಳು ಮತ್ತು ಮುಖಂಡರನ್ನ ಭೇಟಿಯಾಗಿ ಒಂದು ಚರ್ಚೆನ ಏನು ವೀರಶೈವ ಮತ್ತು ಲಿಂಗಾಯತ ಅನ್ನುವಂಥದ್ದು ಒಟ್ಟಾಗಿ ತಗೊಂಡು ಹೋಗೋಣ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೊರಟಿದ್ದಾರೆ ಇವತ್ತು. ಹಾಗಾದ್ರೆ ಈ ಟೀಮ್ ನಲ್ಲಿ BSY ಅವರು ಯಾಕಿಲ್ಲ? ಇದರಿಂದ ಏನು ಉದ್ದೇಶ ಇರಬಹುದು? ಆ ಬಗ್ಗೆ ಕೂಡ ಚರ್ಚೆ ಮಾಡ್ತೇನೆ. ಅದಕ್ಕೂ ಮುನ್ನ ಒಂದು ಶಾರ್ಟ್ ಬ್ರೇಕ್. ಜನಪ್ರಿಯ ನಾಯಕರಾದ ಸನ್ಮಾನ್ಯ ಶ್ರೀ BZ ಜಮೀರ್ ಖಾನ್ ರವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ಮಿಸ್ಬುರ್ ಮುಕ್ರಾಮ್, ಸೋಹೆಲ್ ಶರೀಫ್ ಮತ್ತು ಅಭಿಮಾನಿ ಬಳಗ. ಎಂದೆಂದು ನಾನು ರಾಧಿಕಾ ಕುಮಾರಸ್ವಾಮಿ. ದಾಂಪತ್ಯ ಜೀವನದ ಗಾಸಿಪ್ಗಳಿಗೆ ಬ್ರೇಕ್ ಹಾಕಿದ ಸ್ವೀಟಿ. ರಾಜಮೌಳಿ ಪುತ್ರನ ಮೇಲೆ ಘನಘೋರ ಆರೋಪ. ಇರಲಾರದೆ ಇರುವೆ ಬಿಟ್ಟುಕೊಂಡ ಪ್ರತಿಭಾವಂತ ಕಾರ್ತಿಕೇಯ. ಆರ್ಯಾತ್ರಿಯಲ್ಲಿ ಮತ್ತೆ ಒಂದಾಗುತ್ತಾರಾ ಸ್ನೇಹಿತರು? ಅಲ್ಲೂ ಕೊಟ್ಟರು ಸುಕುಮಾರ್ ಜೊತೆಗಿನ ಚಿತ್ರದ ಸುಳಿವು. ರಾತ್ರಿ ಸೋರಿಯಾಸಿಸ್ನಿಂದ ನೀವು ಬಳಲುತ್ತಿದ್ದೀರಾ? ಥೈರಾಯ್ಡ್ ಸಮಸ್ಯೆಯಿಂದ ನರಳುತ್ತಿದ್ದೀರಾ? ಬಂಜೆತನದ ಬವಣೆ ನಿಮಗೆ ಕಾಡುತ್ತಿದೆಯಾ? ಬೆನ್ನು ನೋವು ಶಮನ ಮಾಡಿಕೊಳ್ಳುವುದು ಹೇಗೆ? ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ. ವೀಕ್ಷಿಸಿ ಡಾಕ್ಟರ್ ಸಮಯ, ಪ್ರತಿದಿನ ಮಧ್ಯಾಹ್ನ 1:30ಕ್ಕೆ. ರಿಲೀಸ್ ಆದ ದಿನವೇ ಅಡ್ಡಡ್ಡ ಮಲಗಿದ ಚಿಕ್ಕಣ್ಣನ ಚಿತ್ರ. ಸಿನಿಮಾ ಫ್ಲಾಪ್, ಪ್ರೊಡ್ಯೂಸರ್ ಆದ ಪಾಪರ್. ಸೋಪೆತ್ತ ಟೀಮ್ನಲ್ಲಿ ಹಣಕ್ಕಾಗಿ ಪ್ರತಿನಿತ್ಯ ಫೈಟ್. ನಿರ್ಮಾಪಕನ ಕಾಟ ತಪ್ಪಿಸಿಕೊಳ್ಳಲು ಕಿಡ್ನಾಪ್ ಪ್ಲಾನ್.
ಅಂಬಿ ಹಿಂದೆ ಕತೆ ಬರೆಯಲು ಕೂತ ಸ್ಟೈಲ್ ರಾಜ ಡೈರೆಕ್ಟರ್. ಜೈಲ್ ರಾಜ. ಗುರುಬಸವ ವಿಶೇಷ ಚರ್ಚೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ದೀವಿ, ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರು ತೇಪೆ ಹಚ್ಚುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅಥವಾ ಎರಡೂ ಒಂದೇ ಅಂತ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳುವ ಮೂಲಕ ಮುಂದಿನ ರಾಜಕೀಯ ಲೆಕ್ಕಾಚಾರವನ್ನ ಹೇಗೆ ಮಾಡ್ತಾ ಇದ್ದಾರೆ ಎಲ್ಲಾ ಪಕ್ಷದವರು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ನವರು ಇರ್ಬೋದು. ನಾವೇನಾದ್ರೂ ಒಂದು ಹೇಳಿಕೆ ಕೊಟ್ರೆ ನಾಳೆ ನಮಗೇನಾದ್ರೂ ಉಲ್ಟಾ ಆಗುತ್ತಾ ಅಂತ ಲೆಕ್ಕಾಚಾರ ಮಾಡ್ಕೊಂಡೇ ಹೇಳಿಕೆಯನ್ನು ಕೊಡ್ತಾ ಇರೋದು. ಹೀಗಾಗಿ ಬಿಜೆಪಿಯವರು ಇದುವರೆಗೂ ಕೂಡ ತುಟಿಪಿಟ್ಟುಕಂದಿರಲಿಲ್ಲ. ಆದ್ರೆ ಈಗ ಯಾವಾಗ ಇದು ವಿಷಯ ಹಾಗೆ ಜಾಸ್ತಿ ಆಗ್ತಾ ಹೋಯ್ತು, ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವ್ರಿಗೂ ಕೂಡ ಸುತ್ತಾಕೊಳ್ತಾ ಬಂತು. ಯಾಕಂದ್ರೆ ಯಡಿಯೂರಪ್ಪನವರು ಲಿಂಗಾಯತ ನಾಯಕರ, ವೀರಶೈವ ಮುಖಂಡರ, ಲಿಂಗಾಯತರ ಅಥವಾ ಹಿಂದೂನ ಅನ್ನುವಂತ ಪ್ರಶ್ನೆ ಕೂಡ ಇತ್ತು. ಯಾಕಂತಂದ್ರೆ ಬಿಜೆಪಿ ಅಂತಂದ್ರೆ ಯಡಿಯೂರಪ್ಪ ಅಂದ್ರೆ ಬಿಜೆಪಿ ಅನ್ನುವಂತ ಮಟ್ಟಕ್ಕೆ ಇವತ್ತು ಯಡಿಯೂರಪ್ಪನವರು ಬೆಳೆದ್ಬಿಟ್ಟಿದ್ದಾರೆ. ಹೀಗಾಗಿ ಹಾಗಂತ ಲಿಂಗಾಯತ ಮತ್ತು ವೀರಶೈವ ಜನಾಂಗ ಎಲ್ಲ ಒಂದು ಯಡಿಯೂರಪ್ಪನವ್ರನ್ನ ಬೆಂಬಲಿಸಿದೆ ಅಥವಾ ಒಂದು ಪಕ್ಷಕ್ಕೆ ಬೆಂಬಲಿಸಿದೆ ಅಂತ ಅರ್ಥ ಅಲ್ಲ. ಆದ್ರೆ ಹೆಚ್ಚಾಗಿ ಕಂಡು ಬರುವಂತದ್ದು ಇವತ್ತು ವೀರಶೈವರು, ಲಿಂಗಾಯತರು ಯಾವುದೇ ಜಾತಿ ಮತ ಇಲ್ಲದೇನೆ ಅವರು ಯಾವೊಬ್ಬ ನಾಯಕರು ಅವ್ರಿಗೆ ಇಷ್ಟ ಆಗ್ತಾರೆ ಅವ್ರನ್ನ ಬೆಂಬಲಿಸ್ತಾ ಬಂದಿದ್ದಾರೆ. ಹಿಂದಿನಿಂದ ನಾವು ರಾಜಕೀಯವನ್ನು ತೆಗೆದುಕೊಂಡು ಬಂದಂತೆ ಸಂದರ್ಭದಲ್ಲಿ ಹೇಳೋದಾದ್ರೆ. ಆದ್ರೆ ಇವತ್ತು ಯಡಿಯೂರಪ್ಪನವರ ಸ್ಟ್ಯಾಂಡ್ ಏನು? ಒಮ್ಮೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರಿಗೆ ಅಧಿಕಾರ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಇದೇ ಯಡಿಯೂರಪ್ಪನವರು ಅಳ್ಕೊಂಡು ಮಠಮಾನ್ಯಗಳ ಹತ್ರ ಕಣ್ಣೀರು ಸುರ್ತಾ ಹೋಗಿದ್ರು, ನನಗೆ ಅಧಿಕಾರವನ್ನು ಬಿಟ್ಟುಕೊಡಲಿಲ್ಲ ಕುಮಾರಸ್ವಾಮಿ ಅವರು ಅಂತ. ಆಗ ಇಡೀ ವೀರಶೈವ ಮತ್ತು ಲಿಂಗಾಯತ ಅನ್ನುವಂತಹ ಭೇದ ಭಾವ ಇಲ್ಲದೆ ಯಡಿಯೂರಪ್ಪನವರ ಬೆಂಬಲಕ್ಕೆ ನಿಂತು ಮುಂದಿನ ಚುನಾವಣೆಯಲ್ಲಿ ಯಡಿಯೂರಪ್ಪನವರಿಗೆ ಅಥವಾ ಬಿಜೆಪಿಗೆ ಅಧಿಕಾರವನ್ನ ಕೊಡ್ತು ಇದೇ ಒಂದು ಸಮುದಾಯದಿಂದ. ಆದರೆ ಇವತ್ತು ಯಡಿಯೂರಪ್ಪನವರು ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ? ಹಾಗಾದ್ರೆ ಯಡಿಯೂರಪ್ಪನವರ ಸ್ಟ್ಯಾಂಡ್ ಏನಿರುತ್ತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಪ್ರಸಾದ್ ಗೌಡ್ಜಿ, ಈ ವಿಚಾರದಲ್ಲಿ ಏನ್ ಹೇಳ್ತಿರ್ತಾವು? ಇಲ್ಲ, ಈಗ ಯಡಿಯೂರಪ್ಪನವರು ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಅಂತಂದ್ರೆ ಈಗ ಅವ್ರಿಗೆ ಈಗ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಆಗಿದೆ. ಕನ್ಫ್ಯೂಷನ್ ಯಾಕಾಗಿದೆ ಅಂತಂದ್ರೆ ಎರಡು ಲಿಂಗಾಯತ ಮತ್ತೆ ವೀರಶೈವ ಅನ್ನೋ ಭೇದ ಭಾವ ಇಲ್ಲದೆ ನಾನು ಪಕ್ಷಾತೀತವ ಮಾತಾಡ್ತೀನಿ. ಭೇದ ಭಾವ ಇಲ್ದಲೆ ನಾನು JDS ಪಕ್ಷದ ಮುಖಂಡನಾದ್ರೂ ಕೂಡ ಕೆಲವೊಂದು ಬಾರಿ ನಾವು ಪಕ್ಷಾತೀತವ ಮಾತಾಡ್ಬೇಕಾಗ್ತದೆ. ಅವತ್ತಿನ ಪರಿಸ್ಥಿತಿ ಅವ್ರಿಗೆ ಏನಿತ್ತಂದ್ರೆ ಅವತ್ತು ನಾನು ಲಿಂಗಾಯತ, ನಾನು ವೀರಶೈವ, ಅದು ಆ ಭಾವನೆಗೆ ಅವರಿಗೆ ಸಪೋರ್ಟ್ ಮಾಡಿದ ದಿನಗಳಲ್ಲಿ ಇರಲಿಲ್ಲ. ಅವರು ಎಲ್ರಿಗೂ ಮುಖಂಡರಾಗಿದ್ರು, ಲಿಂಗಾಯತರಿಗೂ ಮುಖಂಡರಾಗಿದ್ರು, ವೀರಶೈವರಿಗೂ ಮುಖಂಡರಾಗಿದ್ರು. ಎಲ್ಲರೂ ಅವ್ರನ್ನ ಅವತ್ತು ನಮ್ಮ ಕುಮಾರಸ್ವಾಮಿ ಅವರ ವಚನ ಭ್ರಷ್ಟತೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರ ವಿರುದ್ಧ ಅವತ್ತು ಇಡೀ ಲಿಂಗಾಯತ ಮತ್ತು ವೀರಶೈವ ಸಮಾಜ ಲಿಂಗಾಯತ ವೀರಶೈವ ಅನ್ನುವಂತ ಕಾರ್ಡ್ ಅವತ್ತು ಪ್ಲೇ ಮಾಡಿದ್ರು, ಅವತ್ತು ಸಕ್ಸಸ್ ಕೂಡ ಹೇಳ್ತಾ ಇದ್ದೀನಿ. ಆದ್ರೆ ಇವತ್ತು ಈ ವಿಚಾರ ಚರ್ಚೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಮೌನಕ್ಕೆ ಶರಣಾಗಿರುವಂತದ್ದು ಎಷ್ಟು ಸರಿ? ಅಲ್ಲಿಗೆ ಬಂದೆ. ಅವತ್ತು ಆ ಒಂದು ಉಪಯೋಗವನ್ನ ಪಡೆದು ಇಡೀ ಸಮುದಾಯ ಅವರ ಪರ ನಿಲ್ತು ಮತ್ತು ಅವ್ರಿಗೆ ಅಧಿಕಾರವನ್ನು ತಂದು ಕೊಡೋದ್ರಲ್ಲಿ ಸಫಲನೂ ಕೂಡ ಆಯಿತು. ಆದರೆ ಇವತ್ತು ಅವರು ಮೌನಕ್ಕೆ ಶರಣಾಗಿರೋದು, ಇವತ್ತು ಇಡೀ ಸಮಾಜ ಇವತ್ತು ಒಡೆದಾಡ್ತಾ ಇದ್ದಾರೆ, ಒಬ್ರಿಗೊಬ್ರು ಕತ್ತಿಕೊಂಡು ಉರಿತಾ ಇದೆ. ಈಗ ಈ ಸಮಯದಲ್ಲಿ ಅವರು ಎಂಟ್ರಾಗೋದು ಅವರ ಒಂದು ಪರ್ಸನಲ್ ಒಂದು ಇದರಿಂದ ಉನ್ನತಿಗೆ ಅದು ಒಳಿತು ಅನ್ನೋದು ನಮ್ಮ ಭಾವನೆ. ಯಾಕೆ ಅಂತಂದ್ರೆ ಯಾವ ರೀತಿ ಒಡೆದಾಡ್ಸೋದ್ರಲ್ಲ, ಇಬ್ರು ಒಂದ್ ವೇಳೆ ಲಿಂಗಾಯತರು ಅನ್ನೋರ್ನು ಒಂದ್ ಕಡೆ ಕೂರಿಸ್ಕೊಂಡು, ವೀರಶೈವರು ಅನ್ನೋದನ್ನು ಒಂದ್ ಕಡೆ ಕೂರಿಸ್ಕೊಂಡು ಚರ್ಚೆ ಮಾಡಿ ಒಂದು ಅಭಿಪ್ರಾಯಕ್ಕೆ ಬರೋದು ಆ ಮುಖಂಡರಾದ ಅವರ ಧರ್ಮ ಅನ್ನೋದು. ಅಥವಾ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಬನ್ನಿ, ಎಲ್ಲ ನಮ್ಮ ದೇವೇಗೌಡಜಿ ಅವ್ರ ಹತ್ರ ಬನ್ನಿ, ಅವ್ರ ಹತ್ರ ಕೂತ್ಕೊಳ್ಳಿ, ಹಿರಿಯವರಿದ್ದಾರೆ, ನಾನು ಪಕ್ಷಾತೀತವಾಗಿ ಅಂತ ಹೇಳಿದೆ, ಅವ್ರ ಹತ್ರ ಬನ್ನಿ ಕೂತ್ಕೊಳ್ಳಿ, ಪಟಮಾನ್ರನ್ನೆಲ್ಲ ಸೇರಿಸ್ಕೊಳ್ಳೋಣ, ಯಾವ್ದು ತಪ್ಪು ಯಾವ್ದು ಸರಿ ಅಂತ ಇದ್ ಮಾಡಿ ದೇವೇಗೌಡಜಿ ಅವ್ರ ಮುಂದೆ ಹೇಳಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ನಾನು ಆ ಸಲಹೆನ ಕೊಡ್ತೀನಿ. ಕಾಂಗ್ರೆಸ್ನವರು ಇವ್ರು ವೋಟ್ ಬ್ಯಾಂಕ್ ನ ಹೊಡೆದಿದ್ದಾರೆ ಅಂತ ನೀವು ನಾನೀಗ ಸಕ್ಸಸ್ಫುಲಿ ಅದರಲ್ಲಿ ಒಂದು ಫ್ರಂಟ್ ಫುಟ್ ಅಲ್ಲಿ ಆಡ್ತಾ ಹೊರಟಿದ್ದಾರೆ. ರಾಜಕೀಯ ಮಾಡೋದಕ್ಕೆ ಕಾಂಗ್ರೆಸ್ನವರು ಅದೊಂದು ಗಾಳವನ್ನ ಹಾಕಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇವತ್ತು ಕಾಂಗ್ರೆಸ್ನವ್ರಿಗೆ ಬೇಕಾಗಿರೋದು ಅದೇ. ಯಾಕೆಂದ್ರೆ ರಾಜ್ಯದಲ್ಲಿ ಅವರು ಸಾಧನೆಗಳ ಆಧಾರದ ಮೇಲೆ ಅವರು ಜನಗಳ ಮುಂದೆ ಮತ ಕೇಳೋದಕ್ಕೆ ಹೊರಟ್ರೆ ಮೋಸ್ಟ್ಲಿ ಅದು ಶೂನ್ಯವಾಗುತ್ತೆ, ನಮಗೆ ಮುಂದಿನ ದಿನಗಳ ಅಧಿಕಾರ ಬರೋದಿಲ್ಲ. ಈಗ ಒಬ್ರಿಗೊಬ್ರು ಎತ್ತುಗಟ್ಟಿ ಒಡೆದು ಆಳುವ ನೀತಿಯನ್ನ ಜಾರಿ ಮಾಡಿ ಇವರು ಒಬ್ರಿಗೊಬ್ರು ತಂದ್ಬಿಟ್ಟು ಜಗಳವನ್ನ ತಂದಿಟ್ಟು ನಾವೇನಾದ್ರು ಎಲೆಕ್ಷನ್ಗೆ ಹೋದ್ರೆ ಅಧಿಕಾರ ಮತ್ತೆ ಪಡಿಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಅವರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರೆಲ್ಲರೂ ಬಿಜೆಪಿನ ಬ್ಯಾಕ್ ಫುಟಿಗೆ ಹಾಕಿದ್ದಾರೆ ಅಂತ. ಆದ್ರೆ ಅದು ಅವರಿಗೆ
ಮುಂದಿನ ದಿನಗಳಲ್ಲಿ ಅದು ರಿವರ್ಸ್ ಆಗುತ್ತೆ. ಸರ್, ಈಗ ಅದರಿಂದ ಯಾವುದೋ ಒಳ್ಳೇದು ಆಗೋದಿಲ್ಲ ಅನ್ನೋ ಒಂದು ನನ್ನ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೀನಿ. ಸರ್, ಎಲ್ಲಾ ರಾಜಕೀಯ ಪಕ್ಷಗಳು ಇಷ್ಟೇ ಸರ್, ಅವರವರು ಒಂದು ಈ ಸಮಾಜವನ್ನು ಒಡೆದು, ಜಾತಿಗಳನ್ನು ಒಡೆದು ಚೂರು ಮಾಡಿ ಅವ್ರವ್ರ ವೋಟ್ ಬ್ಯಾಂಕ್ಗಳು ಮಾಡ್ಕೊಳ್ಳಿಕ್ಕೆ ಹೊರಡ್ತಾ ಇದ್ದಾರೆ. ಈಗ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಪ್ರೆಸೆಂಟ್ ಅದು ನಿಲುವಿತ್ತು, ಅದು ನಿಲುವು ತಗೊಂಡು ಅವರು ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಆದ್ರೆ ಈ ನಿಲುವೇನಾಗಿದೆ, ಬಿಜೆಪಿಯವರಿಗೆ ಬಿಸಿ ತುತ್ತಾಗಿದೆ. ಇದು ನುಂಗಕ್ಕೂ ಆಗ್ತಾ ಇಲ್ಲ, ಉಗುಳಕ್ಕೂ ಆಗ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ ಅಂದ್ರೆ, ಬಿಜೆಪಿಯವರು ಹಿಂದೂ ಧರ್ಮ ಅಂತ ಹೇಳ್ಬಿಟ್ಟು ಮುಸ್ಲಿಂ ಧರ್ಮವನ್ನು ಒಡೆದು ಎಲ್ಲಾರನ್ನ ಒಂದು ತೆಕ್ಕೆಯಲ್ಲಿ ತಗೊಂಡು ಹೊರಟಿತ್ತು ಇದು. ಆದ್ರೆ ಇಲ್ಲಿ ವೀರಶೈವ ಏನ್ ಮೇಜರ್ ಇದು ಒಂದು ಕಮ್ಯುನಿಟಿ ಇದೆ, ಅದನ್ನ ಲಿಂಗಾಯತ್ ಮತ್ತು ವೀರಶೈವ ಅಂತ ಹೊಡಿತಾ ಇದ್ದಾರೆ. ಅದು ಇವರಿಗೆ ಅಷ್ಟೊಂದು ವೋಟ್ ಲಾಸ್ ಆಗುವಂತ ಒಂದು ಮುಂದಿನ ಒಂದು ಭೀಕರತೆ ಕಾಣಿಸ್ತಾ ಇದೆ. ಮುಖ್ಯವಾಗಿ ಈಗ ಹೊಟ್ಟೆ ಉರಿದಿದೆ. ಈಗ ಏನ್ ಹೇಳಿದ್ರು ಶೆಟ್ಟರ್ ಅವರು, ಇದು ವೋಟ್ ರಾಜಕಾರಣಿ ಮಾಡ್ತಾ ಇದ್ದಾರೆ, ಇವರು ಧರ್ಮವನ್ನು ಹೊಡಿತಾ ಇದ್ದಾರೆ, ಇಂಥ ಕೆಲಸ ಕೈ ಹಾಕಬಾರ್ದು ಅಂತ ಶೆಟ್ಟರ್ ಅವರು ಹೇಳ್ತಾರೆ. ನಾನೊಂದು ಪ್ರಶ್ನೆ ಕೇಳ್ತೀನಿ ಶೆಟ್ಟರ್ ಅವರಿಗೆ, ನೀವು ನಿಮ್ ಪಕ್ಷದವರು ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲೇ ಇವತ್ತು ದೇಶವನ್ನು ಇಬ್ಬಾಗ ಮಾಡಕ್ ಹೊರಟಿದ್ರಿ, ಮುಸ್ಲಿಂ ಮತ್ತು ಹಿಂದೂಗಳಂತ ಹೇಳ್ಬಿಟ್ಟು ಇಬ್ಬಾಗ ಮಾಡಕ್ ಹೊರಟಿದ್ರಿ. ಇದು 1947 ಇಸ್ವಿನಲ್ಲೇ ಅವತ್ತೇ ಪಾಕಿಸ್ತಾನವನ್ನು 2 ಭಾಗ ಮಾಡಿ ಒಂದು ಭಾಗ ಕೊಟ್ಬಿಟ್ಟಿದ್ರಿ. ಈಗ ಇನ್ನೊಂದು ಭಾಗ ಕೊಡಕ್ಕೂ ಹೊರಟಿದ್ದಾರೆ ಇವರು. ಇವತ್ತು ನೋಡಿ ಸರ್, ಬಿಜೆಪಿ ಪಕ್ಷದವರು ಮುಸ್ಲಿಮ್ಸ್ ಟ್ಯಾಪೆ ಹಚ್ಚಿ ಬೇರೆಯವ್ರು ಮಾಡಿದನ್ನ ತೋರ್ಸಕ್ ಹೋಗ್ತಿದ್ದಾರೆ. ಇವತ್ತು ಮುಸ್ಲಿಮ್ಸ್ ಅನ್ನು ದೂರ ಮಾಡ್ತಿದ್ದಾರೆ. ಇದು ಒಂದಿನ 25 ವರ್ಷನೋ 50 ವರ್ಷನೋ ಆದ್ಮೇಲೆ ಇನ್ನೊಂದು ಭಾಗ ನಮ್ಮ ಭಾರತದಲ್ಲಿ ಇನ್ನೊಂದು ಭಾಗ ಅಲ್ಲ ಸರ್. ಈಗ ಇವ್ರು ಹೇಳಿದನ್ನು ತಳ್ಳಾಕವಾಗಿಲ್ಲ. ಇವ್ರು ಹೇಳ್ತಾ ಇರೋದ್ರಲ್ಲೂ ಸತ್ಯ ಇದೆ, ಅರ್ಥ ಇದೆ. ಯಾಕೆಂದ್ರೆ ಅವ್ರುಗಳು ರಾಜಕೀಯ ಮಾಡ್ಕೊ ಬಂದಿದ್ದು ಇದೇ ಧರ್ಮದ ಆಧಾರದ ಮೇಲೆ ಮಾಡಿದ್ರು. ಆಮೇಲೆ ಇದನ್ನ ಮುಸ್ಲಿಮರನ್ನ ಒಂದ್ ಕಡೆ ಮಾಡಿ ನಮಗೆ ಜಗಳವನ್ನ ತಂದಿಟ್ಟು ಹಿಂದೂಗಳೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಹಿಂದುತ್ವ ರಾಮನ ಒಂದ್ ನಿಮಿಷ ಸರ್ ಆಧಾರದ ಮೇಲೆ ಇವತ್ತು ಇಡೀ ದೇಶವನ್ನ ಹಿಡಿದುಕೊಂಡ್ರು. ಆಮೇಲೆ ರಥಯಾತ್ರೆ ಮುಖಾಂತರ ಆಡವಾಣಿ ಯಾವುದೇ ಧರ್ಮವನ್ನು ತಗೊಳ್ಳಿ, ಇವತ್ತು ಬೌದ್ಧ ಧರ್ಮ ತಗೊಳ್ಳಿ, ಇವತ್ತು ರಾಜಕೀಯದಲ್ಲಿ ಕಾಂಗ್ರೆಸ್ನವರು ಯಾವ ಧರ್ಮದ ಎಲ್ಲಾ ಧರ್ಮ ತಗೊಳ್ಳೋದು ಕೂಡ, ಬೌದ್ಧ ಧರ್ಮ ತಗೊಳ್ಳಿ ಹೀನಾಯನ ಮಹಾಯಾನ ಇದೆ, ನೀವು ಜೈನ ಧರ್ಮ ತಗೊಳ್ಳಿ ಶ್ವೇತಾಂಬರ ದಿಗಂಬರ ಇದೆ. ಹಾಗೇನೆ ಈಗ ನೀವು ಕ್ರಿಶ್ಚಿಯನ್ ತಗೊಂಡ್ರು ಕೂಡ ಅಲ್ಲಿ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅನ್ನುವಂಥದ್ದಿದೆ. ಸೊ ಹಾಗಂತ ಎರಡು ಧರ್ಮ ವಿಭಜನೆ ಆಗಿದಾವ? ಅವು ಇಲ್ಲ. ಹಾಗೇನೆ ವೀರಶೈವ ಅನ್ನುವಂಥದ್ದನ್ನ ನೀವು ಅಖಂಡವಾಗಿ ಯಾಕೆ ನೋಡ್ಬಾರ್ದು? ಲಿಂಗಾಯತ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀರಿ. ಹೇಳಿದಾಗೆ ಇದು ಬಹಳ ಅತ್ಯಂತ ಅಪಾಯಕಾರಿಯಾದ ಘಟ್ಟದಲ್ಲಿ ನಮ್ಮ ರಾಜ್ಯ ಇದೆ, ನಮ್ಮ ದೇಶ ಇದೆ. ಅಲ್ಲಿವರೆಗೂ ನಾವು ಹೇಳಿರೋದು ಸರ್, ಧರ್ಮಗಳ ಆಧಾರದ ಮೇಲೆ ನಾವು ಎಲ್ಲಿವರೆಗೂ ಒಡೆದು ಆಳೋ ನೀತಿಯನ್ನ ಯಾರೇ ಆಗಿರ್ಲಿ ಅದು ಮಾಡ್ತೀವೋ ಅಲ್ಲಿವರೆಗೂ ನಾವು ಒಳ್ಳೇದನ್ನ ಈ ದೇಶಕ್ಕಾಲಿ ನಮ್ಮ ರಾಜ್ಯಕ್ಕಾಲಿ ಮಾಡೋದು ಕಷ್ಟ ಅನ್ನೋದು ನಮ್ಮ ರಾಜ್ಯಕ್ಕೆ ಅಲ್ಲ ಸರ್. ಇದು ಮಹಾರಾಷ್ಟ್ರದಲ್ಲೂ ತಲೆದೂರಿದೆ ಈ ಸಮಸ್ಯೆ. ಮಹಾರಾಷ್ಟ್ರದಲ್ಲೂ ಇದೆ, ಆಂಧ್ರದಲ್ಲೂ ಇದೆ, ತೆಲಂಗಾಣದಲ್ಲಿದೆ, ಕರ್ನಾಟಕದಲ್ಲಿದೆ, ಇವನ್ ಸ್ವಲ್ಪ ತಮಿಳುನಾಡಲ್ಲೂ ಇದೆ ಸರ್ ಈ ಭಾಗ. ನೋಡಿ, ಬಸವಣ್ಣನವರು ಹೇಳ್ತಾರೆ, ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡುವನಯ್ಯ, ಎನ್ನ ಕಾಲೆ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಸಿರವೇ ಕಳಸವಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಆದ್ರೆ ವೀರಶೈವರು ಅವರು ಒಂದು ಪೂಜೆ ಮಾಡುವಂತವ್ರು. ಆದ್ರೆ ಬಸವಣ್ಣನವರು ಆ ಪೂಜೆಗಳನ್ನ, ಮೂರ್ತಿಗಳನ್ನ ವಿರೋಧ ಮಾಡದಂತವ್ರು. ಅದಕ್ಕೂ ಬೇರೆ ಬೇರೆ ಸಾಮರ್ಥ್ಯನೇ ಇದೆ ಸರ್. ಬಸವಣ್ಣವರು ಹೇಳಿದ್ರು, ಶಿರವೇ ಹೊನ್ನ ಕಳಶವಯ್ಯ, ದೇಗುಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನುವಂತ ಹೇಳಿದ್ರು. ಅಂದ್ರೆ ಈಗ ಜಾತಿಯನ್ನೆಲ್ಲ ಜಾತಿ ಅವತ್ತಿನ ಕಾಲಘಟ್ಟದಲ್ಲಿ 12ನೇ ಶತಮಾನಕ್ಕೆ ನಾವು ಹೋಗೋದಾದ್ರೆ ಅವತ್ತಿನ ಕೆಲವೊಂದು ಕಂದಾಚಾರಗಳು, ಮೂಢನಂಬಿಕೆಗಳು ಜನಸಾಮಾನ್ಯರನ್ನ ಶೋಷಣೆಗೊಳಗಾಗ್ತಾ ಇದ್ವು. ಸೊ ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಬಸವಣ್ಣವರು ಸರಳ ಮಾರ್ಗದಲ್ಲಿ ವಚನಗಳ ರಚನೆ ಮಾಡುವ ಮೂಲಕ ತಿಳುವಳಿಕೆಯನ್ನು ಹೇಳಿದ್ರು. ಆದ್ರೆ ಇಲ್ಲಿರುವಂತ ಪ್ರಶ್ನೆ ಏನಂತಂದ್ರೆ, ಬಸವಣ್ಣನವರ ಈ ವಿಚಾರವನ್ನ ನಾವು ಯಾರು ಕೂಡ ಅಲ್ಲಗಳೆಯೋಕ್ಕಾಗೋದಿಲ್ಲ. ಯಾಕಂದ್ರೆ ಸಮಾಜದಲ್ಲಿ ಬೇರಿರುವಂತಹ ಜಾತಿ ವ್ಯವಸ್ಥೆನ ಕಿತ್ತೊಗೆಯೋದಕ್ಕೆ ಬಹಳಷ್ಟು ಪ್ರಬಲವಾಗಿ ಹೋರಾಟವನ್ನ, ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಿದವರು ಅವತ್ತಿನ ಕಾಲದಲ್ಲಿ ಬಸವಣ್ಣವರು. ಅದನ್ನ ಅಲ್ಲಗಳೆಯೋಕ್ಕಾಗೋದಿಲ್ಲ. ಇಲ್ಲಿರುವಂತ ಪ್ರಶ್ನೆ ಅಂತಂದ್ರೆ, ಬಸವಣ್ಣವ್ರು ಹೇಳ್ತಾರೆ, ಬಾರದು ಬಪ್ಪುದು ತಪ್ಪುದು ಅಂತ ಬಸವಣ್ಣವ್ರು ಹೇಳ್ತಾರೆ. ನಮ್ಗೆ ಏನೇ ಬರೋದಿದ್ರು ಕೂಡ ಅದು ಒಂದೇ ಬರುತ್ತೆ. ಹೌದಾ? ನಮ್ಗೆ ಏನ್ ಬರಬಾರದು ಅದು ಬರೋದೇ ಇಲ್ಲ. ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ, ಇವನ್ ಮರಣವೇ ಮಹಾನವಮಿ ಅಂತ ಶರಣರು ಕರೆದ್ರು. ಇದು ಶರಣ ಪರಂಪರೆ. ಆದ್ರೆ ಗುರುಪೀಠ ಅನ್ನುವಂಥದ್ದಿದೆ. ಗುರುಪೀಠ ಅನ್ನುವಂಥದ್ದು ಏನಂದ್ರೆ, ಹರ ಮುನಿದರು ಕೂಡ ಗುರು ಕಾಯುವನು ಅನ್ನುವಂತ ವಿಚಾರವನ್ನ ವೀರಶೈವರು ನಂಬಿದ್ದಾರೆ. ಒಂದ್ ವೇಳೆ ದೇವರು ನಮ್ಮನ್ನು ಕೈ ಬಿಟ್ಟರು ಕೂಡ ಗುರು ಅನ್ನುವನು ಕೈ ಬಿಡೋದಿಲ್ಲ ಅನ್ನುವಂಥದ್ದು. ಹಾಗಾದ್ರೆ ಗುರು ಪರಂಪರೆ ಬಂದಿರುವಂತಹ ಪಂಚಾಚಾರ್ಯರು, ಈ ಕಡೆ ಶರಣ ಪರಂಪರೆಯಿಂದ ಬಂದಿರುವಂತಹ ಬಸವಾದಿ ಅನುಯಾಯಿಗಳು, ಇವರ ಮಧ್ಯದಲ್ಲಿರುವಂತಹ ಒಂದು ಕಂದಕವನ್ನ ನಾವು ಸರಿ ಮಾಡೋದು ಹೇಗೆ?
ಅಥವಾ ಬೆಸುಗೆ ಹಾಕುವಂತದ್ದೇಲೆ? ಹೇಗೆ ಲಿಂಗಾಯತರು ಬೇರೆ ಅಂತ ಮಾದೇಮಾದಿ ಅವರು ಹೇಳೋದು, ಇನ್ನೊಂದು ಕಡೆ ವೀರಶೈವರು ಬೇರೆ ಅಂತ ಪಂಚಾಚಾರ್ಯರು ಅಥವಾ ಇವರು ಹೇಳೋದು. ಇದ್ರ ಮಧ್ಯದಲ್ಲಿ ರಾಜಕಾರಣಿಗಳು ತಮ್ಮದೇ ಅಂತ ಲೆಕ್ಕಾಚಾರವನ್ನ ಬೇಳೆ ಬೇಯಿಸ್ಕೊಳ್ಳಕ್ಕೆ ಹೊರಟಿರುವಂತದ್ದು. ಇದ್ರ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರುವಂತಹ ಪ್ರಾಮಾಣಿಕ ಭಕ್ತರು, ಪ್ರಾಮಾಣಿಕ ಜನ ಯಾವ ದಾರಿಯನ್ನು ಅನುಸರಿಸಬೇಕು, ಆ ನಿಟ್ಟಿನಲ್ಲಿ ಇವತ್ತು ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಸರ್ ಯಾರು ಅವ್ರವ್ರ ಸ್ವಂತ ಡಿಸಿಷನ್ ಅಲ್ಲ ಸರ್, ಅವ್ರವ್ರ ಧರ್ಮಗುರುಗಳು ಏನ್ ಹೇಳ್ತಾರೆ ಅದ್ರ ಏನ್ ಹೇಳ್ತಾರೆ ಧರ್ಮಗುರುಗಳು? ಧರ್ಮದ ಗುರುಗಳು ಅವ್ರು ಏನ್ ಹೇಳ್ತಾರೆ ಕೂತಿಲ್ಲ ಇಲ್ಲಿ. ಮಾತೆ ಮಾದೇವರು ಹೇಳ್ತಾ ಇದ್ದಾರೆ ನೋಡಿ, ಸಿದ್ದರಾಮಯ್ಯನು ಲಿಂಗಾಯತ ಅಂತ ಹೇಳ್ತಾರೆ. ಮಾತೆ ಮಾದೇವರು ಒಪ್ಕೊಳ್ಳುವಂತದ್ದ ಇದು? ನೆಕ್ಸ್ಟ್ ಸುತ್ತೂರು ಮಠ ವ್ಯಾಪಾರಿ ಕೇಂದ್ರ ಅಂತ ಹೇಳ್ತಾರೆ ನೋಡಿ. ಮಾತೆ ಮಾದೇವ್ ಯಾರು? ಎಲ್ಲಾ ಜಾತಿಗಳು ಮಾತೆ ಮಾದೇವರು ಯಾರು? ಇವತ್ತು SC ST OBC ಅವರೆಲ್ಲ ಇವತ್ತು ಲಿಂಗಾಯತರಾಗಿದ್ದಾರೆ. ಇವತ್ತು ಲಿಂಗಾಯತರವರೆಲ್ಲ ಆದಿ ಕಾಲದಲ್ಲಿ ಅವರು ಆದಿ ದ್ರಾವಿಡರಾಗಿರ್ಬೋದು, ಆದಿ ಬೇರೆ ಬೇರೆ ಜಾತಿಗಳೆಲ್ಲ ಸೇರ್ಕೊಂಡಿದ್ದಾರೆ. ಮಾತೆ ಮಾದೇವರು ಯಾರು? ಬಸವಣ್ಣನವರು ಎಲ್ಲಾ ನೋಡಿ, ಈಗ ಧಾರ್ಮಿಕ ಮುಖಂಡರು ಲಿಂಗಾಯತರು, ವೀರಶೈವರಿಗೆ ಲಿಂಗ ಧಾರಣೆ ಮಾಡ್ಲಿಲ್ಲ ಅವರು. ನೋಡಿ, ಧಾರ್ಮಿಕ ಮುಖಂಡರು ಅಂತ ಅನ್ಸ್ಕೊಂಡಂತವ್ರು ಬಾಯಿ ನಾಲಿಗೆ ಹಿಡಿತಲ್ಲಿರ್ಬೇಕು. ಅದು ಯಾರೇ ಇರಲಿ, ಮಾತೆ ಮಾದೇವರಾಗಿರ್ಲಿ ಅಥವಾ ರಂಭಾಪುರಿ ಜಗದ್ಗುರುಗಳಾಗಿರ್ಲಿ, ಜಗದೀಶ್ ಶೆಟ್ಟರ್ ಆಗಿರ್ಲಿ, ಸಿದ್ದರಾಮಯ್ಯನವರಾಗಿರ್ಲಿ, ಬೇರೆ ಯಾರೇ ಆಗಿರ್ಲಿ, ಮಾತೆ ಮಾದೇವರು ಏನ್ ಹೇಳ್ತಾ ಇದ್ದಾರೆ? ಸಿದ್ದರಾಮಯ್ಯನವರು ಲಿಂಗಾಯತರು ಅಂತಾರೆ, ಸುತ್ತೂರು ಮಠ ವ್ಯಾಪಾರಿ ಕೇಂದ್ರ ಅಂತ ಹೇಳ್ತಾ ಇದ್ದಾರೆ, ಸಿದ್ಧಗಂಗಾ ಶ್ರೀಗಳಿಗೆ ಅರುಳು ಮರು ಹಿಡಿದಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇವರೊಬ್ಬರೇ ಪ್ರಜ್ಞಾವಂತರ? ಎಲ್ಲೋ ಒಂದ್ ಕಡೆ ಬಸವಣ್ಣವ್ರನ್ನೇ ಗುತ್ತಿಗೆಯಾಗಿ ಇಟ್ಕೊಂಡಿರುವಂತವ್ರು ಮಾತೆ ಮಾದೇವರು ಈ ರೀತಿಯಾಗಿ ಇಲ್ಲ ಸಲ್ಲದ ಮಾತುಗಳನ್ನ ಹೇಳುವ ಮೂಲಕ ಸಮಾಜದಲ್ಲಿ ಕಂದಕವನ್ನ ನಿರ್ಮಾಣ ಮಾಡುವಂತದ್ದು ಎಷ್ಟು ಸರಿ? ನೀವೇ ಹೇಳಿ. ಒಂದು ಪ್ರಶ್ನೆ ನಿರ್ಮಾಣ ಮಾಡ್ತಾ ಇಲ್ಲ ಸರ್, ಅದು ಆದಷ್ಟು ಸಮಸ್ಯೆಗಳನ್ನ ತೊಡೆದು ಹಾಕುವಂತ ಪ್ರಯತ್ನವನ್ನು ಮಾತೆ ಮಾದೇವರು ಮಾಡಬೇಕಾಗಿತ್ತು. ಉದ್ರೇಕಕಾರಿ ಹೇಳಿಕೆಗಳನ್ನು ಕೊಡುವಂತದ್ದು ಯಾವುದು ಕೂಡ ಸರಿಯಲ್ಲ. ಅದು ಮಾತೆ ಮಾದೇವ ಆಗಿರ್ಲಿ, ಯಾರೇ ಆಗಿರ್ಲಿ ಸರ್. ಇದು ಮುಂಚೆಯಿಂದ ಬಂದಿದೆ. ಲಿಂಗಾಯತ ಧರ್ಮನೇ ಬೇರೆ, ವೀರಶೈವನೇ ಬೇರೆ. ಆದ್ರೆ ಈ ಒಂದು ಏನ್ ಕೋಮುವಾದಿ ಪಕ್ಷ ಇದೆ, ಬಿಜೆಪಿ ಪಕ್ಷ, RSS ಅನ್ನೋದಿದೆ, ಇವರು ವಿರೋಧ ಮಾಡ್ತಾ ಇದ್ದಾರೆ. ಇವರಿಬ್ಬರು ಒಂದು ಸೇರೋದು ಬೇರೆ ಬೇರೆ ಆಗೋದನ್ನು ವಿರೋಧ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಓಟ್ ಹೋಗ್ಬಿಡುತ್ತೆ. ಓಟ್ ಹೋಗೋ ಒಂದೇ ಒಂದು ರಾಜಕೀಯವಾಗಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಓಟ್ ಅವ್ರಿಗೆ ಸಿಗೋದಾಗಿದ್ರೆ ಅವರು ಇದನ್ನು ಒಪ್ಕೊಂತ ಇದ್ರು. ಇದು ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಇದೆ, ಬಿಜೆಪಿ ಮೈನಸ್ ಪಾಯಿಂಟ್ ಇದೆ. ಅದಕ್ಕೆ ಒಂದು ಪ್ರಶ್ನೆ ರಾಜಗೋಪಾಲ್ ಅವ್ರಿಗೆ ಮತ್ತೆ ಯಾರು ಇದು ಲಿಂಗಾಯತರು ವೀರಶೈವರು ಬೇರೆ ಬೇರೆ ನಮ್ಗೆ ಧರ್ಮ ಮಾಡ್ಬೇಕು ಅಂತ ಏನ್ ಹೊಡ್ತಿದಾರೆ ಅವ್ರಿಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ, ಇದರಿಂದ ಸಾಧಿಸೋದೇನು? ಸಾಧಿಸೋದೇನಿಲ್ಲ ಸರ್. ಅವರಿಗೆ ಸರ್ಕಾರದಲ್ಲಿ ಅವ್ರಿಗೆ ಫೆಸಿಲಿಟಿ ಸಿಗುತ್ತೆ, ಮೈನಾರಿಟೀಸ್ ಅಂತ ಹಾಕ್ತಾರೆ, ಅವ್ರಿಗೆ ಸರ್ಕಾರದ ಸೌಲಭ್ಯಗಳು ಸಿಗುತ್ತೆ. ಅದಕ್ಕೆ ಅಲ್ಪಸಂಖ್ಯಾತರಂತ ಮಾಡ್ತಾರೆ ಅವ್ರನ್ನ. ಅಲ್ಪಸಂಖ್ಯಾತರಂತ ಹಂಗೆ ಮಾಡ್ಬಿಡಿ, ಮಾಡ್ಕೊಳ್ಳಿ, ಅವ್ರು ಮಾಡ್ಕೊಳ್ಳಿ, ನಾನೇನ್ ಮಾಡೋದು? ನೀವು ಹಂಗೆ ಸರ್, ನಮ್ಮನ್ನ ಸರ್ ನೀವು ಇಷ್ಟೇ ನಿಮ್ಗೆ ಅಷ್ಟೇ ತಾನೇ ಬೇಕಾಗಿರೋದು ಸರ್. ನೀವು ಹೇಳ್ತಾ ಇರೋದು ಅವ್ರ ಜನಾಂಗದವ್ರು ಇದ್ದಾರೆ. ಅವ್ರಿಗೆ ರಾಜಗೋಪಾಲ್ ಅವ್ರೆ, ನೀವು ಸರ್ ನೀವು ಒಂದ್ ನಿಮಿಷ ನೀವು ಹೇಳೋದು ಸರಿ ಒಪ್ಕೊಳ್ಳೋಣ. ನೀವು ಹೇಳ್ತಾ ಇರೋದು ಪ್ರಕಾರ ವೀರಶೈವ ಲಿಂಗಾಯತದಲ್ಲಿ ಯಾರು ಧರ್ಮಗುರುಗಳಿದ್ದಾರೆ? ಲಿಂಗಾಯತರಿಗೆ ಧರ್ಮಗುರು ನೋಡಿ ಸರ್, ಬಸವಣ್ಣ ಇದ್ದಾರೆ. ವೀರಶೈವರಿಗೆ ಯಾರು ಧರ್ಮಗುರು ಇದ್ದಾರೆ ನನ್ಗೆ ಗೊತ್ತಿಲ್ಲ ಸರ್. ಎಲ್ಲಾ ಧರ್ಮಗಳಿಗೆ ಒಬ್ಬೊಬ್ಬ ಧರ್ಮಗುರು ಇದ್ದಾರೆ. ಇವತ್ತು ಹಿಂದೂ ಧರ್ಮಕ್ಕೆ ಧರ್ಮಗುರು ಇಲ್ಲವೇ ಇಲ್ಲ. ನೀವು ತೋರಿಸಿ ಹಿಂದೂ ಧರ್ಮಕ್ಕೆ ಯಾವ ಧರ್ಮಗುರು ಇದ್ದಾರೆ? ಬುದ್ಧ ಧರ್ಮಕ್ಕೆ ಬುದ್ಧ ಇದ್ದಾನೆ, ಮುಸ್ಲಿಂ ಧರ್ಮಕ್ಕೆ ಪೈಗಂಬರ್ ಇದ್ದಾನೆ, ಕ್ರಿಸ್ತ ಧರ್ಮಕ್ಕೆ ಕ್ರಿಶ್ಚಿಯನ್ ಇದ್ದಾನೆ, ಯೇಸು ಇದ್ದಾರೆ. ಹಾಗಾದ್ರೆ ಹಿಂದೂ ಧರ್ಮಕ್ಕೆ ಯಾರು ಇದ್ದಾರೆ? ಇವರು ಬಿಜೆಪಿ ಅವರು ವೋಟ್ ರಾಜಕಾರಣ ಮಾಡ್ಕೊಂಡು ಎಲ್ಲ ನಾವು ಹಿಂದೂ ಹಿಂದೂ ಒಂದು ಒಳಗಡೆ ಹೋಗ್ಬಿಟ್ರೆ ನೀನ್ ಬೇರೆ SC, ನೀನು OBC, ನೀನು ಕುರುಬ, ನೀನ್ ಗೌಡ ಅಂತ ಹೇಳೋದು, ಮತ್ತೆ ಎಲ್ಲ ಒಂದೇ ಅಂತ ಹೇಳೋದು. ಹಿಂದೂ ಎಲ್ಲಿದೆ ಸರಿ ನ್ಯಾಯ ಇದು? ಆತು, ಸಮಾನತೆಯನ್ನ ಸಾರುವಂತ ಲಿಂಗಾಯತ ಧರ್ಮದಲ್ಲಿ ಧರ್ಮಕ್ಕೆ ಯಾರಿದ್ದಾರೆ ಗುರು ಹೇಳಿ? ಅಲ್ಲಲ್ಲ, ನೀವು ಸರಿ ಒಪ್ಕೊಳ್ಳೋಣ. ಇವಾಗ ವೀರಶೈವ ಬೇರೆ ಅಂತ ಯಾಕೆ ಹೇಳ್ತಾ ಇದ್ರಿ ನೀವು? ಸರ್, ವೀರಶೈವ ಆದಿ ಕಾಲದಿಂದ ಬಂದಿದೆ ಸರ್. ಇದು 800 ವರ್ಷದ ಇತಿಹಾಸ ಲಿಂಗಾಯತ ಧರ್ಮಕ್ಕೆ. ವೀರಶೈವ ತುಂಬಾ ಹಳೆದು. ಅದು ಧರ್ಮಗುರು ಯಾರಂತ ನಮ್ಗೆ ಗೊತ್ತಿಲ್ಲ. ಬಸವಣ್ಣವರು ಕೂಡ ಎಲ್ಲೂ ಕೂಡ ಲಿಂಗಾಯತ ಅಂತ ಹೇಳಿಲ್ಲ. ಅವ್ರ ವಚನಗಳಲ್ಲಿ ಎಲ್ಲಾ ವೀರಶೈವ ಅಂತ ಹೇಳಿರುವಂತದ್ದು. ಅಕ್ಕಮಹಾದೇವಿ ಅವರು ಹೇಳಿದ್ದಾರೆ, ಅಲ್ಲಂ ಪ್ರಭು ಹೇಳಿದ್ದಾರೆ, ಮಾದರ ಚೆನ್ನೈ ಅವರು ಹೇಳಿದ್ದಾರೆ. ಅಂದ್ರೆ ಈಗ ನೀವು ಏನು ಚಿದಾನಂದ ಮೂರ್ತಿಗಳಿಗಿಂತ ನಾವು ಪ್ರಜ್ಞಾವಂತ ಸಂಶೋಧನೆ ಮಾಡುವಂತವ್ರು ಹೇಳ್ತಾ ಇದ್ದಾರೆ. ಚಿದಾನಂದ ಮೂರ್ತಿ ಅಂತ ಸಂಶೋಧಕರು ಹೇಳ್ತಾರೆ. ಒಂದ್ ನಿಮಿಷ ಕೇಳ್ತಾರೆ. ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಬಸವಣ್ಣನವರು ಕೂಡ ಮೊದಲು ಕೂಡ ಅವರು ಬ್ರಾಹ್ಮಣರೇ, ನಂತರ ಅವರು ಲಿಂಗಾಯತರಾಗಿರುವಂತದ್ದು. ಅದಕ್ಕಿಂತ ಮುಂಚೆ ವೀರಶೈವ ಧರ್ಮ ಇತ್ತು. ಒಂದ್ ನಿಮಿಷ ನಾನು ಹೇಳ್ತೀನಿ ಸರ್. ಎಸ್, ಇದು ಬಸವಣ್ಣನವರು ಸ್ಮಾರ್ತ ಬ್ರಾಹ್ಮಣರಾಗಿದ್ರು. ಅವ್ರ ಹುಟ್ಟಿನಿಂದ ಸ್ಮಾರ್ತ ಬ್ರಾಹ್ಮಣರಾಗಿದ್ರು. ಅಲ್ಲ, ಚಿದಾನಂದ ಮೂರ್ತಿ ಅವರು ಹೇಳಿದ್ರು ಬಸವಣ್ಣವರು ಹಿಂದೂ. ಹೌದು, ಮತ್ತೆ ಅಥವಾ ಕಮ್ಮ ಬ್ರಾಹ್ಮಣ್ ಅಂತ ಆಗಿದ್ರು, ಅಥವಾ ಅವ್ರನ್ನ ವೀರಶೈವರು ಅಂತಾನೂ ಕರಿತಾ ಇದ್ರು ಅಂತ ಹೇಳ್ಬಿಟ್ಟು. ಬಸವಣ್ಣನವರು ಒಂದು ಬಿಜ್ಜಳ ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸಮಾಜದಲ್ಲಿ ಆಗುವುಗಳನ್ನ ನೋಡಿ ಅವತ್ತಿನ ಕಾಲಕ್ಕೆ ಕೆಳಮಟ್ಟದ ಜನಗಳಿಗೆ ಬಹಳವಾಗಿ ಕಿರುಕುಳನ್ನ ಮೇಲ್ವರ್ಗದ ಜನ ಕೊಡ್ತಾ ಇದ್ರು ಅವತ್ತಿನ ಕಾಲದಲ್ಲಿ.
ಆವಾಗ ಈ ನಮ್ಮ ಬಸವಣ್ಣನವರು 12ನೇ ಶತಮಾನದಲ್ಲಿ ಬ್ರಾಹ್ಮಣತ್ವವನ್ನು ಧಿಕ್ಕಾರ ಮಾಡಿ ಅವತ್ತು ಎಲ್ಲರೂ ಕೂಡ ಕೆಳವರ್ಗದ ಜನರು ಕೂಡ ಎಲ್ಲರೂ ಸಮಾನರಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಪೆಂಡೆಂಟ್ ಇದೆಯಲ್ಲ ಲಿಂಗಾಯತ ಧರ್ಮದ ಲಿಂಗ, ಅದನ್ನ ಎಲ್ಲವರನ್ನು ಧರಿಸಿದೆ. ಕೆಳಮಟ್ಟದ ಜನರಿಗೂ ಕೂಡ ಅದನ್ನ ಧಾರಣೆ ಮಾಡೋದಕ್ಕೆ ಅವರು ಅವಕಾಶ ಮಾಡಿಕೊಟ್ರು. ಆಗ ಲಿಂಗವನ್ನ ಧಾರಣೆ ಮಾಡಿದವನು, ಲಿಂಗ ಧಾರಣೆ ಮಾಡಿದವನು ಲಿಂಗಾಯತ. ಒಂದೇ ನಿಮಿಷ ಇಲ್ಲೊಂದು ಪ್ರಶ್ನೆ. ಬಸವಣ್ಣನವರು ಬ್ರಾಹ್ಮಣ ಧರ್ಮದಲ್ಲಿ ಅವರಿಗೆ ಅವಮಾನ ಆಯ್ತು, ಅಕ್ಕ ನಾಗಮ್ಮನಿಗೂ ಕೂಡ ಯಾಕೆ ಜನಿವಾರ ಹಾಕಲ್ಲ, ನನಗೆ ಬಟ್ಟೆಯನ್ನು ಕೊಡುವಂತ ಸಂದರ್ಭದಲ್ಲಿ ನನ್ನ ಅಕ್ಕನಿಗೂ ಕೂಡ ಬಟ್ಟೆ ಕೊಡ್ತೀರಾ, ನನಗೆ ಊಟ ಕೊಡುವಂತ ಸಂದರ್ಭದಲ್ಲಿ ನನ್ನ ಅಕ್ಕನಿಗೂ ಕೂಡ ಊಟ ಕೊಡ್ತೀರಾ, ಅದಾದ ಬಳಿಕ ನನಗೆ ಇವತ್ತೇನೋ ಒಂದು ಜನಿವಾರವನ್ನು ಹಾಕ್ತಾ ಇದ್ರಲ್ಲ ನನ್ನ ಅಕ್ಕನಿಗೂ ಹಾಕಿ ಅಂತ ಸಹಜವಾಗಿ ಬಾಲಕ ಪ್ರಶ್ನೆಯನ್ನ ಮಾಡ್ತಾನೆ. ಆಗ ಅವ್ರು ಏನ್ ಹೇಳ್ತಾರೆ ತಂದೆ ತಾಯಿಗಳು, ಇಲ್ಲ ಹೆಣ್ಮಕ್ಳಿಗೆ ನಾವು ಜನಿವಾರವನ್ನು ಹಾಕೋದಕ್ಕೆ ಬರೋದಿಲ್ಲ ನಮ್ಮ ಧರ್ಮದಲ್ಲಿ ಅಂತ ಹೇಳ್ತಾರೆ. ಇಂಥ ಧರ್ಮ ನನಗೆ ಬೇಡ ಅಂತ ಹೇಳಿ ತಮ್ಮ ಕೊರಳಿರುವಂತಹ ಜನಿವಾರವನ್ನ ಕಿತ್ತೆಸೋದು ಬಸವಣ್ಣವರು ಬಂದ್ರು. ಎಲ್ಲಿಗೆ ಬಂದ್ರು? ಈ ಒಂದು ಪ್ಲಾಟ್ಫಾರ್ಮ್ ಇಂದ, ಪುರೋಹಿತಶಾಹಿ ಬ್ರಾಹ್ಮಣ ವರ್ಗ ಅನ್ನುವಂತ ಧರ್ಮದಿಂದ ಆ ಪ್ಲಾಟ್ಫಾರ್ಮ್ ಇಂದ ಮತ್ತೊಂದು ಪ್ಲಾಟ್ಫಾರ್ಮ್ಗೆ ಜಂಪ್ ಆದ್ರು ಬಸವಣ್ಣವರು. ಹಾಗಾದ್ರೆ ಯಾವ ಪ್ಲಾಟ್ಫಾರ್ಮ್? ಅದು ವೀರಶೈವ ಅನ್ನುವಂತ ಪ್ಲಾಟ್ಫಾರ್ಮ್. ನೀವು ಹೇಳ್ತಾರೆ ತಪ್ಪಲ್ಲ, ನಾನು ನಿಮ್ಮ ವಾದವನ್ನು ನಾನು ವಿರೋಧ ಮಾಡ್ತಾ ಇಲ್ಲ. ಅವರು ವೀರಶೈವರು ಅನ್ನೋದು ಸತ್ಯ, ಎಲ್ಲರಿಗೂ ಲಿಂಗಧಾರಣೆ ಮಾಡಿಸಿದ್ದು ಅನ್ನೋದು ಸತ್ಯ. ಅವ್ರನ್ನು ಕೂಡ ಕೆಳ ವರ್ಗದ ಜನರನ್ನು ಕೂಡ ನಮ್ಮಂತೆಯೇ ಪರಿಗಣಿಸಬೇಕು. ಅವರು ಕೂಡ ಶಿವನ ಮಕ್ಕಳು, ಕೆಳಮಟ್ಟದಲ್ಲಿ ಹುಟ್ಟಿದ್ರು ಕೂಡ ಅವರು ನಮ್ಮಂತೆಯೇ, ಅವರು ವೀರಶೈವರಾಗ್ಲಿ, ಲಿಂಗಧಾರಣೆ ಮಾಡಿದ್ರು, ಅವರು ಸರಿಸಮಾನವಾದ ಆ ಕ್ರಾಂತಿಯನ್ನ ಮಾಡಿದ್ರು. ಅದಕ್ಕೆ ಅವ್ರನ್ನ ಕ್ರಾಂತಿ ಯೋಗಿ ಬಸವಣ್ಣ ಅಂತ ಕರೆದ್ರು. ಅವತ್ತಿನ ಕಾಲಕ್ಕೆ ಕೆಲವರು ಹೇಳ್ತಾರೆ ಬಸವಣ್ಣನವರು ಓಡಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡಲ ಸಂಗಮದಲ್ಲಿ ನದಿಯಲ್ಲಿ ಬಿದ್ದು ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ. ಕೆಲವರು ಅದನ್ನ ಕೊಲೆನೂ ಮಾಡಿರ್ಬೋದು. ಯಾಕೆಂದ್ರೆ ನೀವು 12ನೇ ಶತಮಾನದಲ್ಲಿ ಆ ಫಂಡಮೆಂಟಲಿಸ್ಟ್, ಆ ವೀರಶೈವ ಫಂಡಮೆಂಟಲಿಸ್ಟ್ ಇವ್ರು ಮಾಡಿದ್ದನ್ನು ಒಬ್ಬದೇ ಇರ್ಬೋದು. ಆದ್ರೆ ಕಾಲಾನಂತರ ಅವರ ವಚನಗಳ ಮುಖಾಂತರ, ಒಂದ್ ನಿಮಿಷ ಸರ್, ನಮಗೆ ಗೊತ್ತಿರೋದನ್ನ ಹೇಳ್ಬಿಡ್ತೀವಿ ಸರ್, ಯಾಕೆಂದ್ರೆ ನಾವು ಅಧ್ಯಯನ ಮಾಡಿ ಬಂದಿರೋದು. ನಾವು ಅನುಭವ ಮಂಟಪವನ್ನ ಕಟ್ತಾರೆ. ಯಾಕೆ ಕಟ್ತಾರೆ ಅಂತಂದ್ರೆ ಈ ಸಮಾಜದಲ್ಲಿ ಅದು ಒಂಥರ ಪಾರ್ಲಿಮೆಂಟ್ ಇದ್ದಾಗೆ. ಅದನ್ನ ಈ ಮೋದಿಯವರು ಕೂಡ ಅವರ ಭಾಷಣದಲ್ಲಿ ಬಸವ ಇದರಲ್ಲಿ ಹೇಳಿದ್ದಾರೆ. ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭು, ಅಕ್ಕಮಹಾದೇವಿ, ಮಾದರ ಚೆನ್ನಯ್ಯ ಇವರೆಲ್ಲ ಅವತ್ತಿನ ಅನುಭವಿ ಶರಣರು. ವಿಶ್ವಕ್ಕೆ ಒಂದು ಪ್ರಥಮ ಒಂದು ಸಂಸತ್ತನ್ನ ಕೊಟ್ಟಿರುವಂತಹ ಹೆಗ್ಗಳಿಕೆಗೆ ಪಾತ್ರರಾದ 12ನೇ ಶತಮಾನ. ಆ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೇನೆ. ಒಂದು ಬ್ರೇಕ್ ತಗೊಳ್ತೇನೆ. ಒಂದು ಬ್ರೇಕ್ ನಂತರ ಈ ಒಂದು ಚರ್ಚೆ ಮುಂದುವರಿಸ್ತೇನೆ. ಜನಪ್ರಿಯ ನಾಯಕರಾದ ಸನ್ಮಾನ್ಯ ಶ್ರೀ ಬಿಜೆಡ್ ಜಮೀರ್ ಖಾನ್ ರವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ಮಿಸ್ಬುರ್ ಮುಕ್ರಾಮ್, ಸೋಹೆಲ್ ಶರೀಫ್ ಮತ್ತು ಅಭಿಮಾನಿ ಬಳಗ. ನಿಮ್ಮ ಸಮಯ ನ್ಯೂಸ್ ಇನ್ಮುಂದೆ ಅಂಗೈನಲ್ಲೇ ಸಿಗುತ್ತೆ. ಆಂಡ್ರಾಯ್ಡ್ ಫೋನ್ಗಳಲ್ಲಿ ನಮ್ಮ ಸಮಯ ಆಪ್ ಲಭ್ಯ. ಗೂಗಲ್ ಪ್ಲೇಸ್ಟೋರ್ಗೆ ಭೇಟಿ ನೀಡಿ, ಡೌನ್ಲೋಡ್ ಮಾಡಿ. ಮೊಬೈಲ್ನಲ್ಲಿ ಕ್ಷಣ ಕ್ಷಣದ ಮಾಹಿತಿ ಪಡೆಯಿರಿ. ಎಂದೆಂದು ನಾನು ರಾಧಿಕಾ ಕುಮಾರಸ್ವಾಮಿ. ದಾಂಪತ್ಯ ಜೀವನದ ಗಾಸಿಪ್ಗಳಿಗೆ ಬ್ರೇಕ್ ಹಾಕಿದ ಸ್ವೀಟಿ. ರಾಜಮೌಳಿ ಪುತ್ರನ ಮೇಲೆ ಘನಘೋರ ಆರೋಪ. ಇರಲಾರದೆ ಇರುವೆ ಬಿಟ್ಟುಕೊಂಡ ಪ್ರತಿಭಾವಂತ ಕಾರ್ತಿಕೇಯ. ಆರ್ಯಾತ್ರಿಯಲ್ಲಿ ಮತ್ತೆ ಒಂದಾಗುತ್ತಾರಾ ಸ್ನೇಹಿತರು? ಅಲ್ಲೂ ಕೊಟ್ಟರು ಸುಕುಮಾರ್ ಜೊತೆಗಿನ ಚಿತ್ರದ ಸುಳಿವು. ರಾತ್ರಿ ಸೋರಿಯಾಸಿಸ್ನಿಂದ ನೀವು ಬಳಲುತ್ತಿದ್ದೀರಾ? ಥೈರಾಯ್ಡ್ ಸಮಸ್ಯೆಯಿಂದ ನರಳುತ್ತಿದ್ದೀರಾ? ಬಂಜೆತನದ ಬವಣೆ ನಿಮಗೆ ಕಾಡುತ್ತಿದೆಯಾ? ಬೆನ್ನು ನೋವು ಶಮನ ಮಾಡಿಕೊಳ್ಳುವುದು ಹೇಗೆ? ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ. ವೀಕ್ಷಿಸಿ
ಡಾಕ್ಟರ್ ಸಮಯ ಪ್ರತಿದಿನ ಮಧ್ಯಾಹ್ನ 1:30ಕ್ಕೆ. ರಿಲೀಸ್ ಆದ ದಿನವೇ ಅಡ್ಡಡ್ಡ ಮಲಗಿದ ಚಿಕ್ಕಣ್ಣನ ಚಿತ್ರ. ಸಿನಿಮಾ ಫ್ಲಾಪ್, ಪ್ರೊಡ್ಯೂಸರ್ ಆದ ಪಾಪರ್. ಸೋಪೆತ್ತ ಟೀಮ್ನಲ್ಲಿ ಹಣಕ್ಕಾಗಿ ಪ್ರತಿನಿತ್ಯ ಫೈಟ್. ನಿರ್ಮಾಪಕನ ಕಾಟ ತಪ್ಪಿಸಿಕೊಳ್ಳಲು ಕಿಡ್ನಾಪ್ ಪ್ಲಾನ್. ಕಂಬಿ ಹಿಂದೆ ಕತೆ ಬರೆಯಲು ಕೂತ ಸ್ಟೈಲ್ ರಾಜ ಡೈರೆಕ್ಟರ್. ಜೈಲ್ ರಾಜ. ಗುರುಬಸವ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಬ್ರೇಕ್ನಿಂತ ಮುಂಚೆ ಬಸವಣ್ಣನವರು ಏನು ಒಂದು ಪುರೋಹಿತಶಾಹಿ ವರ್ಗವನ್ನು ಅದನ್ನ ವಿರೋಧಿಸಿ ಧಿಕ್ಕರಿಸಿ ಹೊರಗೆ ಬಂದ್ರು. ಆ ಒಂದು ಪ್ಲಾಟ್ಫಾರ್ಮ್ ಇಂದ ಬೇರೆ ಪ್ಲಾಟ್ಫಾರ್ಮ್ ಅನ್ನ ಆರಿಸ್ಕೊಂಡ್ರು. ಅದು ಯಾವುದು ಅಂದ್ರೆ ವೀರಶೈವ ಅನ್ನುವಂಥದ್ದು ಆ ವಿಚಾರಕ್ಕೆ ಚರ್ಚೆ ನಿಂತಿತ್ತು. ಈಗ ನಮ್ಮ ಜೊತೆ ಮತ್ತೊಬ್ಬರು ಪ್ಯಾನಲಿಸ್ಟ್ ಬಂದಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಮತ್ತೊಬ್ಬರು ಅವರನ್ನು ಆಹ್ವಾನಿಸೋಣ. ಗಣ್ಯರು ಓಂಕಾರ ಮೂರ್ತಿ ಅವರು ಬಸವ ಬಳಗದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಓಂಕಾರ್ಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಪ್ರಸಾದ್ ಗೌಡ, ತಾವು ಮಾತಾಡ್ತಾ ಇದ್ದೀರಿ, ತಮ್ಮ ಮಾತನ್ನು ಮುಂದುವರಿಸಿ. ಏನು ಅಂತಂದ್ರೆ ಬಸವಣ್ಣನವರು ಕಂದಾಚಾರ ಮೂಢನಂಬಿಕೆಯ ವಿರುದ್ಧ ಧ್ವನಿ ಎತ್ತಿ ಸಿಡಿದೆದ್ದು ಹೊರಗೆ ಬಂದಂತಹ ಒಂದು ಕಿಡಿ, ಅದು ಸಾಮಾಜಿಕ ಕ್ರಾಂತಿಯನ್ನು ಹುಟ್ಟು ಹಾಕಿದಂತಹ ಮಹತ್ತರವಂತ ಕಿಡಿ. ಸೊ ಮುಂದಿನ ದಿನಗಳಲ್ಲಿ ಅದು ಆರಿಸಿಕೊಂಡಂತ ಜಾಗ ಯಾವ್ದಂತಂದ್ರೆ ವೀರಶೈವ ಅನ್ನುವಂಥದ್ದು. ಯಾಕಂದ್ರೆ ಇಷ್ಟಲಿಂಗ ಆಗಿರ್ಬೋದು, ಶಿವಲಿಂಗವನ್ನಾಗಿರ್ಬೋದು, ಶಿವನ ಒಂದು ಆರಾಧನೆಗೆ ತೊಡಗಿಕೊಂಡಂತ ಅಂದ್ರೆ ಶೈವ ಪಥದಲ್ಲಿರುವಂತಹ ಬಸವಣ್ಣವರು ಆರಿಸಿಕೊಂಡದ್ದು ವೀರಶೈವ ಮಾರ್ಗವನ್ನೇ. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಬಸವಣ್ಣನವರನ್ನ ಮುಂದಿನ ದಿನಗಳಲ್ಲಿ ನಾವು ತಪ್ಪಾಗಿ ಅರ್ಥೈಸಿಕೊಂಡಿವ ಅನ್ನುವಂಥದ್ದು ನನ್ನ ಪ್ರಶ್ನೆ ಆಗಿದೆ. ಈಗ ಬಸವಣ್ಣನವರು ವೀರಶೈವರೇ ಮತ್ತು ಅವರು ಕ್ರಾಂತಿಯನ್ನ ಮಾಡಿದ್ರು. ಸಮಾಜದಲ್ಲಿ ಕೆಳವರ್ಗದ ಜನರು ಕೂಡ ಯಾರು ಇದ್ರು ಅವ್ರನ್ನೆಲ್ಲರನ್ನು ಒಂದು ಮುಖ್ಯವಾಹಿನಿ ತರಬೇಕು, ಅವರು ಕೂಡ ನಮ್ಮಂತನೇ ಅವರು ಕೂಡ ಶಿವನ ಮಕ್ಕಳು ಅನ್ನೋ ಒಂದೇ ಭಾವನೆಗೆ ಎಲ್ಲರಿಗೂ ಲಿಂಗಧಾರಣೆ ಮಾಡಿಸಿ ಲಿಂಗವನ್ನ ತೊಡಿಸಿ ಅವ್ರನ್ನು ಕೂಡ ನಮ್ಮವರು ಅನ್ನೋ ಒಂದು ಭಾವನೆಯನ್ನ ಅವತ್ತು ಬಸವಣ್ಣನವರು ಕೊಟ್ಟರು. ಒಂದು ವೇಳೆ ಇವತ್ತು ಒಬ್ರಿಗೊಬ್ರು ಕಿತ್ತಾಡ್ತಾ ಇರೋರು ಬಸವಣ್ಣನವರನ್ನ ಗೌರವಿಸೋದಾದ್ರೆ, ಬಸವಣ್ಣನವರ ವಚನಗಳನ್ನು ಗೌರವಿಸೋದಾದ್ರೆ, ಬಸವಣ್ಣನವರು ಕಟ್ಟಿದ ಅನುಭವ ಮಂಟಪವನ್ನು ಗೌರವಿಸೋದಾದ್ರೆ, ಅವರ ಮಾಡಿದಂತಹ ಕಾರ್ಯವನ್ನು ಗೌರವಿಸಿ ಇವತ್ತು ಅವರುಗಳು ಎಲ್ಲರೂ ಒಂದಾಗಿ ಹೋಗ್ಬೇಕು ಅನ್ನೋದು ನನ್ನ ಆಶಯ. ಅದು ಅವ್ರಿಗೆ ಬಿಟ್ಟಿದ್ದು, ನನ್ನ ವೈಯಕ್ತಿಕ ಆಶಯ. ಯಾಕೆಂದ್ರೆ ಇವತ್ತು ನೀವು ಬಸವಣ್ಣನವ್ರನ್ನ ಗೌರವಿಸ್ತೀರಿ, ಬಸವಣ್ಣನ ಲಂಡನ್ನ ಥೇಮ್ಸ್ ನದಿಯ ಮುಂದೆ ಪಾರ್ಲಿಮೆಂಟ್ ಎದುರುಗಡೆ ಇವತ್ತು ಪ್ರತಿಷ್ಠಾಪನೆ ಮಾಡಿದಿರಿ. ಇವತ್ತು ಬಸವಣ್ಣ ಅಂತ ಅಂದ್ರೆ ಆತ ಒಂದು ಧರ್ಮಕ್ಕೆ ಎಲ್ಲರಿಗೂ ಬೇಕಾದಂತಹ ವ್ಯಕ್ತಿ, ಎಲ್ಲ ಧರ್ಮಕ್ಕೂ ವಿಶ್ವಮಾನವನಾಗಿ ಅವರ ವಚನಗಳು ಎಲ್ಲ ಧರ್ಮದವರಿಗೂ ಮಾದರಿಯಾಗಿದ್ದಾವೆ. ಯಾರಿಗೆ ಬೇಡ ಹೇಳಿ? ಇವತ್ತು ಅವರು ಹೇಳಿದಂತಹ ವಚನಗಳು, ಒಂದ್ ನಿಮಿಷ ಸರ್, ಇವನಾರವ ಅನ್ನಿದರಯ್ಯ, ಇವ ನಮ್ಮವ ಅನ್ನಿರಯ್ಯ ಅಂತ ಹೇಳಿದ್ರು. ಅದು ಯಾವ ಧರ್ಮಕ್ಕೆ ಸಲ್ಲಲ್ಲ ಹೇಳಿ ಸರ್? ಅದು ನಾನಿವತ್ತು ಒಕ್ಕಲಿಗಾಗಿರ್ಬೋದು, ಅದನ್ನ ನಾವು ಆಚರಣೆ ಮಾಡಬಾರ್ದು. ಅದನ್ನ ಅವ್ನು ಯಾರನ್ನೋ ಇವನಾರವ ಅನ್ನೋ ಬದಲು ಇವನ್ ನಮ್ಮವ ಅಂತ ಅನ್ನುವಂತ ಅಂದ್ರೆ ಅದು ಬುದ್ಧಿ ಮಾತಲ್ವಾ? ಅದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದ್ದಾಗೆ. ಆಮೇಲೆ ಅವ್ರು ಇನ್ನೊಂದು ಹೇಳಿದ್ರು, ಮುಂಚೆನೆ ಹೇಳಿದೆ, ಕಳಬೇಡ ಕೊಲ್ಲಬೇಡ, ಉಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದು ಯಾರಿಗೆ? ಇದು ಒಬ್ರು ಲಿಂಗಾಯತರಿಗೆ ಮಾತ್ರನಾ? ವೀರಶೈವರಿಗೆ ಮಾತ್ರ? ಅಂಬೇಡ್ಕರ್ ನಂತರ ಸಂವಿಧಾನವನ್ನು ರಚನೆ ಮಾಡಿದ ನಂತರ ಏನ್ ಹೇಳುತ್ತೆ? ಈಗ ನಾನು ಒಕ್ಕಲಿಗ, ಈಗ ಹುಟ್ಟಿದಲ್ಲಿ ನಾನು ಒಕ್ಕಲಿಗ, ಹೇಳ್ಬಾರ್ದ? ಅಲ್ಲ, ಅದು ಪ್ರಸಾದ್ ಅವ್ರು ಹೇಳಿದ್ರು. ಅದರಲ್ಲಿ ಒಂದು ಪಾಯಿಂಟ್ ಆಡ್ ಮಾಡ್ಬಿಡ್ತೀನಿ. ಲಿಂಗ ಧಾರಣೆ ಮಾಡಿದವರು ಲಿಂಗಾಯತರು ಅಂತಲ್ಲ. ಅದರಲ್ಲಿ ಒಂದು ಬಸವಣ್ಣನವರು ಒಂದು ಆ ಕಾಲದಲ್ಲಿ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ನ ತಗೊಂಡ್ ಬಂದಿದ್ದು. ಏನು ಅಂದ್ರೆ, ಅವಾಗ ವಿಭಜನೆ ನಡೀತಾ ಇತ್ತು. ಇವರಿಗೆ ದೇವಾಲಯಗಳಲ್ಲಿ ಬಿಡಲ್ಲ, ಪೂಜೆ ನಡೆಯಕ್ಕೆ ಇವ್ರು ಬಿಡಲ್ಲ. ಅದಕ್ಕೆ ಬಸವಣ್ಣನವರು ಕೊಟ್ಟಂತ ಸೊಲ್ಯೂಷನ್ ಅದು. ದೇವ್ರಿಗೆ ನಿಮ್ಮನ್ನ ಬಿಡಲ್ವಾ, ದೇವರನ್ನ ನಿಮ್ಮ ಕಡೆಯಲ್ಲಿ ಕರ್ಕೊ ಬಿಡ್ತೀನಿ ಅಂತ ನಿಮ್ಮ ಕೈಯಲ್ಲಿ ನೀವು ಇಟ್ಕೊಂಡು ಮುಗಿಸ್ಬಿಡ್ತೀನಿ. ನಿಮ್ಮ ಕೈಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ, ನಿಮ್ಮ ಹತ್ರ ಇಟ್ಕೊಳ್ಳಿಂದ ಏನಾಗುತ್ತೆ, ನಿಮ್ಮ ವಿಚಾರಗಳು ಶುದ್ಧಿ ಆಗ್ತವೆ. ನಿಮಗೆ ಅದು ಜ್ಞಾಪಕ ಮಾಡ್ತಾ ಇರುತ್ತೆ, ನೀನ್ ಮಾಡ್ತಾ ಇರೋದು ಸರಿನಾ ತಪ್ಪು ಅಂತ. ಅದಕ್ಕೆ ಅದನ್ನ ನೀವು ಲಿಂಗ ಕಟ್ಕೊಂಡು ಓಡಾಡೋದು, ಅದನ್ನ ಹಿಡ್ಕೊಂಡು ಪೂಜೆ ಅಂದ್ರೆ ಪೂಜೆ ಮಾಡುವಂತ ಭಕ್ತರಿಗೆ ದೇವರ ಹಂಗೆ ಯಾಕೆ ಅನ್ನುವಂತ ಒಂದು ವೈಚಾರಿಕ ಪ್ರಜ್ಞೆನ ಹುಟ್ಟಾಕಿದ್ರು. ಅಂದ್ರೆ 12ನೇ ಶತಮಾನದಲ್ಲಿ
ಇಂಥ ವಚನಗಳ ಮೂಲಕ ಸಮಾಜದಲ್ಲಿ ಕ್ರಾಂತಿ ತಂದ್ರಲ್ಲ, ಇವತ್ತು ಯಾಕೆ ಈ ವೈಮನಸ್ಸು ಯಾಕೆ? ನಾವು ಬೇರೆ ಅನ್ನೋದು ಯಾಕೆ? ಜಸ್ಟ್ ಫಾರ್ ದಿ ಸೇಕ್ ಆಫ್ ಗೆಟಿಂಗ್ ಫೆಸಿಲಿಟಿ ಫ್ರಮ್ ದ ಗವರ್ಮೆಂಟ್ ನೀವೊಂದು ಇವತ್ತು ನಮ್ಮ ಹೇಳ್ದಾಗೆ ಅಲ್ಲಿಂದ ಏನೋ ಒಂದು ಸಿಗುತ್ತೆ ಅನ್ನೋದಾದ್ರೆ ನೀವೇ ಕೂತು ಮಾಡ್ಕೊಳ್ಳಿ, ಯಾರು ಬೇಡ ಅಂದವರು. ಚರ್ಚೆ ಯಾಕೆ ನೀವೇ ಮಾಡ್ಕೊಂಡು ಆರಾಮಾಗಿರಿ. ಬ್ರಹ್ಮಾಂಡದಿಂದ ಹತ್ತತ್ತ ನಿಮ್ಮ ಶ್ರೀ ಮುಕುಟ, ಏನು ಪಾತಾಳದಿಂದ ಹತ್ತತ್ತ ನಿಮ್ಮ ಶ್ರೀಚರಣ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ನೋಡಿ, ನನ್ನ ಕೈಗೆ ಬಂದು ನೀವು ಈ ಬೊಗಸೆ ಅಷ್ಟಾದ್ರಿ ದೇವರೇ ಅನ್ನುವಂತ ದೇವರ ಬಗ್ಗೆ ವ್ಯಾಖ್ಯಾನವನ್ನು ಕೊಡ್ತಾರೆ. ಇಂತಹ ಒಂದು ವ್ಯಾಖ್ಯಾನವನ್ನು ಇನ್ನು ಯಾವ ಜಗದ್ಗುರುಗಳು ಕೂಡ, ಯಾವ ಧರ್ಮ ಸಂಸ್ಥಾಪಕರು ಕೂಡ ಕೊಡಕ್ ಸಾಧ್ಯ ಇಲ್ಲ. ಒಂದು ಸೊಲ್ಯೂಷನ್ ನಾವು ಲಿಂಗಾಯತಕ್ಕೆ ಮಾತ್ರ ಸೀಮಿತ ಅಂತ ಕರೆಯುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು. ಎಸ್ ಓಂಕಾರ್ಜಿ, ಹೇಳಿ. ಬಸವಣ್ಣನವರನ್ನ ತನ್ನ ಸ್ವಂತ ಯಾವುದೋ ಒಂದು ವೈಯಕ್ತಿಕವಾದ ಉಪಯೋಗಕ್ಕೋಸ್ಕರ ಬಸವಣ್ಣವ್ರನ್ನ ಉಪಯೋಗಿಸ್ಕೊಂಡು ನಮಗೆ ಮಾತ್ರ ಸೀಮಿತ ಅಂತ ಯಾವುದೇ ವರ್ಗದ, ಯಾವುದೇ ಜಾತಿಯ ಜನರು ಅವರನ್ನು ಬಂಡವಾಳವಾಗಿ ಮಾಡ್ಕೋಬಾರ್ದು ಅನ್ನೋದು ಮೊದಲನೇ ವಿಚಾರ. ಬಸವಣ್ಣ ಯೂನಿವರ್ಸ್. ಯಾಕಂದರೆ ಬಸವಣ್ಣನವರು ವೀರಶೈವರನ್ನ ಎಲ್ಲೂ ಯಾವ ಭಾಗದಲ್ಲೂ ವೀರಶೈವರು ಇರಲಿಲ್ಲ ಅಂತ ಅವ್ರು ಹೇಳೇ ಇಲ್ಲ. ಅವರ ಧರ್ಮದಿಂದ ಬಂದು ವೀರಶೈವ ಧರ್ಮದ ಇದನ್ನ ನೋಡಿ ಇದು ಸರಳವಾಗಿದೆ ಅನ್ನೋದನ್ನ ವೀರಶೈವ ಧರ್ಮಕ್ಕೆ ಬಂದು ಸೇರಿ ನಂತರ ಅಷ್ಟೇ ಇವರು ಎಲ್ಲ ಧರ್ಮ ಇವನ್ನ ಸರಳವಾಗಿ, ಅಂದರೆ ವೀರಶೈವ ಧರ್ಮದ್ದು ಸಂಸ್ಕೃತ ವಾತ್ಯನಲ್ಲಿ ಇದ್ದಿದ್ದರಿಂದ ಕನ್ನಡಕ್ಕೆ ಸರಳವಾಗಿ ವಚನ ಸಾಹಿತ್ಯವನ್ನು ನೀಡಿ ಎಲ್ಲ ಜನಗಳಿಗೂ ಇದನ್ನ ಅಂದರೆ ವಿದ್ಯಾವಂತರು ಆ ಕಾಲದಲ್ಲೆಲ್ಲ ಕಡಿಮೆ ಇದ್ರು ಅನ್ಸುತ್ತೆ, ಎಲ್ಲರಿಗೂ ಸರಳವಾಗಿ ಪ್ರಚಾರ ಮಾಡಿ ಇದನ್ನ ತುಂಬ ಒಂದು ಉನ್ನತವಾದ ಇದಕ್ಕೆ ತಗೊಂಡೋಗಿ ಬಿಟ್ಟವರು ಬಸವಣ್ಣವರು. ಬಸವಣ್ಣನವರನ್ನ ಒಪ್ಪೋದಾದರೆ ಯಾರು ಬಸವಣ್ಣನವರನ್ನ ಒಪ್ಕೊಂಡಿದ್ದಾರೆ ಅವರು ಎಲ್ಲರೂ ಒಂದೇ ಅನ್ನೋದನ್ನ ಅವ್ರು ಸಾರಿ ಹೇಳಿದ್ದಾರೆ. ಇವನಾರವ ಅನ್ನೋ ವಚನಗಳಿರಲಿ, ನೂರಾರು ವಚನಗಳು ಹಾಕಿದ್ದಾರೆ, ಅದರಲ್ಲೆಲ್ಲೋ ಅವ್ರು ಭಿನ್ನಾಭಿಪ್ರಾಯಗಳನ್ನು ತೋರಿಸಿಲ್ಲ. ಅದರಿಂದ ದಯಮಾಡಿ ಸಮಾಜನ ಒಡೆಯುವಂಥ ಕೆಲಸವನ್ನು ಮಾಡೋದು ಬಿಟ್ಟು ಯಾವುದೋ ಒಂದು ಸ್ವಂತ ಈಗ ಒಂದು ಅಲ್ಪಸಂಖ್ಯಾತರನ್ನು ಗುರುತಿಸ್ಕೊಂಡು ಸರ್ಕಾರದ ಸವಲತ್ತುಗಳನ್ನು ಪಡಿಬೇಕು ಅಂತ ಒಂದು ಆಲೋಚನೆ ಇಟ್ಕೊಂಡಾಗ್ಲಿ ಇದನ್ನೆಲ್ಲ ಮಾಡಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶ. ಬಸವಣ್ಣನವರನ್ನ ಒಪ್ಕೊಂಡವರು ಎಲ್ಲರನ್ನೂ ಒಪ್ಕೋಬೇಕು. ಅದರಲ್ಲಿ ವೀರಶೈವರಿರಲಿ, ಗೌಡರಿರಲಿ, ಎಲ್ಲರೂ ಎಲ್ಲ ಜನಾಂಗದವರನ್ನು ತಗೊಂಡೋದವರು ಅವರು. ಬಸವಣ್ಣ ವಿಶ್ವಗುರು. ಹಂಗಂದ ತಕ್ಷಣ ನಾವು ಬಸವಣ್ಣನ ಆರಾಧಕರು, ಬಸವಣ್ಣನ ಅನುಯಾಯಿಗಳು ಅಂದಾಗ ಯಾಕೆ ನಮ್ಮಲ್ಲಿ ಸಣ್ತನ? ವೀರಶೈವರು ಯಾಕೆ? ವೀರಶೈವರು ಅನ್ನೋದು ಅವರು ಇರಲಿಲ್ಲ ಅಥವಾ ಅವ್ರು ಮಾಂಸ ತಿಂತಾರೆ, ಅವ್ರು ಇನ್ನೊಂದು, ಆಮೇಲೆ ಗೌಡ್ರು ಹಿಂಗೆ ಇವೆಲ್ಲ ಹೇಳ್ಬಾರ್ದು, ಹೇಳಂಗೆ ಇಲ್ಲ. ಯಾಕಂದ್ರೆ ಬಸವಣ್ಣನ ಒಪ್ಕೊಂಡ್ಮೇಲೆ ಇವಕ್ಕೆಲ್ಲವಕ್ಕೂ ಆಸ್ಪದನೆ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾರು ನಮ್ಮಲ್ಲಿ ಬೇರೆ ಅನ್ನೋದು ಇಲ್ಲ. ವೀರಶೈವರು, ಲಿಂಗಾಯತರು ಎಲ್ಲರೂ ಒಂದಾಗಿ ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ. ಸಮಾಜವನ್ನ ಒಡೆಯುವಂಥ ಕೆಲಸವನ್ನ ಮಠಾಧೀಶರುಗಳಾಗ್ಲಿ ಯಾರೇ ಆಗ್ಲಿ ಮಾಡಬಾರ್ದು. ಸಮಾಜ ಇದ್ರೆ ಎಲ್ಲರೂ. ನನ್ನ ಅಭಿಪ್ರಾಯ. ಈಗ ಈ ಒಡೆಯುವಂತ ಕೆಲಸವನ್ನ ಮಠಾಧೀಶರು ಕೂಡ ಮಾಡ್ತಾ ಇದ್ದಾರೆ ಅಂತ ಮಾಡಬಾರ್ದು. ಈಗ ಅನ್ಸುತ್ತಾ ತಮಗೆ ಅಂತ? ಮಠಾಧೀಶರುಗಳಲ್ಲೆಲ್ಲ ಒಡೆಯುವಂತ ಕೆಲಸಗಳು ನಮಗೆ ಕಂಡು ಬಂದಿಲ್ಲ. ಓಕೆ. ಯಾಕಂದ್ರೆ ಈಗ ಒಂದು ಬಸವಣ್ಣವರು ನಮ್ದೇ ಅಂತ ಒಂದಷ್ಟು ಜನಗಳು ಅದೇ ಮಾತೆ ಮಾದೇವಿಯವರು ಹೇಳ್ತಾ ಇದ್ದಾರೆ. ಮಾತೆ ಮಾದೇವಿಯವರು ಬಸವಣ್ಣ ಆ ಕಾಲದಿಂದನೂ 80ನೇ ಇಸ್ವಿಯಿಂದನೂ ಹೇಳ್ತಾನೆ ಇದ್ದಾರೆ. ಅವ್ರು ಬಸವಣ್ಣ ಅಂದ್ರೆ ನಾವು ಅಂತ. ಬಸವಣ್ಣನ ಒಪ್ಕೊಂಡ್ಮೇಲೆ ಎಲ್ಲರನ್ನೂ ಒಪ್ಕೋಬೇಕಲ್ವಾ? ಇದು ಸಾಮಾನ್ಯವಾದ ಎಲ್ಲರಿಗೂ ಗೊತ್ತಿರೋ ವಿಚಾರ. ಬಸವಣ್ಣವರನ್ನ ನಾವು ಅನುಯಾಯಿಗಳು ಅಂದಾಗ ವೀರಶೈವರನ್ನ ಯಾಕೆ ಬೇರೆಯವರು ಅಂತೀರಿ? ವೀರಶೈವರು ಒಪ್ಕೊಳಕ್ ರೆಡಿ ಇಲ್ಲಲ್ಲ ಬಸವಣ್ಣನವ್ರಿಗೆ. ಹೌದು, ಬಸವಣ್ಣವ್ರು ಒಪ್ಕೊಂತಾರೆ, ಎಲ್ಲಾರನ್ನೂ ಒಪ್ಕೊಂತಾರೆ, ಆದ್ರೆ ವೀರಶೈವರು ಒಪ್ಕೊಳಕ್ ರೆಡಿ ಇಲ್ವಲ್ಲ. ಬಸವಣ್ಣನವರನ್ನ ಅವರ ತತ್ವಗಳನ್ನ ಒಪ್ಕೊಳಕ್ ರೆಡಿ ಇಲ್ವಲ್ಲ. ಬಸವಣ್ಣನವರು ಇಲ್ಲ, ವೀರಶೈವರು ಒಪ್ಕೋಬೇಕು ಅನ್ನೋದು ನಾವು ಬೈ ಫೋರ್ಸ್ ಅಲ್ಲ. ನಾವ್ ಹೇಳೋದು ಬಸವಣ್ಣನವ್ರು ಅಂದಾಗ ಬಸವ ತತ್ವ ಬಸವಣ್ಣನವರು ಒಪ್ಕೊಂತಾರೆ, ವೀರಶೈವರು ಒಪ್ಕೊಂತಾರೆ. ಅವ್ರ ಪ್ರಶ್ನೆ ಏನಂತಂದ್ರೆ ಬಸವಣ್ಣನವ್ರನ್ನ ಒಂದ್ ನಿಮಿಷ ನಿಮ್ ಪ್ರಶ್ನೆ ಅವ್ರಿಗೆ ಕ್ಲಿಯರ್ ಮಾಡ್ಬಿಡ್ತೇನೆ. ವೀರಶೈವರು ಬಸವಣ್ಣವರು ಒಪ್ಕೊಳ್ತಾ ಇಲ್ವಲ್ಲ ಅನ್ನುವಂಥದ್ದು ಅವ್ರ ಪ್ರಶ್ನೆ ಆಗಿದೆ. ನನ್ನ ಪ್ರಕಾರ ವೀರಶೈವರು ಬಸವಣ್ಣವರು ಒಪ್ಕೊಂಡಿಲ್ಲ ಅನ್ನುವಂಥದ್ದು ಇಲ್ವೇ ಇಲ್ಲ. ನಾವು ಸಮಾಜ ಒಪ್ಕೊಂತ ಇಲ್ಲ ಅಂತ ಎಲ್ಲೂ ಯಾರೋ ನಾನೊಂದು ಹೇಳ್ತೀನಿ ಸರ್. ಇವತ್ತು ಬಸವಣ್ಣನವರೇನ ಹಾಕಿದ ಹಾದಿ ಇದೆಯಲ್ಲ, ಆ ಹಾದಿನಲ್ಲಿ ಇವತ್ತು ವೀರಶೈವರು ದಬ್ಬಾಳಿಕೆ ಮಾಡಿ ಅಲ್ಲಿ ಕೂತ್ಕೊಂಡು ಇವತ್ತು ಅದೇ ಜಾತೀಯತೆ ನಡೀತಾ ಇದೆ. ಬಸವಣ್ಣನ ತತ್ವಗಳಲ್ಲಿ ಯಾರು ಪಾಲಿಸ್ತಾ ಇಲ್ಲ ನೋಡಿ. ಬಸವಣ್ಣ ಒಂದ್ ನಿಮಿಷ ಕೇಳಿ. ಬಸವಣ್ಣನವರ ತತ್ವ ಜಾತಿ ವಿವಾಹಗಳಾಗಿದ್ದಾವೆ. ಕೆಳ ಜಾತಿಯವರನ್ನು ಮೇಲೆತ್ತಿದಿರಿ. ಬಸವಣ್ಣನವರ ತತ್ವಗಳನ್ನ
ಒತ್ತಡವಾಗಿ ನೀವು ಬಸವಣ್ಣನವರ ಮಾಡ್ಬೇಕು ತತ್ವಗಳು ಅನ್ನೋದೆಲ್ಲ ಇವತ್ತು ವಚನಗಳಲ್ಲೇ ಉಳಿದಿದ್ದೇವೆ ಹೊರತು ಯಾರು ಎಲ್ಲರೂ ಮಾಡಿ ಈಗ ನಿಮ್ಮ- ಆಚರಿಸ್ತಾ ಇಲ್ಲ ಸರ್. ಇವತ್ತು ನೋಡಿ ಇವತ್ತು ಹಳ್ಳಿಗಳಲ್ಲಿ ಹೋಗಿ ಇವತ್ತು ಎಷ್ಟು ಜಾತೀಯತೆ ಇದೆ. ಇವತ್ತು SC ST ಗಳನ್ನು ಊರ ಹೊರಗಡೆ ಇಟ್ಟಿದ್ದಾರೆ. ಆದ್ರೆ ಬಸವಣ್ಣನವರು ಇವತ್ತು ಇದ್ದಿದ್ರೆ ಇದನ್ನೆಲ್ಲ ಹೋಗಲಾಡಿಸ್ತಿದ್ರು. ಆಯ್ತು, ನೀವೇ ಇದ್ರಲ್ಲ ಮಾತೆ ಮಾದೇವಿ, ನೀವಿದ್ರಿ, ಯಾಕೆ ಪ್ರಯತ್ನ ಮಾಡಲಿಲ್ಲ? ಲಿಂಗಾಯತ ಧರ್ಮನೇ ಬೇರೆ ಅಂತ ಹೇಳ್ತಾ ಇದ್ರೆ, ವೀರಶೈವ ಧರ್ಮನೇ ಬೇರೆ ಅಂತ. ಆದ್ರೆ ಲಿಂಗಾಯತ ಸಮಾಜ ಲಿಂಗಾಯತ ಧರ್ಮ ಬಸವಣ್ಣವ್ರನ್ನ ಒಪ್ಕೊಂಡಿದ್ದೀರಿ ನೀವು, ಮಾತೆ ಮಾದೇವಿ ಆಯ್ತು, ನೀವೇ ಆಯ್ತು, ಹೌದಾ? ಹಾಗಾದ್ರೆ ಬಸವಣ್ಣವ್ರ ವಚನ ಪ್ರಕಾರ ನೀವೆಲ್ಲ ನಡ್ಕೊಂಡಿದ್ದೀರಾ? ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ನೀವು ಬಸವಣ್ಣವ್ರ ವಚನಗಳನ್ನ ಈಗ ಅಡಾಪ್ಟ್ ಮಾಡ್ಕೊಂಡಿದ್ರಿ ಹೇಳಿ, ಟೆಲ್ ಮಿ. ಅದ್ರ ಜೊತೆಗೆ ನನ್ನನ್ನೇ ಕೇಳ್ತಾ ಇದ್ರಿ ನೀವು ವಾದವನ್ನ ಮಂಡನೆ ಮಾಡ್ತಾ ಇದ್ರಿ, ಹೇಳಿ ನೀವೇ ಅಂತಲ್ಲ ಆಗರ್ಥ. ಅವ್ರು ಹೇಳ್ಬೇಕು, ಬಸವ ಧರ್ಮದ ಅಧ್ಯಕ್ಷರವರು ಅವ್ರು ಉತ್ತರ ಕೊಡ್ಲಿ. ನಾವ್ ಹೇಳ್ತಾ ಇದ್ದೀವಲ್ಲ ಚರ್ಚೆ ವಿಷಯ ಚೆನ್ನಾಗಿದೆ. ಯಾಕೆಂತಂದ್ರೆ ಬಸವಣ್ಣವರು ಏನು ಜಾತೀಯತೆಯನ್ನು ಕಿತ್ತೊಗೆಯಕ್ಕೆ ಪ್ರಯತ್ನ ಮಾಡಿದ್ರು. ಹಾಗಾದ್ರೆ ಬಸವಣ್ಣನವರು ವಚನಗಳನ್ನ ನಾವು ಕೇವಲ ಬಾಯ್ಚಟಕ್ಕೆ ಹೇಳೋದಕ್ಕೆ ಮಾತ್ರ ಸೀಮಿತಗೊಳಿಸಿದೇವಾ? ಹಾಗೆ ಆಗಿದೆ. ಡೆಫಿನೆಟ್ಲಿ ಹಂಗೆ ನಡೀತಾರೆ ಈಗ. ಬಸವಣ್ಣನವರ ವಚನಗಳನ್ನ ಓದೋದು, ಪ್ರವಚನಕಾರಲ್ಲಿ ಮೈಕಿಡೋದು ಅಷ್ಟಲ್ಲಾಗಿದೆ ಹೊರತು ನಡತೆನಲ್ಲಿ ನಡೆಯುವಂಥದ್ದು ಇವನ್ನ ಯಾರು ಮಾಡ್ತಾ ಇಲ್ಲ. ಎಲ್ಲಿ ಮಾಡ್ತಾ ಇದ್ರಿ? ಈಗ ನಾನು ಹೇಳೋದು, ಈಗ ಎಕ್ಸಾಂಪಲ್ ಆಗಿ ಬಸವಣ್ಣನವ್ರದ್ದು ಒಂದೇ ವಚನ. ಈಗ ತಾವು ನಮ್ಮ ಸ್ನೇಹಿತರು ಏನು ಇವ್ರ ಹೆಸರು ರಾಜಗೋಪಾಲ್ ಅವ್ರು ಹೇಳಿದಂಗೆ ವೀರಶೈವರು ಮಠಾಧೀಶರು ಇದನ್ನ ತಿರಸ್ಕಾರ ಮಾಡ್ತಾರೆ ಅಂತ. ನೋಡಿ, ನಾವು ನಮ್ಮ ಮನಸ್ಥಿತಿ ನಾವು ತಿರಸ್ಕಾರ ಮಾಡೋದಷ್ಟು ಬಿಟ್ಟು ನಾವು ಅದನ್ನೇ ನಡ್ಕೋಬೇಕು ಅನ್ನೋದೇನು ನಮ್ಮಲ್ಲಿಲ್ಲ. ಯಾರು ಅದನ್ನ ಮಾಡಬಾರ್ದು. ಒತ್ತಡ ಮಾಡಿ ನಾವು ವೀರಶೈವರಿಗೆ ನೀವು ನಮ್ಮ ತತ್ವಕ್ಕೆ ಬನ್ನಿ ಅನ್ನೋದು ತಪ್ಪು. ನೀವು ಬೇರೆ ಅನ್ನೋದನ್ನ ನಿಲ್ಸಿ. ಮೊದಲು ನೀವು ಬೇರೆ ಅನ್ನೋದನ್ನ ಮೊದಲು ನಿಲ್ಸಿ, ನಂತರ ಎಲ್ಲ ಸರಿ ಆಗುತ್ತೆ. ಸರ್, ನಾನೊಂದು ವಿಷಯ ಹೇಳ್ತೀನಿ ಕೇಳಿ. ಈಗ ನೀವು ಆತ್ಮಸಾಕ್ಷಿಯಾಗಿ ಹೇಳಿ, ವೀರಶೈವರು ಬಸವಣ್ಣನವರನ್ನ ಒಪ್ಕೊಂತಾರ? ಬಸವಣ್ಣನವರ ಆಲೋಚನೆ ಗೊತ್ತಿದ್ದಂಗೆ ಒಪ್ಕೊಂಡಿದ್ದಾರೆ, ಎಲ್ಲೋ ತಿರಸ್ಕಾರ ಮಾಡಿಲ್ಲ. ಮಾದೇವಿ ಅವರು ಈ ವಿಷಯವಾಗಿ ಚಕಾರ ಎತ್ತಿದ್ರು. ಲಿಂಗಾಯತ ಧರ್ಮ ಸಪರೇಟ್ ಧರ್ಮ ಬೇಕು ಅಂತ ಯಾಕೆ ಹೇಳ್ತಾ ಇದ್ರು? ಅವರೊಬ್ರು ಧರ್ಮದ ಅಂದ್ರೆ ನೀವ್ ಹೇಳೋ ಪ್ರಕಾರ ವೀರಶೈವರು, ಒಂದ್ ನಿಮಿಷ, ವೀರಶೈವರು ಬಸವಣ್ಣವ್ರನ್ನ ಒಪ್ಕೊಳ್ಳಿಲ್ಲ, ಅದಕ್ಕೆ ಮಾತೆ ಮಾದೇವರು ಬಸವಲ್ಲ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳಿಕೊಟ್ಟಿದ್ದಾರೆ. ತಪ್ಪು ಸಂದೇಶ ರವಾನೆ ಆಗ್ತಿದೆ. ಇದು ಹಂಗಲ್ಲ ನೋಡಿ. ವೀರಶೈವರು ಯಾವತ್ತೂ ಕೂಡ ಬಸವಣ್ಣವ್ರನ್ನ ಒಪ್ಕೊಳ್ಳೋ ವಿಚಾರ ಅಲ್ಲ, ಒಪ್ಕೊಂಡಿದ್ದಾರೆ ಅವರು. ಬಸವಣ್ಣನವರು ನಮ್ಮ ಧರ್ಮೋದ್ಧಾರಕರು ಅಂತ ಹೇಳಿದ್ದಾರೆ ವೀರಶೈವರು. ಇನ್ನೇನು ಹೇಳ್ಬೇಕಾಗಿತ್ತು? ನಾನು ಹೇಳಿದ್ರು, ವೀರಶೈವ ಧರ್ಮದಲ್ಲಿ ವೈದಿಕ ಆಚಾರಗಳು ಆಚರಣೆಯಲ್ಲಿದ್ದಾವೆ. ಇರ್ಲಿ, ಆ ಆಚರಣೆಗಳನ್ನು ಬೇರ್ಪಟ್ಟು ಬಸವಣ್ಣನವರು ಬಸವಣ್ಣನವರು ವೈದಿಕ ಆಚರಣೆಗಳನ್ನು ಬಿಟ್ಟು ಅವೈದಿಕ ಆಚರಣೆಗಳು ಬಂಡದ್ದು, ಈ ಧರ್ಮ ಆಚರಣೆಗಳನ್ನು ಬಂಡದ್ದು ಅವರು ಲಿಂಗಾಯತ ಧರ್ಮವನ್ನು ಕಟ್ಟದವರು. ಈಗ ತಿರ್ಗಾನು ಅದೇ ಕಟ್ಟುಪಾಡಿನಲ್ಲಿ ಏನೇನು ಮೂಢನಂಬಿಕೆಗಳಿದ್ದಾವೆ, ಏನೇನು ಕಂಡಾಚಾರಗಳಿದ್ದಾವೆ, ಅವನ್ನೆಲ್ಲ ತೆಗೆದು ಹಾಕುವಂತವರೇ ಬಸವಣ್ಣವರು. ಈಗ ವೀರಶೈವರು ಕೂಡ ಬಸವಣ್ಣನವರನ್ನ ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ. ಬಸವಣ್ಣವರು ನಮ್ಮ ಧರ್ಮದ ಉದ್ಧಾರಕರು ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕೂಡ ಕೆಲವೊಂದು ಲೂಪೋಲ್ಸ್ ಇದ್ವು, ಅವನು ಸರಿಪಡಿಸಿ ನಮ್ಮನ್ನು ಎಚ್ಚರಿಸಿದ್ದಾರೆ ಅನ್ನುವಂತ ಮಟ್ಟದಲ್ಲಿ ಈಗ ವೀರಶೈವರು ಇದ್ದಾರೆ. ಫಾರ್ ಎಕ್ಸಾಂಪಲ್, ಬಸವಣ್ಣವರು ವಚನದ ಪ್ರಕಾರ ನಡೆಯೋಕಾದ್ರೆ ಕೆಲವರಿಗೆ ಆಗಲ್ಲ. ಯಾಕಂತಂದ್ರೆ ಅಷ್ಟು ಗಂಭೀರವಾಗಿದೆ ಅದು. ಅವರು ನೋಡಿ, ವೈಯಕ್ತಿಕ ವಿಚಾರ ಅದು. ಅವ್ರವ್ರು ಲಿಂಗ ಹಾಕ್ತಾರೋ ಬಿಡ್ತಾರೋ ವಿಚಾರ ಅವ್ರಿಗೆ ಬಿಟ್ಟಿರುವಂತದ್ದು. ಕಂಪಲ್ಸರಿಯಾಗಿ ನೀವು ಲಿಂಗ ಹಾಕ್ಲೇಬೇಕು ಅಂತ ಏನಿಲ್ಲ. ಈಗ ನೋಡಿ, ವೈದಿಕ ಧರ್ಮ ಅಂತ ಕೇಳ್ತಾ ಇದ್ದಾರೆ. ವೀರಶೈವ ಧರ್ಮದಲ್ಲಿ ಈಗ ಹೋಮ ಹವನಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಪುರೋಹಿತ ಶಾಹಿದಲ್ಲಿ ಹೋಮ ಹವನ ಮಾಡುವಂತದ್ದಕ್ಕೂ ವೀರಶೈವರಲ್ಲಿ ಹೋಮ ಹವನ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ. ದಕ್ಷ ಬ್ರಹ್ಮ ಹೇಳ್ತೀನಿ, ನಾನು ಅದ್ರ ಹಿನ್ನೆಲೆ ಹೇಳ್ತೇನೆ. ವೀರಶೈವ ಧರ್ಮದಲ್ಲಿ ಹೋಮ ಹವನಗಳನ್ನ ಯಾಕೆ ಮಂತ್ರ ಪಠಣೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ದಕ್ಷ ಬ್ರಹ್ಮನು ಏನು ದಾಕ್ಷಾಯಣಿ ಅಂದ್ರೆ ದಕ್ಷ ಬ್ರಹ್ಮ ಒಂದು ಯಜ್ಞವನ್ನು ಮಾಡುವಂತ ಸಂದರ್ಭದಲ್ಲಿ ಶಿವನಿಗೆ ಅವಮಾನವನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಪಾರ್ವತಿಯು ಅಗ್ನಿಗೆ ಆಹುತಿಯಾಗ್ತಾಳೆ. ಆಗ ಶಿವನು ತನ್ನ ಹಣೆಗಣ್ಣನ್ನ ತೆರೆದು ವೀರಭದ್ರನನ್ನ ಸೃಷ್ಟಿಯನ್ನ ಮಾಡ್ತಾನೆ. ಎಲ್ಲಿ ಅನ್ಯಾಯ ನಡೀತಾ ಇದೆ, ಎಲ್ಲಿ ಅವಮಾನ ನಡೀತಾ ಇದೆ, ಒಂದು ಹೆಣ್ಣಿನ ಶೋಷಣೆ ನಡೀತಾ ಇದೆ, ಅದನ್ನವನ್ನು ಮಟ್ಟ ಹಾಕು ನಿನ್ನುವಂತ ಅದರ ಪ್ರತೀಕವಾಗಿ ವೀರಭದ್ರನನ್ನ ಸೃಷ್ಟಿ ಮಾಡಿ ಹೋಗಿ ಆ ದಬ್ಬಾಳಿಕೆಯನ್ನು ನಿಲ್ಲಿಸುವಂತ ಹೇಳಿದಾಗ, ಆಗ ಇದೇ ವೀರಭದ್ರನು ಹೋಗಿ ದಕ್ಷನ ಸಂಹಾರವನ್ನ ಮಾಡ್ತಾನೆ. ಆ ಯಜ್ಞ ಯಾಗಾದಿಗಳನ್ನ ತುಳಿದು ಏನು ಪುಡಿ ಪುಡಿ ಮಾಡ್ತಾನೆ. ಅದರ ದ್ಯೋತಕವಾಗಿ ವೀರಶೈವ ಧರ್ಮದಲ್ಲಿ ಇವತ್ತು ಕೂಡ ಒಂದು ಹೋಮ ಯಜ್ಞವನ್ನ ಮಾಡ್ತಾ ಇದ್ದಾರೆ ಹೊರತು ಪುರೋಹಿತಶಾಹಿ ವರ್ಗದಲ್ಲಿ ಹೋಮ ಮಾಡುವಂತದಕ್ಕೂ ಇದಕ್ಕೂ ಆಚರಣೆಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಇಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ಅಂಶ ಏನು ಅಂತಂದ್ರೆ, ಏನು ಹೆಣ್ಣಿನಿಗೆ ಆವತ್ತು ಒಂದು ಅವಮರ್ಯಾದೆ ಆಯ್ತು, ಅದನ್ನ ಪ್ರತಿಭಟನೆ ಅರ್ಥವಾಗಿ ಮಾಡಿದ್ರು. ಹಾಗೇನೆ ಬಸವಣ್ಣವರು ಮುಂದೆ ಅನುಭವ ಮಂಟಪದಲ್ಲಿ ಕೂಡ ಅಕ್ಕ ಮಹಾದೇವರಿಗೆ ಒಳ್ಳೆ ಸ್ಥಾನಮಾನವನ್ನು ಕೊಟ್ಟರು. ಸೂಳೆ ಸಂಕವ ಯಾರು ದುಗ್ಗವ ಇವರೆಲ್ಲ ವಚನಕಾರ್ತಿಯರು ಹೇಗಾದ್ರು ಬಸವಣ್ಣವರ ಒಂದು ಪ್ರಭಾವಕ್ಕೊಳಗಾದ್ರು. ಅಂದ್ರೆ ಮಾರ್ಗ ಬೇರೆ ಇರಬಹುದು, ಆದ್ರೆ ಧ್ಯೇಯ ಎರಡರದ್ದು ಕೂಡ ಒಂದೇ ಆಗಿದೆ. ಎಸ್, ಈಗ ಸರ್ ನಾನು ಹೇಳೋದೇನಂದ್ರೆ, ಇಷ್ಟೊಂದೆಲ್ಲ ತಾವೆಲ್ಲ ಹೇಳಿದ್ರಲ್ಲ, ಬಸವಣ್ಣನವರ ದೇಹಗಳು 12ನೇ ಶತಮಾನದಲ್ಲಿ ಆ ಮಹಾನುಭಾವ ಅಷ್ಟು ದೊಡ್ಡ ದೊಡ್ಡ ದೇಹಗಳನ್ನ ಹೊತ್ತು
ಅದನ್ನೆಲ್ಲ ಈ ಪ್ರಪಂಚಕ್ಕೆ ಸಾರಿ ಒಬ್ಬ ಸೂಳೆಗೂ ಕೂಡ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡಿ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡರು. ಒಬ್ಬ ಬಡವನಿಗೂ ಕೂಡ ಕೆಳವರ್ಗದ ಮನುಷ್ಯನಿಗೂ ಕೂಡ ಮುಖ್ಯವಾಹಿನಿ ಬಂದು ನಾವೆಲ್ಲರೂ ಒಂದೇ, ನೀವೆಲ್ಲ ಶಿವನ ಮಕ್ಕಳು, ಯಾರು ಆತಂಕ ಪಡೋದು ಬೇಡ ಅಂತ ಹೇಳ್ಬಿಟ್ಟು ಅವತ್ತೇನು ತಂದರು. ಮತ್ತು ಅನುಭವ ಮಂಟಪದ ಮುಖಾಂತರ ಶರಣರ ಮುಖಾಂತರ ಕ್ರಾಂತಿಯನ್ನು ಮಾಡಿದ್ರು. ಆ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭು, ದಾಸಿರ ಚೆನ್ನಯ್ಯ, ಮತ್ತೆ ಮಹಾದೇವಿ ಇಂಥವ್ರ ಮುಖಾಂತರ ಎಲ್ಲ ಕಡೆ ಪ್ರಚಾರವನ್ನ ಮಾಡಿ ನಾವೆಲ್ಲ ಒಂದೇ ಅನ್ನೋ ಒಂದು ಸಂದೇಶವನ್ನ ಸಾರದಂತಹ ಆ ಮಹಾನುಭಾವ ಒಂದು ಕಡೆ ಆದ್ರೆ, ಇವತ್ತು ನಾವು 21ನೇ ಶತಮಾನದಲ್ಲಿ ರಾಕೆಟ್ ಸೈನ್ಸ್ ಬಗ್ಗೆ ಮಾತಾಡ್ತೀವಿ, IT ಬಗ್ಗೆ ಮಾತಾಡ್ತೀವಿ. ಇವತ್ತು ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ, ಸಮಸ್ಯೆಗಳ ಸರಮಾಲೆ ಇದೆ. ಆ ಸರಮಾಲೆ ಅದ್ರ ಬಗ್ಗೆ ನಾವು ಇವತ್ತು ಕೂತು ಚರ್ಚೆ ಮಾಡಬೇಕಾದವರು ಇವತ್ತು ಧರ್ಮದ ಬಗ್ಗೆ ಚರ್ಚೆ ಮಾಡಿ ಒಬ್ರಿಗೊಬ್ರಿಗೆ ದಳ್ಳೂರಿಯನ್ನ ತಂದಿಕ್ಕಿ ಒಬ್ರನ್ನೊಬ್ರನ್ನ ಒಡೆದಾಡಿಸಿ, ಇದು ಎಲ್ಲೋ ಒಂದು ಕಡೆ ಅಪಾಯದ ಘಟ್ಟದಲ್ಲಿ ನಾವೆಲ್ಲ ಸಾಗ್ತಾ ಇದ್ದೇವೆ. ಈ ಅಪಾಯದ ಘಟ್ಟದಲ್ಲಿ ಸಾಗಬಾರದು ಅನ್ನೋದಾದ್ರೆ ಈ ಲಿಂಗಾಯತ ಬೇರೆ ವೀರಶೈವ ಬೇರೆ ಅನ್ನೋರ ಮುಖಂಡರುಗಳನ್ನೆಲ್ಲ ಒಂದು ಕಡೆ ಕೂರಿಸಿ, ಆ ಮಠಾಧೀಶರನ್ನೆಲ್ಲ ಒಂದು ಕಡೆ ಕೂರಿಸಿ ಅವ್ರಿಗೆಲ್ಲ ಒಂದು ಕೌನ್ಸಿಲಿಂಗು, ಯಾರಾದ್ರೂ ಮುಖಂಡರುಗಳು ಒಳ್ಳೆ ವಿಚಾರವನ್ನು ಹೇಳಿರ್ತಾವೆ, ಕೌನ್ಸಿಲಿಂಗ್ ಮಾಡಬೇಕು. ಕೌನ್ಸಿಲಿಂಗ್ ಇದು ಏನಂದ್ರೆ ಇಂಥವೆಲ್ಲ ಸರ್, ಇಂಥವೆಲ್ಲ ಈ ತರ ಮಾಧ್ಯಮದಲ್ಲಿ ಚರ್ಚೆ ಆಗೋ ಬದಲು ಅವರವರಲ್ಲೇ ಕೂರಿಸಿ ಕೌನ್ಸಿಲಿಂಗ್ ಮಾಡಿ ರಾಜಕೀಯ ವ್ಯಕ್ತಿಗಳು ಈ ಸಮಾಜ ಇವತ್ತು ನಾವು ಮಾಧ್ಯಮದ ಒಂದ್ ನಿಮಿಷ ಮುಗಿಸ್ಬಿಡ್ತೇವೆ ಮಾಡ್ತಾ ಇದಾರೆ. ನಾವು ಇದು ಮಾಡ್ತಾ ಇರೋದು ಇವತ್ತು ಮಾಡ್ತಾ ಇರೋದು ಮಾಧ್ಯಮದ ಮುಖಾಂತರ ವಿರಕ್ತರವಾದವನ್ನ ಪಂಚಪೀಠಗಳು ಒಪ್ತವ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಅಲ್ಲ ಒಪ್ಪೋದು ಬಿಡೋದು ಸರ್ ಅಲ್ಲಲ್ಲ ಧರ್ಮದ ನಾನು ಹೇಳೋದು ಮತ್ತೊಂದು ಕಡೆ ಇದ್ದಾರೆ, ಇನ್ನು ಆ ಕಡೆ ಇಳಕಲದ ಮಹಾಸ್ವಾಮಿಗಳು ಮತ್ತೊಂದು ವಿಚಾರವನ್ನ ಮಂಡನೆ ಮಾಡ್ತಾರೆ. ಹಾಗಾದ್ರೆ ಇವರೆಲ್ಲರೂ ಕೂಡ ತಕ್ಕಡಿಯಲ್ಲಿ ಕಪ್ಪೆ ಹಾಕಿದಂಗ ಆಗುತ್ತೆ. ಇವ್ರನ್ನ ಹೇಗೆ ಒಂದುಗೊಳಿಸಿ ನಾನು ಹೇಳ್ತೀನಿ, ನನ್ನ ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತೀನಿ, ಆಮೇಲೆ ಬಸವ ಮಠದ ಅಧ್ಯಕ್ಷರು ಇದ್ದಾರೆ, ಇವರಿದ್ದಾರೆ, ಮಾತಾಡ್ಲಿ. ನಮ್ಮ ಅಭಿಪ್ರಾಯ ಏನಂದ್ರೆ ಇದನ್ನ ಹೆಚ್ಚೆಚ್ಚು ಪ್ರಚಾರಗಳನ್ನ ಕೊಡದೆ ಹೆಚ್ಚೆಚ್ಚು ಇದು ಕೊಡೋದ್ರಿಂದ ಏನಾಗುತ್ತೆ, ಈಗ ಯಾರೋ ಒಬ್ಬರಿಗೆ ಅದನ್ನ ಮತದ ಬೇಟೆಗೆ ಹೊರಟವರಿಗೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಈಗ ಕಾಂಗ್ರೆಸ್ನವ್ರಿಗೆ ಅನುಕೂಲ ಆಗ್ಬೋದು ಅಥವಾ ಬಿಜೆಪಿಯವ್ರಿಗೆ ಅನುಕೂಲ ಆಗ್ಬೋದು ಅನ್ನೋದನ್ನ ಒಂದು ಕಡೆ ಇಟ್ಟು ಇವತ್ತು ನಮ್ಮ ವೀರಶೈವ ಸಮಾಜದವರು, ಲಿಂಗಾಯತ ಸಮಾಜದವರು ಒಟ್ಟೊಟ್ಟಾಗಿ ಇಷ್ಟು ಶತಮಾನಗಳು ಬಂದವರು, 800 ವರ್ಷಗಳು ಬಂದವರು, ಯಾರೋ ಮಾತೆ ಮಹಾದೇವಿಯ 80ನೇ ಇಸ್ವಿಯಿಂದ ಕಿಡಿಯನ್ನು ಹಾಕಿದ್ರು, ಅವು ಯಾರು ತಲೆ ಕೊಡ್ತಾ ಇರಲಿಲ್ಲ. ಈಗ ಅದನ್ನ ಹೆಚ್ಚಿಗೆ ಅದನ್ನ ಪ್ರಶಸ್ತ ಕೊಟ್ಟು ಇವತ್ತು ಕಾಂಗ್ರೆಸ್ನವರು ಅವರ ಅಭಿವೃದ್ಧಿ ಆಧಾರದ ಮೇಲೆ ಹೋಗಿ ಮತವನ್ನು ಕೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಧರ್ಮವನ್ನು ಒಡೆದು ವಿಚಾರ ಮಾಡಿ ಇಡೀ ದೇಶದಲ್ಲಿ ದೊಳ್ಳೂರಿಯನ್ನು ತರೋ ಬದಲು ಅವರು ಮುಖ್ಯಮಂತ್ರಿಗಳು ಅವರಿಗೆ ವಿನಮ್ರವಾಗಿ ಕೇಳ್ಕೊತೀನಿ, ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಾ, ಇದನ್ನ ಹೆಚ್ಚೆಚ್ಚು ಪ್ರಚಾರ ಕೊಡದೆ ಅವ್ರಗಳನ್ನ ಒಂದು ಕಡೆ ಕೂರಿಸಿ ಅವರಲ್ಲಿ ಒಂದು ಕೌನ್ಸಿಲಿಂಗ್ ಮಾಡಿಸಿ ಪಕ್ಷಾತೀತವಾಗಿ ಯಡಿಯೂರಪ್ಪನವ್ರು ಇರ್ಬೋದು ಬರಲಿ. ಯಾಕಂದ್ರೆ ಈ ಸಮಾಜದವ್ರು ಎಲ್ಲರೂ ಅವ್ರ ಹಿಂದೆ ನಿಂತಿದ್ರು ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ. ಅವತ್ತು ನಾವು JDS ಇಂದ ವಚನ ಭ್ರಷ್ಟತೆ ಆಯ್ತು ಅಂತ ಹೇಳ್ಬಿಟ್ಟು ಅವತ್ತು ನಾನು ಲಿಂಗಾಯತ, ನಾನು ಅವ್ರ ಹಿಂದೆ ಹೋಗಲ್ಲ, ನಾನು ವೀರಶೈವ ಅವ್ರ ಹಿಂದೆ ಹೋಗಲ್ಲ ಅಂತ ಯಾರು ಕೂರ್ಲಿಲ್ಲ, ಎಲ್ಲರೂ ಅವ್ರ ಹಿಂದೆ ಹೋದ್ರು, ಎಲ್ಲರೂ ಅವರ ಪ್ರಚಂಡ ಜಯಕ್ಕೆ ಕಾರಣ. ಅವರೆಲ್ಲ ಬರ್ಲಿ. ಒಂದ್ ವೇಳೆ ನಾನು ಹೇಳೋದು ದೇವೇಗೌಡರನ್ನು ಕಾಂಟ್ಯಾಕ್ಟ್ ಮಾಡಿ ಅವರನ್ನು ನಿಮ್ಮ ಕೌನ್ಸಿಲಿಂಗ್ ಬರೋದಾದ್ರೆ ನೀವು ಒಳ್ಳೆ ಆಶಾಭಾವನೆಯನ್ನು ಒಳ್ಳೇದನ್ನ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಸರ್ಕಾರದಲ್ಲಿರುವಂತದ್ದು ನೀವೆಲ್ಲ ಮೊದಲು ಒಂದಾಗಿ ಎರಡು ಒಂದಾದ್ರೆ ನಮಗ್ ಧರ್ಮ ಸಂಕಟ ಶುರು ಆಗುತ್ತೆ ಅನ್ನೋದು ಸಿದ್ದರಾಮಯ್ಯ ಅವರ ಬರಬಾರ್ದು. ಆಮೇಲೆ ನೀವು ತಪ್ಪ ತಿಳಿಬಾರ್ದು. ನಾನು JDS ನವನು ದೇವೇಗೌಡರನ್ನು ಕೇಳಿ ಅದನ್ನ ತಪ್ಪಾಗಿ ತಿಳಿಬೇಡಿ, ಬೇರೆ ತರ ವ್ಯಾಖ್ಯಾನ ಮಾಡಬೇಡಿ. ಎಲ್ಲೋ ಒಂದ್ ಕಡೆ ವೀರಶೈವ ಮತ್ತು ಲಿಂಗಾಯತ ಅನ್ನುವಂಥದ್ದು ಈ ಧರ್ಮ ಮುಖಂಡರುಗಳು ಇಬ್ರು ಕೂಡ ಆದ್ರು ಅಂತಂದ್ರೆ ಎಲ್ಲಿ ನಮಗ್ ಸಂಕಟ ಬರುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಈಗ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ನಡೀತಾ ಇದೆ. ಇವಾಗ ಬಹುಸಂಖ್ಯಾತತ್ವ ನಮ್ಮಲ್ಲಿ ಇತ್ತು, ಈಗ ಒಡೆದು ಚೂರ್ ಮಾಡಿ ಅದನ್ನ ಅಲ್ಪಸಂಖ್ಯಾತರ ನನಗೆ ಮಾಡುವಂತ ಎಲ್ಲ ಆಲೋಚನೆಗಳು ಅವರು ಅಲ್ಪಸಂಖ್ಯಾತರಾಗಿ ಹೊರಟಿದ್ದಾರೆ. ಅವಾಗ ಏನಾಗುತ್ತೆ, ಏನೋ ಒಂದು ಫೆಸಿಲಿಟಿ ತಗೊಳ್ಳೋಕೋಸ್ಕರ ಪಂಚಪೀಠಾಧೀಶ್ವರರಾಗ್ಲಿ ಮಾತೆ ಮಹಾದೇವಿಯರಾಗ್ಲಿ ಯಾರೇ ಆಗ್ಲಿ ಎಲ್ಲಾ ಕಾವಿದಾರಿಗಳಲ್ಲಿ ನಾವೆಲ್ಲರೂ ಒಂದು ಅನ್ನೋದೊಂದು ಬಂದ್ರೆ ನಮ್ಮ ಸಮಾಜ ಉಳಿಯುತ್ತೆ, ನಮ್ಮ ದೇಶನೂ ಉಳಿಯುತ್ತೆ. ಮಾತೆ ಮಹಾದೇವಿಯವ್ರಿಗೆ ಈ ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡೋದಕ್ಕೆ ನಾನೊಬ್ಬ ಒಕ್ಕಲಿಗ ಸಮಾಜದವನು, ಆದ್ರೂ ಕೂಡ ಅವರಿಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ನೀವು ಕಾವಿಯನ್ನ ಧರಿಸಿದ್ದೀರಿ, ಕಾವಿಯನ್ನ ಧರಿಸಿ ಬಸವಣ್ಣನವರು ಅವತ್ತು ಯಾವ ತತ್ವಗಳ ನಿಮ್ಗೆ ಏನಾದ್ರು ಅವ್ರ ತತ್ವಗಳ ಮೇಲೆ ಏನಾದ್ರು ಒಂದು ನಂಬಿಕೆ ಇದ್ರೆ ಅವ್ರು ಮಾಡಿದ್ದು ಸರಿ ಅನ್ಸೋದಾದ್ರೆ ಕೂತು ಆಲೋಚನೆ ಮಾಡಿ ಈ ಕೌನ್ಸಿಲಿಂಗಿಗೆ ನೀವೆಲ್ಲ ಸೇರ್ಕೊಂಡು ಮಾಡಿ. ಈ ಚರ್ಚೆಗಳು ಅಪ್ರಸ್ತುತವಾಗ್ತವೆ.
ಅಲ್ವಾ ಸರ್? ಅವೆಲ್ಲ ಮಠಗಳಲ್ಲಿ ಕೂತು ಎಲ್ಲರನ್ನೂ ಒಂದು ಕೂಟಿ ಮಾತಾಡುವಂತ ವಿಚಾರಗಳಿವು. ಹೌದು. ಇವನ್ನ ಇದು ಇಲ್ಲಿ ಪ್ರತಿದಿನ ಎಲ್ಲ ನೀವು ಮಾಡ್ಕೊಳ್ಳೋದಾದ್ರೆ ನೀವೇ ಮಾಡ್ಕೊಳ್ಳಿ, ದೊಡ್ಡ ಚರ್ಚೆ ಮಾಡಬೇಡಿ. ಮಠಾಧೀಶರೇ ಮಾಡ್ಬೇಕಾಗಿರೋದು. ಆಕ್ಚುಲಿ ನಾವು ಸಮಾಜದವರಲ್ಲ. ನಾವು ಮಾಡಿದ್ರೆ ಏನಾಗುತ್ತೆ, ಅದಕ್ಕೊಂದು ರಾಜಕೀಯ ಬಣ್ಣ ಬರುತ್ತೆ. ಇವ್ರೇನೋ JDS-ನವರು ಮಧ್ಯದಲ್ಲಿ ಏನೋ ಬಂದು ಏನೋ ತೋರಿಸ್ತಾವ್ರೆ ಅಂತ, ಅದು ಅದಾಗಬಾರ್ದು. ಕಾಂಗ್ರೆಸ್ನವರು ಏನೋ ಮಾತಾಡ್ತಾವ್ರೆ, ಆಮ್ ಆದ್ಮಿ ಪಾರ್ಟಿಯವ್ರು ಏನೋ, ನಮ್ಗೆ ಯಾವ ಇಂಟ್ರೆಸ್ಟ್ ಇಲ್ಲ. ಇದು ಚರ್ಚೆಗೆ ಬರ್ದೋಗಿದ್ರೆ ಮಾತೇ ಎಲ್ಲ ಆಡ್ತಿದ್ವಿ ನಾವು. ಪ್ರಸಾದ್ ಅವ್ರು ಹೇಳ್ದಂಗೆ ಇದ್ರ ಜೊತೆಗೆ ಒಂದು ರಾಜಗೋಪಾಲ್ ಅವ್ರು ಆಗ್ಲೇ ಹೇಳಿದ್ರು, ಬಸವಣ್ಣವ್ರನ್ನ ಇವ್ರು ವೀರಶೈವರು ತಗೊಂಡಿದ್ದಾರೆ ಅಂತ. ಅಲ್ಲಿ ನೀವು ಆ ಹೇರಿಕೆಯನ್ನೇನೆ ಅವರು ಬೇಡ, ಇದನ್ನ ಇದೇ ತರ ಆಗ್ಬೇಕು, ಇದನ್ನೇ ನೀವು ಅನುಸರಿಸಬೇಕು ಅನ್ನೋದನ್ನ ಬೇಡ ಅಂತಾನೆ ಬಸವಣ್ಣನವರು ಬೇರೆದ್ದು ಮಾಡಿದ್ದು. ಸೊ ಅದಕ್ಕೆ ಅವ್ರು ಒಪ್ಕೊಂಡಿದಾರ ಇವ್ರು ಒಪ್ಕೊಂಡಿದಾರ ಅಂತ ಮಾಡ್ಕೋಬೇಡಿ, ಅವ್ರನ್ನ ನೀವು ಒಪ್ಕೊಳ್ಳಿ, ಅವಾಗ ಇದೆಲ್ಲ ಸಮಾಜ ಒಂದಾಗುತ್ತೆ. ಒಂದು ವಿಷಯ ನಮಗ್ ಗೊತ್ತಿದ್ದಂಗೆ ಬಸವಣ್ಣವರ ತತ್ವಗಳನ್ನ ಬಿಟ್ಟೆಲ್ಲೂ ನಡೆದಿಲ್ಲ. ಅವ್ರು ಯಾವುದೇ ಪೂಜೆ ಕೂತ್ರು ನಾವು, ಯಾಕಂದ್ರೆ ಅದರಲ್ಲಿ ಪ್ರತಿದಿನ ಪೂಜೆಯಲ್ಲಿ ಇರ್ತೀವಿ, ಎಲ್ಲರಲ್ಲೂ ಇರ್ತೀವಿ. ಬಸವಣ್ಣನವರನ್ನ ನೆನೆಸ್ಕೊಂಡೇ ಪ್ರತಿಯೊಬ್ಬರು ಶಿವ ಪೂಜೆ ಮಾಡೋದು ಎಲ್ಲಾ ಮಠಾಧೀಶರು. ಸರ್ ಈ ಮಧ್ಯದಲ್ಲಿ ನಾನು ಬಿಜೆಪಿ ಮುಖಂಡರುಗಳಿಗೂ, ಕಾಂಗ್ರೆಸ್ ಮುಖಂಡರು, ಬಿಜೆಪಿ ಮುಖಂಡರುಗಳಿಗೆ ನಿಮಗೆ ವೀರಶೈವರ ಮತಗಳು ಬಿಟ್ರೆ ಇನ್ಯಾರ ಮತಗಳು ಬೇಡವಾ? ಅದೇ ಯಾರ ಮತ ಬೇಡವಾ? ಹಾಗಾದ್ರೆ ವೀರಶೈವರದೇ ಮಾಡ್ಕೊಂಡು ಇವತ್ತು ಜಾತ್ಯತೀತ ರಾಷ್ಟ್ರದಲ್ಲಿ ನಾವ್ ಈ ರೀತಿ ಧರ್ಮಗಳ ಮಧ್ಯೆ ಕಚ್ಚಾಡ್ಕೊಂಡು ಕಾಂಗ್ರೆಸ್ನವ್ರಿಗೆ ದಲಿತರ ಓಟು, ಇವ್ರುಗಳ ಓಟ್ ಬಿಟ್ರೆ ಇನ್ಯಾರ ಓಟು ಬೇಡವಾ? ಎಲ್ಲರನ್ನು ಸಮಾನವಾಗಿ ತಗೊಂಡೋಗುವಂತ ಒಂದು ಪರಿಕಲ್ಪನೆ ಯಾವಾಗ ಕಾರಣ ಆಗ್ತಾ ಇದೆಯೋ, ಇದು ಅದಕ್ಕೆ ನಾನು ಹೇಳಿದ್ದು, ಇದು ಅಪಾಯ ಘಟ್ಟದಲ್ಲಿದ್ದೀವಿ. ನಾವೆಲ್ಲ ಕೂತು ಚಿಂತೆ ಮಾಡ್ಬೇಕು, ಹಿರಿಯರು ಕೂತ್ಕೊಂಡು ಚಿಂತೆ ಮಾಡ್ಬೇಕು ಇದನ್ನ. ನೀವೆಲ್ಲ ಹೇಳ್ತಾ ಇದೀರಿ ಸರ್, ಅಲ್ಲಿ ನಿಮ್ಮ ಪಕ್ಷದ ಮುಖ್ಯಸ್ಥರ ಜಾತಿ ಆಧಾರದ ಮೇಲೆ ಇವತ್ತು ಪಕ್ಷಗಳು ನಡೀತಾ ಇದಾವೆ. ಇವತ್ತು JDS ಅಂದ್ರೆ ಗೌಡ್ರದು ಅಂತ ಹೇಳಿಲ್ವಲ್ಲ, ನೋಡಿ ನಾವೆಲ್ಲೋ ನೀವ್ ಹೇಳಿ ಯಾವ ವೇದಿಕೆಯಲ್ಲಿ ನಮ್ದು ಬರೀ ಗೌಡ್ರ ಪಕ್ಷ ಅಂತ ಹೇಳಿದ್ವಿ, ಅದನ್ನ ನೀವು ಮಾತಾಡಬಾರ್ದು. ಸಾಮಾನ್ಯ ಜನರು ಬೇಕಾದ ಹೇಳಿ, ನಿಮಗೆ ನೀವೇ ಹೇಳ್ತಾ ಇದ್ದೀರಾ ಇವತ್ತು ಲಿಂಗಾಯತರು ಬೇರೆ ವೀರಶೈವರು ಬೇರೆ ಅಂತ ಇಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದೀರಾ. ಇಲ್ಲೇ ಕೂತ್ಕೊಂಡು ಅವ್ರಿಗೆ ಚಾಲೆಂಜ್ ಮಾಡ್ತಾ ಇದ್ದೀರಾ, ಗೊತ್ತಿರೋದು ಹೇಳ್ತಾ ಇದ್ದೀರಾ. ನಾವೆಲ್ಲೂ ನೋಡಿ ಒಂದ್ ನಿಮಿಷ, ನೀವು ನಮ್ಮ ಮೇಲೆ ಆರೋಪ ಮಾಡಿದಿರಾ. ನಾವು ಸುದ್ದಿಗೆಲ್ಲ ಬರಬೇಡಿ ಸ್ವಾಮಿ, ಅವ್ರು ಹೇಳ್ತಾರೆ ವೀರಶೈವರಿಗೆ ಗುರುಗಳೇ ಇಲ್ಲ ಅಂತ ಹೇಳ್ತಾರೆ, ಅವ್ರು ಹೇಳ್ತಾರೆ ವೀರಶೈವರಿಗೆ ಗುರುಗಳೇ ಇಲ್ಲ ಅಂತ ಹೇಳ್ತಾರೆ. ವೀರಶೈವ ಧರ್ಮ ಕೇಳಿ. ವೀರಶೈವ ಧರ್ಮವನ್ನ ನೋಡಿ, ಆದಿ ರೇಣುಕಾಚಾರ್ಯರು ಸ್ಥಾಪನೆ, ಮುಸಲ್ಮಾನರನ್ನು ಕೂಡ ಮುಸಲ್ಮಾನರು ಪ್ರತಿಯೊಬ್ಬರು ನಾವು ನೋಡ್ರಿ, ನಾವು ಎಲ್ಲ ಒಂದು ಕಾಲದಲ್ಲಿ ಲಿಂಗಾಯತ ಮುಖಂಡರುಗಳು, ಬ್ರಾಹ್ಮಣ ಮುಖಂಡರು, ಒಂದ್ ನಿಮಿಷ ಎಲ್ಲರನ್ನು ಕೂಡಿ ನಾವೆಲ್ಲ ಒಟ್ಟಾಗಿದ್ದಂತವ್ರು. ನನಗೆ ಗೊತ್ತಿದ್ದಂಗೆ ವಿಚಾರ ಇಲ್ಲಿ ಬೇಡ ಅಲ್ಲ. ನೀವ್ ಹೇಳ್ತಾ ಇದ್ದೀರಿ ವೀರಶೈವ ಧರ್ಮವನ್ನ ಸ್ಥಾಪನೆ ಯಾರು ಮಾಡಿದ್ರು ಅಂತ ನೀವು ಪ್ರಶ್ನೆ ಏನಿಟ್ಟಿದ್ದೀರಿ. ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿದವರು ಯಾರು? ಬಸವಣ್ಣನವರು. ಹೇಗೆ ಹೇಳ್ತೀರಿ? ಏನ್ ಆಧಾರ ಇದೆ? ಬಸವಣ್ಣನವರು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿಲ್ಲ. ತಪ್ಪು ಮಾಡಬೇಡಿ. ಬಸವಣ್ಣನವರು ಧರ್ಮವನ್ನು ಉದ್ಧಾರವನ್ನು ಮಾಡಿದಂತವರು. ವೀರಶೈವ ಧರ್ಮಕ್ಕೆ ಬಸವಣ್ಣನವರು ಬಂದು ಆ ಧರ್ಮವನ್ನು ಉದ್ಧಾರ ಮಾಡಿದಂತ ಮಹಾಪುರುಷ. ಅವ್ರನ್ನ ತಪ್ಪಾಗಿ ನೀವು ಅರ್ಥ ಮಾಡಬೇಡಿ. ಯಾಕೆಂದ್ರೆ 12ನೇ ಶತಮಾನದಲ್ಲಿ, ನಿಮ್ ಪ್ರಕಾರ ಬರ್ತದೆ, 12ನೇ ಶತಮಾನದಲ್ಲಿ ಶೂನ್ಯ ಪೀಠ ಅನ್ನುವಂಥದ್ದು ಏನು, ಅವತ್ತಿನ ಮೊದಲ ಸಂಸತ್ತು ಅನ್ನುವಂಥದ್ದು, ಅನುಭವ ಮಂಟಪ ಅನ್ನುವಂತ ಕಾನ್ಸೆಪ್ಟ್ ಅನ್ನ ತಂದಂತವ್ರು ಬಸವಣ್ಣವರು. ಅಲ್ಲಮ ಪ್ರಭುದೇವರು ಅದರ ಅಧ್ಯಕ್ಷರಾಗ್ತಾರೆ. ಎಂತೆಂತವ್ರು ಇದ್ರು, ಗಟ್ಟಿವಾಳಯ್ಯ ಇದ್ರು, ಏನು ಮಾದರ ಹರಳಯ್ಯ ಇದ್ರು, ಚನ್ನಬಸವಣ್ಣವರು ಅಂತ ಇದ್ರು, ಇನ್ನು ಉಡುತಣಿಯಿಂದ ಅಕ್ಕ ಮಹಾದೇವರು ಬರ್ತಾರೆ. ಎಂತೆಂತ ಮಹಾಪುರುಷರಲ್ಲಿ ಬಂದು ಒಂದು ಸಂಸತ್ತನ್ನ ನಿರ್ಮಾಣ ಮಾಡಿ ಚರ್ಚೆನ ಮಾಡ್ತಾರೆ. ಅದಾದ ಬಳಿಕ ವಚನ ರಚನೆಯನ್ನು ಒಂದ್ ನಿಮಿಷ, ಧರ್ಮ ನೋಡಿ, ವೀರಶೈವ ಧರ್ಮ ಬೇರೆ, ನಾನು ಹೇಳ್ತೇನೆ, ಅನುಭವ ಮಂಟಪ ಬೇರೆ. ಈಗ ಪಾರ್ಲಿಮೆಂಟ್ ವಿಶ್ವದ ಒಂದು ಮೊದಲ ಪಾರ್ಲಿಮೆಂಟ್ ಅದು. ಅಂದ್ರೆ ಜನಗಳು ಓಪನ್ ಆಗಿ ಚರ್ಚೆಗೆ ಅವಕಾಶ ಕೊಟ್ಟರು. ಒಂದ್ ನಿಮಿಷ, ಅವತ್ತು ಬಸವಣ್ಣವರು ಹುಟ್ಟಾಕಿದ್ದೇನಪ್ಪ? ಯಾವ ಗ್ರಂಥದಲ್ಲಿದೆ ತೋರಿಸಿ, ವೀರಶೈವರು ಬೇರೆ ಲಿಂಗಾಯತರು ಬೇರೆ. ಧರ್ಮ ಬಗ್ಗೆ ಹೇಳ್ತಾ ಇದ್ದೀನಿ. ಬಸವಣ್ಣನವರು ನೋಡಿ, ಲಿಂಗಾಯತ ಧರ್ಮ ಬೇರೆ ವೀರಶೈವ ಧರ್ಮ ಬೇರೆ ಅಂತ ನೀವ್ ಹೇಳ್ತಾ ಇದ್ದೀರಿ. ಬಸವಣ್ಣವರು ಯಾವತ್ತೂ ಕೂಡ ಹೇಳಿಲ್ಲ. ಬಸವಣ್ಣ ಯಾವತ್ತೂ ಕೂಡ ಹೇಳಿಲ್ಲ. ನೀವ್ ಹೇಳ್ತಾ ಇದ್ದೀರಿ ಇವತ್ತು ಮಾದೇವ ಅಂತ
ಹೇಳ್ತಾ ಇದ್ದಾರೆ ಲಿಂಗಾಯತ ಧರ್ಮ ಬೇರೆ ಅಂತ. ನೋಡಿ ಎಂ ಬಿ ಪಾಟೀಲ್ ಯಾರು ಹೇಳೋದಕ್ಕೆ? ಎಂ ಬಿ ಪಾಟೀಲ್ ಯಾರು ಹೇಳೋದಕ್ಕೆ? ಸಮಾಜದವ್ರು ನಾವು ಒಪ್ಕೋಬೇಕು. ನೀವ್ ಹೇಳಿದ್ರೆ ಎಂ ಬಿ ಪಾಟೀಲ್ ಹೇಳಿದ್ರೆ ಒಪ್ಕೊಂತಾರೆ ಯಾರಾದ್ರು? ಸ್ವಾಮಿ ಇಲ್ಲಿ ಡಿಸ್ಕಷನ್ ಒಂದ್ ನಿಮಿಷ ಎಂ ಬಿ ಪಾಟೀಲ್ ಸರ್ ಒಂದ್ ನಿಮಿಷ ಪ್ಲೀಸ್ ಒಂದ್ ನಿಮಿಷ ಎಂ ಬಿ ಪಾಟೀಲ್ ಒಂದ್ ನಿಮಿಷ ವಿಷಯ ಬಂದಿದೆ. ಎಂ ಬಿ ಪಾಟೀಲ್ರು ಇದೇ ಎಂ ಬಿ ಪಾಟೀಲ್ರು 2013ರಲ್ಲಿ ಏನ್ ಹೇಳಿದ್ರು? ಇದೇ ಎಂ ಬಿ ಪಾಟೀಲ್ರು 2013ರಲ್ಲಿ ಏನ್ ಹೇಳಿದ್ರು? ವೀರಶೈವ ಮತ್ತು ಲಿಂಗಾಯತ ಒಂದು ಧರ್ಮ ಸ್ಥಾಪನೆ ಆಗ್ಬೇಕು ಅಂತ ಸುಶೀಲ್ ಕುಮಾರ್ ಶಿಂದೆ ಅವರಿಗೆ ಪತ್ರ ಯಾಕೆ ಬರೆದಿದ್ರು? ಇವತ್ತು ಯಾಕೆ ಉಲ್ಟಾ ಹೊಡಿತಾ ಇದ್ದಾರೆ? ಹಾಗಾದ್ರೆ ನೀವು ಇವತ್ತು ಎಂ ಬಿ ಪಾಟೀಲ್ ಹೀಗೆ ಹೇಳ್ತಾರೆ, ಹಿಂದೆ ಹಾಗೆ ಹೇಳಿದ್ರು, ನಾಳೆ ಇನ್ನೊಂದು ಹೇಳ್ತಾರೆ, ಅದು ಒಪ್ಕೋತೀರಾ ನೀವು? ನಾಳೆ ಬೆಳಗ್ಗೆ ಇನ್ನೊಂದು ಹೇಳ್ತಾರೆ, ನೀವು ಅದನ್ನ ನಂಬ್ತೀರಾ? ವೀರಶೈವ ಲಿಂಗಾಯತ ಬಗ್ಗೆ ಮಾತಾಡೋಕೆ ಎಂ ಬಿ ಪಾಟೀಲ್ ಏನ್ ಹಕ್ಕಿದೆ? ಪಂಚಪೀಠ ನಾವು ನೋಡಿ ವೀರಶೈವ ಧರ್ಮದಲ್ಲಿ ಒಂದು ನಿಮಿಷ ಅದೇ ರಾಜಕೀಯ ಮಾಡ್ತಾ ಇರುವಂತದ್ದು. ಈಗ ಜನಸಾಮಾನ್ಯರು ಏನ್ ಮಾಡ್ಬೇಕು? ಯಾರಿಗೂ ಅರ್ಥನೇ ಆಗಲ್ಲ ನಾವು ಏನ್ ಮಾತಾಡ್ತೀವಿ. ಒಬ್ಬೊಬ್ಬರೇ ವೀರಶೈವ ಮತ್ತು ಲಿಂಗಾಯತ ಒಡೆದಾಡುವ ರೀತಿ ಸರ್ಕಾರ 12ನೇ ಶತಮಾನದಲ್ಲಿ ಬಸವಣ್ಣವರು ಏನು ಕಾಯಕವನ್ನು ಮಾಡಿದ್ರು, ಕಾಯಕದ ಮಹತ್ವವನ್ನು ತಿಳಿಸಿಕೊಟ್ರು, ವಚನ ರಚನೆಯ ಮೂಲಕ ಸರಳವಾಗಿ ಜನಗಳಿಗೆ ಅರ್ಥ ಆಗೋ ರೀತಿಯಲ್ಲಿ. ಹಾಗಂತ ವಚನ ಬರೆದ್ರು ಅಂದ ಮಾತ್ರಕ್ಕೆ ವೀರಶೈವ ಧರ್ಮ ಅಥವಾ ಲಿಂಗಾಯತ ಧರ್ಮವನ್ನು ಬಸವಣ್ಣರೇ ಸ್ಥಾಪನೆ ಮಾಡಿದ್ರು ಅನ್ನುವಂಥದ್ದು ತಪ್ಪು ಕಲ್ಪನೆ ಜನರಲ್ಲಿ ಬೇರೆ ಇರಬಾರ್ದು. ಯಾಕೆಂದ್ರೆ ವೀರಶೈವ ಧರ್ಮ ಅನ್ನುವಂಥದ್ದು ಮೊದಲು ಇತ್ತು, ಅದನ್ನ ಅಲ್ಲಗಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವು 6ನೇ ಶತಮಾನಕ್ಕೆ ಹೋದ್ರೆ ನೀವು ಇಮ್ಮಡಿ ಪುಲಿಕೇಶಿ ಮಗ ವಿಕ್ರಮಾದಿತ್ಯ ಒಂದು ಶಾಸ್ತ್ರದಲ್ಲಿ ನೀವು ನೋಡಿ ವೀರಶೈವ ಧರ್ಮ ಅನ್ನುವಂಥದ್ದು ಪದ ಇದೆ. ಮತ್ತೆ ವೀರಶೈವ ಧರ್ಮ ಬಸವಣ್ಣವ್ರಕ್ಕಿಂತ ಮುಂಚೆ ಇತ್ತು ಅಂದಂಗ ಆಯ್ತಲ್ಲ. ಬಸವಣ್ಣ ಒಂದ್ ನಿಮಿಷ ಕ್ಲಿಯರ್ ಮಾಡ್ತೇನೆ. ಬಸವಣ್ಣವರು ಇದ್ದದ್ದು ಯಾವಾಗ? 12ನೇ ಶತಮಾನ. ನಾನು ಹೇಳ್ತಾ ಇರೋದು ಕ್ರಿಸ್ತ ಶಕ 6ನೇ ಶತಮಾನ. ಇಮ್ಮಡಿ ಪುಲಕೇಶಿ ಬಾದಾಮಿಯನ್ನ ಆಳ್ತಾ ಇದ್ನಲ್ಲ, ಇಮ್ಮಡಿ ಪುಲಕೇಶಿ 6ನೇ ಶತಮಾನದಲ್ಲಿ ಇದ್ರು. ಅವಾಗ್ಲೂ ವೀರಶೈವ ಧರ್ಮ ಇತ್ತು ಅನ್ನುವಂಥದ್ದು ನಮಗೆ ದಾಖಲೆಗಳು ಸಿಕ್ಕಿದ್ದಾವೆ. ಮತ್ತೆ ನೀವು ಬಸವಣ್ಣವರು ವೀರಶೈವ ಧರ್ಮವನ್ನು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅಂತ ನೀವು ತಪ್ಪು ಕಲ್ಪನೆ ಯಾಕೆ ನೀವು ಹೇಳ್ತಾ ಇದ್ದೀರಿ? ಬಸವಣ್ಣವರು ವೀರಶೈವ ಧರ್ಮ ಇತ್ತು 12ನೇ ಶತಮಾನವರೆಗೂ, ಅದು ಆದ್ಮೇಲೆ ಲಿಂಗಾಯತ ಧರ್ಮ ಹುಟ್ಕೊಂಡಿದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಧರ್ಮವೇ ಅಲ್ಲ, ಅದು ಧರ್ಮನೇ ಅಲ್ಲ. ಧರ್ಮೋದ್ಧಾರಕವನ್ನ ಮಾಡಿದ್ರು ಬಸವಣ್ಣ. 7ನೇ ಕ್ಲಾಸ್ 8ನೇ ಕ್ಲಾಸ್ 9ನೇ ಕ್ಲಾಸ್ ಪುಸ್ತಕಗಳಲ್ಲಿ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದವರು ಬಸವಣ್ಣನವರಂತ ಘಂಟಾಘೋಷವಾಗಿ. ಒಂದ್ ನಿಮಿಷ ಇವರೇ ಸ್ನೇಹಿತರೆ, ನೀವ್ ಹೇಳಿದ್ರಿ 12ನೇ ಶತಮಾನದಿಂದ ಹಿಂದೆ ವೀರಶೈವ ಧರ್ಮ ಇತ್ತು ಅಲ್ವಾ? ಅಷ್ಟೇ ಮಾತಾಡೋದು ಇತ್ತು ಅಂತ ಹೇಳ್ತಾ ಇದ್ದೀರಿ. 12ನೇ ಶತಮಾನದ ಈಚೆಗೆ ಲಿಂಗಾಯತ ಧರ್ಮ ಬಂತು. ಇವತ್ತು ಇದೆ ವೀರಶೈವ ಧರ್ಮ. ಮತ್ತೆ ಇದೆಯಾ? ನಾನು ಅದನ್ನ ಹೇಳ್ತಾ ಇರೋದು. ಮಾತಾಡಿ. ನಾನು ಹೇಳ್ತಾ ಇರೋದು ವೀರಶೈವ ಧರ್ಮ ಲಿಂಗಾಯತ ಎಲ್ಲ ಒಂದೇ. ಲಿಂಗಾಯತ ಧರ್ಮ ಹುಟ್ಕೊಂಡಿದ್ದು 12ನೇ ಶತಮಾನದಲ್ಲಿ. ಈಗ ಆಯ್ತು, 12ನೇ ಶತಮಾನದಲ್ಲಿ ನಿಮ್ಮ ಪ್ರಕಾರ ಬಸವಣ್ಣವರು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿದ್ರು ಅನ್ನೋದಾದ್ರೆ 12ನೇ ಶತಮಾನದ ನಂತರ ಹೌದಾ ಶೂನ್ಯ ಸಂಪಾದನೆ ಅನ್ನುವಂತ ಕೃತಿಯಲ್ಲಿ ಎಲ್ಲೂ ಕೂಡ ಲಿಂಗಾಯತ ಅಂತ ಇಲ್ಲ, ಅಲ್ಲೂ ಕೂಡ ವೀರಶೈವ. ಬಸವಣ್ಣನವರ ವಚನಗಳನ್ನ ಆಧಾರವಾಗಿಟ್ಟುಕೊಂಡೇ ರಚನೆ ಆಗಿರುವಂತಹ ಶೂನ್ಯ ಸಂಪಾದನೆಯಲ್ಲಿ ಯಾಕೆ ವೀರಶೈವ ಬಂತು? ರಾಜಕೀಯ ಆಗಿರಬೇಕು. ಮಾಡ್ತಾರೆ ಸ್ವಾಮೀಜಿಗಳು. ಹೇಳ್ತೀನಿ ಕೇಳಿ, 18ನೇ ಶತಮಾನದವರೆಗೂ ನೀವು ಶೂನ್ಯ ಸಂಪಾದನೆಯನ್ನ ಓದಿಲ್ಲ. ಓದಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಹಾಗಂತ ಏನ್ ಬೇಕಂಗೆ ಮಾತಾಡಕ್ಕೆ ಅವಕಾಶ ಕೊಡಕ್ಕಾಗಲ್ಲ. ನಾನು ಏನ್ ಬೇಕಂಗೆ ಮಾತಾಡಕ್ಕೆ ಅವಕಾಶ ಕೊಡಲ್ಲ. ಶೂನ್ಯ ಸಂಪಾದನೆಯಲ್ಲಿ ರಾಜಕೀಯ ಬಂದಿದೆ ಅಂತ ಹೇಳ್ತಾ ಇದ್ರಿ ನೀವು. ಮಾತಾಡಕ್ಕೆ ಅವಕಾಶ ಕೊಡಿ ಸರ್. ನಾನೊಂದು ವಿಷಯ ಹೇಳ್ತೀನಿ ಸರ್. ಬಸವಣ್ಣನವರು ಮೂಲತಃ ಬ್ರಾಹ್ಮಣ ಸಂಪ್ರದಾಯ. ಅದನ್ನ ಜಾತಿ ತರಲೇಬೇಡಿ ಇವಾಗ. ಸರ್ ನನಗೆ ಅವಕಾಶ ಕೊಡಿ ಮಾತಾಡಕ್ಕೆ. ಬಸವಣ್ಣನವರು ಬ್ರಾಹ್ಮಣ ಸಮುದಾಯದಿಂದ ಬಂದವರು. ಇದಕ್ಕಿಂತ ಮುಂಚೆ ಅಪ್ ಟು 18ನೇ ಶತಮಾನದವರೆಗೂ ಅಕ್ಷರವನ್ನು ಕಲಿತವರು ಕೇವಲ ಬ್ರಾಹ್ಮಣರಾಗಿದ್ರು. ಅದು ಬರೆದವರು ಕೂಡ ಬ್ರಾಹ್ಮಣರೇ. ಅವರು ಈ ಬಸವಣ್ಣನವರನ್ನು ವಿರೋಧ ಮಾಡೋದ್ರಿಂದ ಅದನ್ನು ಪ್ರಸ್ತಾವ ಮಾಡಿರ್ಲಿಕ್ಕಿಲ್ಲ. ಹೇಳಿ, ಯಾರಿಗೆ ಗೊತ್ತಿತ್ತು ಅಕ್ಷರಗಳು? 18ನೇ ಶತಮಾನದವರು ಎಲ್ಲ ದೊಡ್ಡರಾಗಿದ್ರು, ಎಲ್ಲರನ್ನ ಅಕ್ಷರದಿಂದ ದೂರ ಇಟ್ಬಿಟ್ಟಿದ್ರು, ಎಲ್ಲರ ಅನಕ್ಷರಸ್ಥರಾಗಿದ್ರು. ಬಸವಣ್ಣನವ್ರು ಮಾತ್ರ ಕಲ್ತಿದ್ದು. ಈಗ ಇವರು ಹೇಳಿದಕ್ಕೆ ಒಂದು ಸಣ್ಣ ಕ್ಲಾರಿಫಿಕೇಶನ್. ಅವತ್ತು ಅಲ್ಲಿ ನಾನು ಅಧ್ಯಯನ ಮಾಡಿದ ಪ್ರಕಾರ ಬಸವಣ್ಣನವರು ವೀರಶೈವ ಸ್ಮಾರ್ತ
ಸ್ಮಾರ್ತರು ಅಂತ ಅಂದ್ರೆ ಶಿವನನ್ನ ಆರಾಧಕರಾಗಿದ್ದರು. ವೈಷ್ಣವ ಬ್ರಾಹ್ಮಣರು ವಿಷ್ಣುವನ್ನ ಆರಾಧಕರಾಗಿದ್ದರು. ಒಂದ್ ನಿಮಿಷ ಅಲ್ಲ, ಬೇಗ ಮುಗಿಸ್ಬಿಡ್ತೇನೆ. ಶಿವನ ಆರಾಧಕರಾದಂತಹ ಬಸವಣ್ಣನವರು ಈ ಸಮಾಜದಲ್ಲಿರುವಂತಹ ಒಂದು ಕೆಳವರ್ಗದ ಜನರನ್ನೆಲ್ಲ ಮುಖ್ಯವಾಹಿನಿ ತರಬೇಕು ಅಂತೇಳಿ ಲಿಂಗಧಾರಣೆ ಮಾಡಿಸಿ ಅವ್ರನ್ನು ಕೂಡ ವೀರಶೈವ ಸಮಾಜಕ್ಕೆ ಸೇರಿಸ್ಕೊಂಡ್ರೆ ಹೊರತು ಅವರು ಅಲ್ಲಿಂದ ಲಿಂಗಾಯತ ಅನ್ನೋ ಒಂದು ಧರ್ಮವನ್ನ ಸ್ಥಾಪನೆ ಮಾಡ್ಲಿಲ್ಲ. ಅವ್ರು ಮಾಡಿದ್ದು ಅನುಭವ ಮಂಟಪ ಅನ್ನೋದನ್ನ ಸ್ಥಾಪನೆ ಮಾಡಿದ್ರು. ಮತ್ತೆ ಲಿಂಗವನ್ನ ಯಾರು ಆಯತ ಮಾಡ್ಕೋತಾರೆ ಅದಕ್ಕೆ ಲಿಂಗಾಯತ ಅನ್ನುವಂಥದ್ದು ಅಷ್ಟೇನೆ. ನಮ್ಮ ಮೂರ್ಖತನ ಪರವಾದಿ ಅಂತ, ಯಾಕಂದ್ರೆ ಬಸವಣ್ಣನವ್ರನ್ನೇ ಒಂದು ಧರ್ಮ ಮಾಡ್ಬಿಟ್ಟಿವಿ, ಲಿಂಗನೇ ಒಂದು ಧರ್ಮ ಮಾಡ್ಬಿಟ್ಟಿದೀವಿ. ಅದು ಆಚರಣೆ, ಅದೊಂದು ಸರಳೀಕರಣ. ಅವ್ರು ಹೇಳೋದು ಸರ್ ಒಂದು ನಿಮಿಷ ಸರ್, ನಿಮ್ಮನ್ನ ಮಾತಾಡಕ್ ಬಿಟ್ಟಿದೀವಿ ನಾವು ಹೇಳೋದ್ ಕೇಳಿ. ಸೊ ಇದೊಂದು ಆಚರಣೆ ಮಾತ್ರ ಇದ್ದದ್ದು, ಅದನ್ನ ನಾವು ಅದೇ ತರ ನಡೆಸ್ಕೊಂಡು ಹೋಗ್ಬೇಕು. ಅದೊಂದು ವೈಯಕ್ತಿಕ ವಿಷಯ, ಇದನ್ನ ನಾವು ಯೋಚನೆ ಮಾಡುವ. ಆಮೇಲೆ ಪ್ರಸಾದ್ ಅವ್ರು ಹೇಳ್ದಂಗೆ ಇವತ್ತು 2 ಗಂಟೆ ನಾವು ಇದ್ರ ಸಮಯ ಹಾಳು ಮಾಡಿದೀವಿ. ಇವತ್ತು ನಾವು ಚರ್ಚೆ ಮಾಡ್ಬೇಕಾಗಿರೋದು ಅಲ್ಲ, ಸರಿ ನಾನು ಒಪ್ಕೊಳ್ತೇನೆ. ಅದೇ ಇವತ್ತು ಇದೇ 2 ಗಂಟೆ ನಾವು ರೈತರ ಸಮಸ್ಯೆಗಳ ಬಗ್ಗೆನೋ ಅಥವಾ ದಲಿತ ದಮನಿತ ಶೋಷಿತರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿತ್ತು. ಮತ್ತು ಇದರಲ್ಲಿ ಯಾರಿಗೆ ಏನ್ ಸಾಧಿಸಕ್ ಆಗ್ತಾ ಇದೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂದ ತಕ್ಷಣ ಯಾರಿಗೆ ಇದರಿಂದ ಬೆನಿಫಿಟ್ ಇದೆ ಅದನ್ನ ನಾವು ಯೋಚನೆ ಮಾಡಬೇಕು. ಇವತ್ತು ಸಂಘ ಸಂಸ್ಥೆಗಳನ್ನ ನಡೆಸುತ್ತಿರುವಂತ ಶಿವನೂರು ಶಂಕರಪ್ಪನವರು ಇರ್ಬೋದು, ಅಥವಾ ಎಂ ಬಿ ಪಾಟೀಲ್ ಇರ್ಬೋದು, ಅಥವಾ ಬಸವರಾಜ ಹೊರಟ್ಟಿ ಅವರು, ಅವ್ರಿಗಾಗುವಂತ ತಮ್ಮ ಲಾಭಗಳನ್ನ ಅವ್ರು ಇಟ್ಕೊಂಡು ಸಿದ್ದರಾಮಯ್ಯನ ಮುಂದ್ ಬಿಟ್ಟು ರಾಜಕೀಯ ನಡೆಸ್ತಾ ಇದ್ದಾರೆ ಹೊರತು ಇದರಿಂದ ಯಾರಿಗೂ ಯಾವುದೇ ಲಾಭ ಇಲ್ಲ ಅಂತ ನಾನು ಹೇಳ್ತೀನಿ. ನಮ್ಮ ಸಮಾಜವನ್ನ ಒಡೆಯುವಂತ ಕೆಲಸಗಳನ್ನ ದಯಮಾಡಿ ಯಾರು ಮಾಡಬಾರ್ದು. ಮಠಾಧೀಶ್ವರರಾಗ್ಲಿ ರಾಜಕೀಯದಲ್ಲಾಗ್ಲಿ ಮಾಡಬೇಡಿ. ವೀರಶೈವರು ಲಿಂಗಾಯತರು ಎಲ್ಲರೂ ಒಂದೇ. ಮೊದಲೇ ಅದಕ್ಕೆಲ್ಲದಕ್ಕಿಂತ ಮೊದಲಾಗಿ ನಾವೆಲ್ಲರೂ ಹಿಂದೂಗಳೇ. ತುಂಬಾ ಒಳ್ಳೆ ನಾನು ಹೇಳೋದು ಒಂದು ಕೌನ್ಸಿಲಿಂಗ್ ಆಗ್ಲಿ ಸರ್. ಇವ್ರು ಲಿಂಗಾಯತ ಬೇರೆ, ಇವರು ಅವ್ರವರೇ ಕುತ್ಕೊಂಡು ನಮ್ಮ ಸಮಾಜದಲ್ಲಿ ಇಷ್ಟಂತರೂ ಗಮನಿಸಬೇಕು. ಲಿಂಗಾಯತ ಮತ್ತು ವೀರಶೈವ ನಮ್ಮಲ್ಲಿ ಯಾಕೆ ಭಿನ್ನ ಭೇವ? ನಾನು ಆಗ್ಲೇ ಮೊದಲೇ ಶುರುವಾಗಿ ಹೇಳಿದೆ, ನಾನು ಏನು ಲಿಂಗಾಯತ ಮತ್ತು ವೀರಶೈವ ಅನ್ನುವಂಥದ್ದು ಅಪ್ಪ ಅಮ್ಮ ಇದ್ದ ಹಾಗೆ. ಅಪ್ಪ ಅಮ್ಮರ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ನಿಜವಾಗಿಯೂ ಕೂಡ ವೀರಶೈವ ಧರ್ಮದ ಅನುಯಾಯಿಗಳು ಅಥವಾ ಲಿಂಗಾಯತ ಧರ್ಮದ ಅನುಯಾಯಿಗಳು ಆಗಿರ್ಬೋದು, ಜನಸಾಮಾನ್ಯರು ಇದಕ್ಕೆ ಸಂಕಟಕ್ಕೆ ಸಿಲುಕಾಗುವಂಥದ್ದು. ಇದಕ್ಕೆ ನೈತಿಕ ಹೊಣೆಯನ್ನು ಯಾರು ಹೊರಬೇಕು? ಹಾಗೇನೆ ನಮ್ಮ ಪ್ಯಾನಲಿಸ್ಟ್ ಹೇಳಿದ್ರು ಏನು ಅಂತಂದ್ರೆ, ರಾಜಕೀಯ ಮುಖಂಡರು ಮತ್ತು ಧರ್ಮದ ಮುಖಂಡರಿಗೆ ಮೊದಲು ಕೌನ್ಸಿಲಿಂಗ್ ಮಾಡಬೇಕಾಗಿದೆ. ಅವರಲ್ಲೇ ಕೆಲವೊಂದು ತಪ್ಪು ಕಲ್ಪನೆಗಳಿದಾವೆ, ಅವುಗಳನ್ನ ಹೊಡೆದೋಡಿಸಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಎಸ್, ಲಿಂಗಾಯತ ಮತ್ತು ವೀರಶೈವ ಅನ್ನುವಂಥದ್ದು ಚರ್ಚೆನ ಇಲ್ಲಿಗೆ ನಿಲ್ಲಿಸುವ ಮೂಲಕ, ಇವೆರಡೂ ಕೂಡ ಒಂದೇ ಅನ್ನುವಂತಹ ಭಾವನೆಯನ್ನು ತಾಳುವ ಮೂಲಕ ಇರುವಂತಹ ಕೆಲವೊಂದು ನ್ಯೂನತೆಗಳನ್ನ ಸರಿಪಡಿಸಿಕೊಂಡು ಅವರವರಿಗೆ ನಾವು ಗೌರವವನ್ನ ಕೊಟ್ಟು ನಾವು ಮುನ್ನಡೆಯನ್ನ ಇಟ್ಟಿದ್ದೇ ಆದಲ್ಲಿ ಮಾತ್ರ ಈ ಒಂದು ಧರ್ಮ, ಈ ಒಂದು ಸಮಾಜ ಏನು ಉದ್ಧಾರ ಆಗುತ್ತೆ. ಇಲ್ಲದಿದ್ರೆ ನಾವು ಕಚ್ಚಾಡ್ಕೊಂಡು ಹೋದ್ರೆ ಯಾರು ಕೂಡ ಉದ್ಧಾರ ಆಗಲ್ಲ ಅಂತ ಹೇಳ್ತಾ ಈ ಒಂದು ಚರ್ಚೆಗೆ ಆಗಮಿಸಿ ಒಳ್ಳೆ ಅಭಿಪ್ರಾಯವನ್ನ ನೀಡುವಂತ ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.